ಥಿಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಸಿಲಾಲಿಸಮ್ನ 4ನೇ ಕ್ಲಾಸ್ ಆಗಿರುತ್ತೆ, ಅಂದರೆ ಸಿಲಾಲಿಸಮ್ನ ಕೊನೆಯ ಕ್ಲಾಸ್ ಇವತ್ತಿಂದು. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡೋರಿದ್ದೀವಿ. ಒಂದು ನಿಮ್ಮದು ಈ ಕ್ವಶನ್ಸ್ಗಳಲ್ಲಿ ಹೆಡ್ಲೈನಲ್ಲಿ ಬರ್ತಾ ಇದ್ದಿಲ್ಲ, ಲಾಜಿಕಲಿ ಫಾಲೋ ಅಂತಂದರೆ ಏನು, ಡೆಫಿನೆಟ್ಲಿ ಫಾಲೋ ಅಂತಂದರೆ ಏನು, ಲಾಜಿಕಲಿ ಡಸ್ ನಾಟ್ ಫಾಲೋ ಅಂತಂದರೆ ಏನು, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಅಂತಂದ್ರೆ ಏನು, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ರಿವರ್ಸ್ ಸಿಲಾಲಿಸಮ್ದಾಗಿರಲಿ, ಕೋಡೆಡ್ ಸಿಲಾಲಿಸಮ್ದಾಗಿರಲಿ. ಆಮೇಲೆ ಇನ್ನೂ ಒಂದು ಕಾನ್ಸೆಪ್ಟ್ ನಾನು ಹೇಳಬೇಕಾಗಿತ್ತು, ಅದು ಫಿಲ್ಲರ್ ಬೇಸ್ಡ್ ಕ್ವಶನ್ಸ್ಗಳು. ಫಿಲ್ಲರ್ಸ್ ಬೇಸ್ಡ್ ಸಿಲಾಲಿಸಮ್ ಅಂದರೆ ಬ್ಲ್ಯಾಂಕ್ ಇರ್ತೈತೆ, ಆ ಬ್ಲ್ಯಾಂಕಲ್ಲಿ ಯಾವ ಸೂಟೇಬಲ್ ಕೀವರ್ಡ್ ಫಿಕ್ಸ್ ಆಗತ್ತಂದ್ರೆ ಆ ಥರದ ಕ್ವಶನ್ಸ್ಗಳು ಕೂಡ ನಾವು ಸಿಲಾಲಿಸಮಲ್ಲಿ ನೋಡ್ತೀವಿ. ಅವುಗಳನ್ನು ಡೀಟೇಲ್ ಆಗಿ ಇವತ್ತಿನ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ನಾವು ಸಿಲಾಲಿಸಮ್ದು 3 ವಿಡಿಯೋಗಳು ಕಂಪ್ಲೀಟ್ ಮಾಡಿದ್ದೀವಿ. ಆ ವಿಡಿಯೋಗಳು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ವಿಡಿಯೋ ನೋಡ್ಕೋಬೋದು. ಆಮೇಲೆ ಫೌಂಡೇಶನ್ ಬ್ಯಾಚ್ ಸಿರೀಸ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ನಾವು 4ನೇ ವೀಕಲ್ಲಿದ್ದೀವಿ ಇವಾಗ. ಈ ಹಿಂದಿನ 3 ವೀಕ್ಗಳಲ್ಲಿ ನಾವು ಕ್ವಾಂಟ್ದು ಮತ್ತು ರೀಸನಿಂಗ್ದು ಹಲವಾರು ಟಾಪಿಕ್ಗಳು ಕಂಪ್ಲೀಟ್ ಮಾಡಿದ್ದೀವಿ. ಕ್ವಾಂಟ್ದು ನಾವು ನಂಬರ್ ಸಿಸ್ಟಮ್ ಕಂಪ್ಲೀಟ್ ಮಾಡಿದ್ದೀವಿ, ನಂಬರ್ ಸಿರೀಸ್ ಕಂಪ್ಲೀಟ್ ಮಾಡಿದ್ದೀವಿ, ಅದರ ಜೊತೆಗೆ ಸಿಂಪ್ಲಿಫಿಕೇಷನ್ ಅಪ್ರಾಕ್ಸಿಮೇಷನ್ ಕಂಪ್ಲೀಟ್ ಮಾಡಿದ್ದೀವಿ. ಆಮೇಲೆ ರೀಸನಿಂಗಲ್ಲಿ ಅಲ್ಫಾನ್ಯೂಮರಿಕ್ ಸಿರೀಸ್ ಕಂಪ್ಲೀಟ್ ಮಾಡಿದ್ದೀವಿ, ಸಿಲಾಲಿಸಮ್ ಕಂಪ್ಲೀಟ್ ಇವಾಗ ಇದು ಲಾಸ್ಟ್ ಕ್ಲಾಸ್ ಆದರೆ ಸಿಲಾಲಿಸಮ್ ಕೂಡ ಕಂಪ್ಲೀಟ್ ಆಗುತ್ತೆ ರೀಸನಿಂಗ್ದು. ಆ ವಿಡಿಯೋಗಳು ನೀವು ಏನಾದ್ರು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಪ್ಲೇಲಿಸ್ಟಿನ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ಚಾನಲ್ ವಿಸಿಟ್ ಮಾಡಿದ್ರು ಅಲ್ಲಿ ನಿಮಗೆ ಪ್ಲೇಲಿಸ್ಟ್ ಇರುತ್ತೆ ರೀಸನಿಂಗ್ದು ಮತ್ತು ಕ್ವಾಂಟ್ದು ಫ್ರೀ ಫೌಂಡೇಶನ್ ಬ್ಯಾಚ್ ಅಂತೇಳಿ. ಅಲ್ಲಿಂದ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ಓಕೆ, ಆಮೇಲೆ ಏನೇ ಡೌಟ್ ಇದ್ದರೂ ಡೌಟ್ ಕೇಳೋಕ್ಕೋಸ್ಕರ ಒಂದು ವಾಟ್ಸಪ್ ಕಮ್ಯುನಿಟಿ ಮಾಡಲಾಗಿದೆ, ಅದರ ಜೊತೆಗೆ ಯೂಟ್ಯೂಬ್ ಕಮ್ಯುನಿಟಿ ಕೂಡ ಇದೆ. ಅಲ್ಲಿ ಜಾಯ್ನ್ ಆಗಿ ನೀವು ನಿಮ್ಮ ಕ್ವಶನ್ಸ್ಗಳನ್ನು ಕೇಳ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇವತ್ತಿನ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನಮ್ಮ ಈ ಎಲ್ಲ ವಿಡಿಯೋಗಳು ಯಾವುದೇ ಆಗಿರಲಿ, ನಿಮಗೆ ಏನಾದ್ರು ಹೆಲ್ಪ್ಫುಲ್ ಅನ್ನಿಸ್ತಿರ್ತಂತಂದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಆಮೇಲೆ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿಲಾಲಿಸಮ್ದು ಕ್ಲಾಸ್ 4. ಸಿಲಾಲಿಸಮ್ದು ಕ್ಲಾಸ್ 4. ಇವತ್ತಿನ ಈ ಕ್ಲಾಸಲ್ಲಿ ನಾವು ಮೊದಲು ಮೇನ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಹೆಡ್ಡಿಂಗಲ್ಲಿ ಬರ್ತಿರುತ್ತಲ್ಲ, ಲಾಜಿಕಲಿ ಫಾಲೋ, ಲಾಜಿಕಲಿ ಡಸ್ ನಾಟ್ ಫಾಲೋ, ಆಮೇಲೆ ಡೆಫಿನೆಟ್ಲಿ ಫಾಲೋ, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ, ಈ 4 ಮೇನ್ ವರ್ಡ್ಸ್ಗಳ ಡಿಫರೆನ್ಸ್ಗಳನ್ನು ಕಂಡುಹಿಡಿಯೋಣ. ಡಿಫ್ರೆನ್ಸ್ ಏನು ಅನ್ನೋದನ್ನು ನೋಡ್ಕೊಳ್ಳೋಣ. ಇವಾಗ ಎಷ್ಟೋ ಸತಿ ಲಾಜಿಕಲಿ ಫಾಲೋಸ್ ಮತ್ತು ಡೆಫಿನೆಟ್ಲಿ ಫಾಲೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿರ್ತೀರ, ಲಾಜಿಕಲಿ ಡಸ್ ನಾಟ್ ಫಾಲೋ ಮತ್ತು ಡೆಫಿನೆಟ್ಲಿ ಡಸ್ ನಾಟ್ ಫಾಲೋದ್ರೊಳಗಡೆ ಕನ್ಫ್ಯೂಸ್ ಆಗ್ತೀರ. ಅವುಗಳನ್ನು ನೋಡೋಣ. ಲಾಜಿಕಲಿ ಅಂತಂದ್ರೆ ಏನು? ಅದು 100% ಅಂತ ಹೇಳಂಗಿಲ್ಲ, 100ಕ್ಕೆ 100 ಖಚಿತ ಅಂತ ಹೇಳಂಗಿಲ್ಲ. ಅದರಲ್ಲಿ ಏನೋ ಒಂದು ಇನ್ನೂ ಬಾಕಿ ಇದೆ ಅಂತಲೇ ಅರ್ಥ. ಲಾಜಿಕ್ ಒಳಗಡೆ ನಾವು ಹೇಳ್ತಿದ್ದೀವಿ, 100% ಶ್ಯೂರ್ ಇಲ್ಲ ನಾವು, ಅದು ಬೇರೆನೂ ಆಗಬಹುದು. ಬಟ್ ಲಾಜಿಕಲಿ ಇದು ಕರೆಕ್ಟ್ ಇದೆ ಅಂತ ಅರ್ಥ. ಅದು ಲಾಜಿಕಲಿ ಕರೆಕ್ಟ್ ಆಗಿರಲಿ ಅಥವಾ ಡಸ್ ನಾಟ್ ಫಾಲೋ ಅಂದ್ರೆ ಫಾಲ್ಸರ್ ಆಗಿರಲಿ. ಫಾಲೋ ಡಸ್ ನಾಟ್ ಫಾಲೋ ಅದು ಬೇರೆ. ಮೊದಲು ಲಾಜಿಕಲಿ ಅದು ಮೀನಿಂಗ್ ಏನು? ಲಾಜಿಕಲಿ ಅಂತಂದರೆ ನಾವು ಅದ್ರ ಬಗ್ಗೆ ಶ್ಯೂರ್ ಇಲ್ಲ, 100% ಇಲ್ಲ ನಾವು ಅದ್ರ ಬಗ್ಗೆ, ನಮ್ಗೆ ಅದ್ರ ಬಗ್ಗೆ ಏನೋ ಒಂದು ಸ್ವಲ್ಪ ಡೌಟ್ ಇದೆ. ಆ ಥರದ್ದು ಏನಾದ್ರು ಇದ್ದರೆ ಅವುಗಳು ಲಾಜಿಕಲಿ ಒಳಗಡೆ ಬರ್ತವೆ. ಡೆಫಿನೆಟ್ಲಿ ಅಂತಂದರೆ ಏನು? ಡೆಫಿನೆಟ್ಲಿ ಅಂತಂದರೆ ಅದು 100% ಶ್ಯೂರ್ ಇರ್ತೈತೆ. ಆದ್ರೆ 100% ಶ್ಯೂರ್. ಲಾಜಿಕಲಿ ಅಂತಂದರೆ ಡೌಟ್ ಇರ್ತೈತೆ, ಅಂದರೆ ನಾಟ್ 100%. ಡೆಫಿನೆಟ್ಲಿ ಅಂತಂದರೆ 100%, 100%. ಒಂದು ಕ್ವಶನ್ ಹಾಕ್ತೀನಿ, ಆ ಕ್ವಶನ್ ಮೂಲಕ ನಿಮ್ಗೆ ಅರ್ಥ ಆಗುತ್ತೆ. ಸ್ಟೇಟ್ಮೆಂಟ್ ಬರಿತೀನಿ ನಾನು ಇವಾಗ. ಸ್ಟೇಟ್ಮೆಂಟ್: ಸಮ್ ಎ ಆರ್ ಬಿ ಆಲ್ ಬಿ ಆರ್ ಸಿ ಸಮ್ ಸಿ ಆರ್ ಡಿ. ಈ ಥರದ ಸ್ಟೇಟ್ಮೆಂಟ್ ಐತೆ. ಈ ಸ್ಟೇಟ್ಮೆಂಟ್ದು ಡಯಾಗ್ರಾಮ್ ಹಾಕೊಡ್ರಿ, ಅದ್ರ ಮೇಲೆ ನಾನು ಸ್ಟೇಟ್ಮೆಂಟ್ ಕನ್ಕ್ಲೂಷನ್ಗಳು ಕೊಡ್ತಾ ಹೋಗ್ತೀನಿ. ಯಾವ ಕನ್ಕ್ಲೂಷನ್ ಏನು ಅಂತೇಳಿ ನೀವು ಹೇಳ್ತಾ ಹೋಗ್ಬೇಕು. ಡಯಾಗ್ರಾಮ್ ಹಾಕೋಣ. ಫಸ್ಟ್ ಸಮ್ ಎ ಆರ್ ಬಿ. ಸಮ್ ಎ ಆರ್ ಬಿ ಅಂತಂದರೆ ಕೆಲವೊಂದು ಎಗಳು, ಎದಲ್ಲಿರ್ತಕ್ಕಂಥ ಕೆಲವೊಂದು ಎಗಳು ಏನಿದಾವೆ ಬಿ ಇದ್ದಾವೆ. ನೆಕ್ಸ್ಟ್ ಆಲ್ ಬಿ ಆರ್ ಸಿ. ಆಲ್ ಬಿ ಆರ್ ಸಿ ಅಂದರೆ ಇದೆಲ್ಲ ಬಿಗಳೇನಿದಾವೆ ಸಿ ಆಗಿದ್ದಾವೆ. ಸಮ್ ಸಿ ಆರ್ ಡಿ. ಈ ಸಿ ಯಲ್ಲಿರ್ತಕ್ಕಂಥ ಕೆಲವೊಂದು ಭಾಗ ಡಿ ಒಳಗಡೆ ಇದೆ ಅಂತ ಅರ್ಥ. ಸಮ್ ಸಿ ಆರ್ ಡಿ ಅಂತ ಆಯಿತು. ಇದೇ ಇದರ ಡಯಾಗ್ರಾಮ್ ಆಯಿತು. ಇವಾಗ ನಾನು ಕನ್ಕ್ಲೂಷನ್ ಕೊಡ್ತೀನಿ ನಿಮಗೆ. ಅದು ಯಾವುದು ಲಾಜಿಕಲಿ ಫಾಲೋ ಆಯಿತು, ಡೆಫಿನೆಟ್ಲಿ ಫಾಲೋ ಆಯಿತು, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಆಯಿತು, ಅಥವಾ ಲಾಜಿಕಲಿ ಡಸ್ ನಾಟ್ ಫಾಲೋ ಆಯಿತು ಅಂತ ಹೇಳ್ಬೇಕು. ಇವಾಗ ಒಂದು ಸ್ಟೇಟ್ಮೆಂಟ್ ಸಮ್ ಎ ಆರ್ ಡಿ. ಸೆಕೆಂಡ್ ಒನ್ ಸಮ್ ಎ ಆರ್ ಡಿ ಈಸ್ ಅ ಪಾಸಿಬಿಲಿಟಿ
ಇವೆರಡು ಕ್ವಶನ್ ಕ್ಲಿಯರ್ ಮಾಡಿರಿ. ಇಲ್ಲೇ ನಿಮ್ಗೆ ಅರ್ಥ ಆಗಿಬಿಡ್ತೈತೆ ಇದು ಲಾಜಿಕಲಿ ಮತ್ತು ಡೆಫಿನೆಟ್ಲಿ ಅಂತಂದ್ರೆ ಏನಂತೇಳಿ. ಓಕೆ, ಇನ್ನೊಂದು ಸ್ಟೇಟ್ಮೆಂಟ್ ಬರಿತೀನಿ, ಇನ್ನೊಂದು ಕನ್ಕ್ಲೂಷನ್ ಬರಿತೀನಿ. ನೋ ಬಿ ಈಸ್ ಸಿ. ಫೋರ್ತ್ ಒನ್, ಸಮ್ ಬಿ ಆರ್. ಇಲ್ಲ, ಇಷ್ಟೇ 4 ಮಾಡಿರಿ, 3 ಇರಲಿ. ಇದು ಮೂರದ್ದು ಆನ್ಸರ್ ಹೇಳ್ರಿ ಬಾಯ್. ಯಾವ್ದು ಲಾಜಿಕಲಿ ಫಾಲೋ ಐತಿ, ಯಾವ ಸ್ಟೇಟ್ಮೆಂಟ್ ಲಾಜಿಕಲಿ ಫಾಲೋ ಐತಿ, ಯಾವ ಸ್ಟೇಟ್ಮೆಂಟ್ ಲಾಜಿಕಲಿ ಡಸ್ ನಾಟ್ ಫಾಲೋ ಐತಿ, ಯಾವ ಸ್ಟೇಟ್ಮೆಂಟ್ ಡೆಫಿನೆಟ್ಲಿ ಫಾಲೋ ಐತಿ, ಯಾವ ಸ್ಟೇಟ್ಮೆಂಟ್ ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಐತಿ. ನೋಡೋಣ ಏನೈತಿ ಇದರಲ್ಲಿ. ಈ ಡಯಾಗ್ರಾಮಲ್ಲಿ ನೋಡಿದಾಗ ಒಂದೇ ಕನ್ಕ್ಲೂಷನ್ ಅಪ್ಲೈ ಮಾಡಿರಿ ಡಯಾಗ್ರಾಮ್ಗೆ. ಸಮ್ ಎ ಆರ್ ಡಿ. ಎ ಇರೋದು ಇಲ್ಲಿ, ಎ ಸರ್ಕಲ್ ಎಲ್ಲಿ ಕಾಣಿಸ್ತಿದೆ ನಿಮಗೆ? ಇಲ್ಲಿ. ಈ ಎ ಸರ್ಕಲ್ಲು ಡಿ ಸರ್ಕಲ್ ಇಲ್ಲ ಐತೆ. ಈ ಎರಡು ಸರ್ಕಲ್ ಮಧ್ಯೆ ಏನಾರ ಕಾಮನ್ ಪಾಯಿಂಟ್ ಐತೆ? ಕಾಮನ್ ಆಗಿ ಇದು ಎ ಸರ್ಕಲ್ ಈ ರೀತಿ ಸಪ್ರೇಟ್ ಐತೆ, ಡಿ ಸರ್ಕಲ್ ಇದ್ರೆ ಸಪ್ರೇಟ್ ಐತೆ. ಇವೆರಡು ಸರ್ಕಲ್ ಎಲ್ಲಾದರೂ ಟಚ್ ಐತೆ? ಇಲ್ಲ. ಯಾವುದಾದ್ರೂ ರಿಸ್ಟ್ರಿಕ್ಷನ್ ಐತೆ ಎ ಮತ್ತು ಡಿ ಮಧ್ಯೆ? ಇಲ್ಲ. ರಿಸ್ಟ್ರಿಕ್ಷನು ಇಲ್ಲ, ರಿಲೇಷನು ಇಲ್ಲ ಅಂತಂದಮೇಲೆ ಇದು ಸ್ಟೇಟ್ಮೆಂಟ್ ಪಾಸಿಬಿಲಿಟಿಯಲ್ಲಿ ಟ್ರೂ ಆಗುತ್ತೆ, ಬಟ್ ಡೆಫಿನೆಟ್ ಆಗಿ ಫಾಲ್ಸ್ ಆಗುತ್ತೆ. ಡೆಫಿನೆಟ್ ಸ್ಟೇಟ್ಮೆಂಟ್ ಆಗಿ ಹೇಳಿದಾಗ ಫಾಲ್ಸ್ ಆಗುತ್ತೆ. ಇದೇನಾಯ್ತು? ಇದು ಫಾಲ್ಸ್ ಆಯಿತು. ಬಟ್ ಇದು ಯಾವ ಫಾಲ್ಸ್ ಆಯಿತು? ಇದು ಲಾಜಿಕಲಿ ಟ್ರೂ, ಅಂದರೆ ಇದ್ರ ಮುಂದೆ ಪಾಸಿಬಿಲಿಟೀಸ್ ಹಚ್ಚಿದಾಗ ಇದು ಟ್ರೂ ಆಗ್ತೈತೆ ಅಂತಂದಮೇಲೆ ಇದು ಲಾಜಿಕಲಿ ಫಾಲ್ಸ್ ಆಯಿತು. ಈ ಕ್ವಶನ್ ಏನಾಯ್ತು? ಇದು ಲಾಜಿಕಲಿ ಫಾಲ್ಸ್ ಆಯಿತು, ಅಥವಾ ಲಾಜಿಕಲಿ ಡಸ್ ನಾಟ್ ಫಾಲೋ ಆಯಿತು. ಅರ್ಥ ಆಯ್ತು ಅನ್ಕೋತೀನಿ ನಾನು. ಎ ಐತಲ್ಲ, ಎ ಡಿ ಒಳಗೆ ಹೋಗ್ಬೋದು, ಪಾಸಿಬಿಲಿಟಿ ಒಳಗಡೆ ಹೋಗ್ಬೋದು. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಲಾಜಿಕಲಿ ಫಾಲ್ಸ್ ಆಯಿತು. ಲಾಜಿಕಲಿ ಫಾಲ್ಸ್. ಡೆಫಿನೆಟ್ಲಿ ಲಾಜಿಕಲಿ ಡಸ್ ನಾಟ್ ಫಾಲೋ ಆಯಿತು. ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಅಂತ ಹೇಳೋಕ್ಕಾಗಂಗಿಲ್ಲ, ಯಾಕಂದರೆ ಇದು ಪಾಸಿಬಿಲಿಟಿಯಲ್ಲಿ ಹೋಗ್ಬೋದು. ಡೆಫಿನೆಟ್ಲಿ ಅಂತ ಹೆಂಗೆ ಹೇಳ್ತೀರಾ ನೀವು? ಹೋಗ್ಬೋದು, ಪಾಸಿಬಿಲಿಟಿ ಐತೆ, ಡೆಫಿನೆಟ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಸಮ್ ಎ ಆರ್ ಡಿ ಈಸ್ ಅ ಪಾಸಿಬಿಲಿಟಿ. ಇದು ಪಾಸಿಬಿಲಿಟಿ ಒಳಗೆ ಕರೆಕ್ಟ್ ಆಯ್ತಂದ್ರೆ ಇದು ಏನಾಯಿತು? ಲಾಜಿಕಲಿ ಫಾಲೋ ಆಯ್ತು. ಇದು ಲಾಜಿಕಲಿ ಫಾಲೋಸ್. ಈ ಸ್ಟೇಟ್ಮೆಂಟ್ ಲಾಜಿಕಲಿ ಫಾಲೋಸ್ ಆಯಿತು. ಒಂದೇ ಸ್ಟೇಟ್ಮೆಂಟ್ ಲಾಜಿಕಲಿ ಡಸ್ ನಾಟ್ ಫಾಲೋ. ಲಾಜಿಕಲಿ ಯಾಕೆ ಬರ್ಲಿಕ್ಕಿದ್ದೀವಿ ನಾವು ಇಲ್ಲಿ? ಇದು ಪಾಸಿಬಿಲಿಟಿ ಒಳಗಡೆ ಕರೆಕ್ಟ್ ಆಗುತ್ತೆ, ಬಟ್ ಈಗ ಪ್ರೆಸೆಂಟಲ್ಲಿ ಫಾಲ್ಸ್ ಇದೆ, ಪ್ರೆಸೆಂಟಲ್ಲಿ ಫಾಲೋ ಆಗ್ತಿಲ್ಲ, ಬಟ್ ಇದು ಲಾಜಿಕಲಿ ಫಾಲೋ ಆಗ್ತೈತೆ ಅಂತೇಳಿ ಲಾಜಿಕಲಿ ಡಸ್ ನಾಟ್ ಫಾಲೋ ಅಂತ ಬರ್ತೀವಿ. ಇಲ್ಲಿ ಇದು ಪಾಸಿಬಿಲಿಟಿ ಒಳಗೆ ಪ್ರೂವ್ ಐತಿ. ಇವಾಗ ಸಮ್ ಎ ಆರ್ ಡಿ ಅಂತ ಅನ್ನೋದು ಪಾಸಿಬಿಲಿಟಿ ಒಳಗೆ ಟ್ರೂ ಇರೋದ್ರಿಂದ ಇದು ಲಾಜಿಕಲಿ ಫಾಲೋ ಅಂತ ಬರ್ತೀವಿ. ಥರ್ಡ್ ಒನ್ನಿಗೆ ಬಂದ್ರಿ, ನೋ ಬಿ ಈಸ್ ಸಿ. ಯಾವುದೇ ಬಿ ಸಿ ಇಲ್ಲ ಅಂತ ಹೇಳ್ತಿದ್ದಾನೆ ಇಲ್ಲಿ. ಯಾವುದೇ ಬಿ ಸಿ ಇಲ್ಲ ಅಂತಂದಮೇಲೆ ಬಿ ಇಲ್ಲೈತೆ, ಸಿ ಇಲ್ಲೈತೆ. ಎಲ್ಲ ಬಿಗಳು ಸಿ ಅದಾವ ಇಲ್ಲಿ ನೋಡಿದಾಗ ಅಷ್ಟಕ್ಕಷ್ಟು ಬಿಗಳು ಸಿ ದೊಳಗಡೆನೇ ಇರೋದು. ಅದಕ್ಕೋಸ್ಕರ ಆಲ್ ಬಿ ಆರ್ ಸಿ ಅಂದಮೇಲೆ ನೋ ಬಿ ಸಿ ಅಂತ ಹೇಳೋದು ರಾಂಗ್ ಆಗುತ್ತೆ. ಇದು ಯಾವುದು ರಾಂಗ್? ಇದು ಮುಂದೆ ನೀವು ಪಾಸಿಬಿಲಿಟಿ ಬರೆದಾಗ ಕೂಡ ಕರೆಕ್ಟ್ ಆಗಂಗಿಲ್ಲ ಇದು. ಅದಕ್ಕೋಸ್ಕರ ಇದು ಡೆಫಿನೆಟ್ಲಿ ರಾಂಗ್ ಆಯಿತು. ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ. ಡೆಫಿನೆಟ್ಲಿ ಡಸ್ ನಾಟ್ ಫಾಲೋಸ್. ಇದು ಲಾಜಿಕಲ್ ಎಲ್ಲ ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಆಯ್ತು. ಇದು ನೋ ಬಿ ಸಿ ಅಂತ ಅನ್ನೋದು ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ. ಯಾಕಂದರೆ ಈಗ ಎಲ್ಲ ಬಿ ಸಿ ಒಳಗಡೆ ಇದ್ದಾವೆ. ಇದ್ರ ಮುಂದೆ ನೀವು ನೋ ಬಿ ಸಿ ಐತಲ್ಲ, ಇದ್ರ ಮುಂದೆ ಪಾಸಿಬಿಲಿಟಿ ಈಸ್ ಅ ಪಾಸಿಬಿಲಿಟಿ ಬರೆದಾಗ ಕೂಡ ಇದು ರಾಂಗ್ ಆಗುತ್ತೆ. ಪಾಸಿಬಿಲಿಟಿ ಯಾಕೆ ಬರೆದಾಗ ರಾಂಗ್ ಆಗುತ್ತೆ ಅಂದರೆ ಆಲ್ರೆಡಿ ಬಿ ಸಿ ಒಳಗಡೆ ಇದಾವೆ ಅಂತೇಳಿ ನಮಗೆ ಡಯಾಗ್ರಾಮಲ್ಲಿ ಕಾಣಿಸ್ತದೆ. ಅದ್ರ ಮುಂದೆ ನೀವು ಪಾಸಿಬಿಲಿಟಿ ಹಚ್ಚಿ ಅದಕ್ಕೆ ಮತ್ತೆ ಇಲ್ಲ ಅಂತ ಪ್ರೂವ್ ಮಾಡೋಕೆ ಹೋದರೂ ಅದು ರಾಂಗೇ ಆಗುತ್ತೆ. ಇಲ್ಲ ಅಂತೇಳಿ ಏನಾದರೂ ಪ್ರೂವ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಡೆಫಿನೆಟ್ಲಿ ರಾಂಗ್ ಆಯಿತು. ಅರ್ಥ ಆಯ್ತು ಅನ್ಕೊತೀನಿ. ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಆಯಿತು. ಇನ್ನೊಂದು ಕ್ವಶನಲ್ಲಿ ಸಮ್ ಎ ಆರ್ ಸಿ ಅಂತೇಳಿ ಇತ್ತು ಅನ್ಕೊಳ್ಳೋಣ. ಇದು ಒಂದು ಸ್ಟೇಟ್ಮೆಂಟ್. ಇದು ನೋಡಿದಾಗ ಇದು ಒಂದು ಕನ್ಕ್ಲೂಷನ್ ಐತೆ ಅಂದ್ಕೊಳ್ಳೋಣ. ಇದರಲ್ಲಿ ಅಪ್ಲೈ ಮಾಡಿದ್ರೆ ಎ ಮತ್ತು ಸಿ, ಎ ಇಲ್ಲೈತೆ, ಸಿ ಇಲ್ಲೈತೆ. ಹೌದು, ಎದೊಳ ಭಾಗ ಸಿದ ಭಾಗದೊಳಗೆ ಕೆಲವೊಂದು ಭಾಗ ಕಾಮನ್ ಐತೆ. ಅದಕ್ಕೋಸ್ಕರ ಇದೇನಾಯಿತು? ಡೆಫಿನೆಟ್ಲಿ ಫಾಲೋ ಆಯಿತು. ಡೆಫಿನೆಟ್ಲಿ ಫಾಲೋಸ್. ಇದು ಇದರೊಳಗೆ ಇದು ಪಾಸಿಬಿಲಿಟಿ ಒಳಗಲ್ಲ, ಇದು ಓಕೆ, ಅರ್ಥ ಆಗಿದೆ ಅನ್ಕೊತೀನಿ. ಇವಾಗ ಒಂದು ಕ್ವಶನ್ ಮೂಲಕ ನೋಡೋಣ. ಒಂದು ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಆ ಕ್ವಶನ್ ಮೂಲಕ ಇದನ್ನು ಕರೆಕ್ಟಾಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ಸ್ಟೇಟ್ಮೆಂಟ್ಗಳು ನೋಡಿರಿ ಏನಿದಾವೆ ಸ್ಟೇಟ್ಮೆಂಟು. ಫಸ್ಟ್ ಒನ್, ಓನ್ಲಿ ಫ್ಯೂ ಟೀಚರ್ಸ್ ಆರ್ ಡಾಕ್ಟರ್ಸ್. ಕೆಲವೊಂದೇ ಟೀಚರ್ಸ್ಗಳೇನಿದ್ದಾರೆ ಡಾಕ್ಟರ್ಸ್ ಇದ್ದಾರೆ. ಓನ್ಲಿ ಫ್ಯೂ ಟೀಚರ್ಸ್ಗಳಲ್ಲಿ ಕೆಲವೊಂದು ಟೀಚರ್ಸ್ಗಳು ಮಾತ್ರ, ಈ ಕೆಲವೊಂದು ಟೀಚರ್ಸ್ಗಳು ಮಾತ್ರ ಡಾಕ್ಟರ್ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಈ ಭಾಗದ ಟೀಚರ್ಸ್ಗಳು ಡಾಕ್ಟರ್ ಇಲ್ಲ. ಯಾವುದರಿಂದ? ಟೀಚರ್ಸಿಂದ ಡಾಕ್ಟರ್ಗೆ ರಿಸ್ಟ್ರಿಕ್ಷನ್. ಆಲ್ ಡಾಕ್ಟರ್ಸ್ ಆರ್ ನರ್ಸ್. ಎಲ್ಲ ಡಾಕ್ಟರ್ಗಳೇನಿದ್ದಾರೆ ಎಲ್ಲ ಡಾಕ್ಟರ್ಗಳು ನರ್ಸ್ಗಳಾಗಿದ್ದಾರೆ. ಓಕೆ. ನೋ ನರ್ಸ್ ಈಸ್ ಇಂಜಿನಿಯರ್. ಯಾವುದೇ ನರ್ಸ್ ಇಂಜಿನಿಯರ್ ಆಗಿಲ್ಲ.
ಸಮ್ ಎಂಜಿನಿಯರ್ ಆರ್ ಡ್ರೈವರ್ಸ್, ಕೆಲವೊಂದು ಇಂಜಿನಿಯರ್ಸ್ಗಳೇನಿದ್ದಾರೆ ಡ್ರೈವರ್ಸ್ ಇದ್ದಾರೆ. ಫಸ್ಟ್ ಕನ್ಕ್ಲೂಷನ್ ನೋಡ್ರಿ ಏನೈತೆ. ಸಮ್ ಟೀಚರ್ಸ್ ಆರ್ ಎಂಜಿನಿಯರ್ ಈಸ್ ಅ ಪಾಸಿಬಿಲಿಟಿ, ಕೆಲವೊಂದು ಟೀಚರ್ಸ್ಗಳು ಎಂಜಿನಿಯರ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾನೆ. ಇಲ್ಲಿ ಟೀಚರ್ ಸರ್ಕಲ್ಲು, ಇಲ್ಲಿ ಇಂಜಿನಿಯರ್ ಸರ್ಕಲ್ಲು. ಈ ಸರ್ಕಲ್ಗೂ ರಿಸ್ಟ್ರಿಕ್ಷನ್ ಐತೆ ಇಲ್ಲ. ಈ ನರ್ಸಿಗೂ ಇಂಜಿನಿಯರಿಗೂ ಆಗಿ ಬರೋಂಗಿಲ್ಲ, ಈ ನರ್ಸಲ್ಲಿರ್ತಕ್ಕಂಥ ಕೆಲವೊಂದು ಟೀಚರ್ಸ್ಗೂ ಇಂಜಿನಿಯರಿಗೂ ಆಗಿ ಬರೋಂಗಿಲ್ಲ. ಬಟ್ ಅವ್ನು ಕೇಳ್ತಿರೋದು ಸಮ್ ಟೀಚರ್ಸ್ ಆರ್ ಇಂಜಿನಿಯರ್, ಅಂದರೆ ಈ ಉಳಿದಿರೋ ಟೀಚರ್ಸ್ಗಳು ಇಂಜಿನಿಯರಲ್ಲಿ ಹೋಗ್ಬೋದು, ಪಾಸಿಬಿಲಿಟಿ ಅಂತ ಅಂದಿರೋದ್ರಿಂದ ಹೋಗ್ಬೋದು. ಅದಕ್ಕೋಸ್ಕರ ಇದೇನಾಯಿತು, ಇದು ಲಾಜಿಕಲಿ ಫಾಲೋಸ್ ಆಯ್ತು. ಇದೇನಾಯಿತು, ಲಾಜಿಕಲಿ ಫಾಲೋಸ್. ಇನ್ನು ಲಾಸ್ಟಿಗೆ ಇನ್ನೂ ಒಂದು ಪಾಯಿಂಟ್ ಹೇಳಬೇಕು ನಾನು ನಿಮಗೆ, ಅದನ್ನು ಕೊನೆ ಹೇಳ್ತೇನೆ. ಆಮೇಲೆ ಸೆಕೆಂಡ್ ಒನ್ ಬರ್ರಿ. ಸಮ್ ಡಾಕ್ಟರ್ಸ್ ಆರ್ ನರ್ಸ್, ಕೆಲವೊಂದು ಡಾಕ್ಟರ್ಸ್ ನರ್ಸ್ ಇದ್ದಾರೆ ಅಂತ ಹೇಳ್ತಿರೋದು. ಡಾಕ್ಟರ್ ಸರ್ಕಲ್ ಇಲ್ಲಿ ಕಾಣಿಸ್ತದೆ, ನರ್ಸ್ ಸರ್ಕಲ್ ಅದ್ರ ಹೊರಗಡೆ, ನರ್ಸ್ ಒಳಗಡೆನೇ ಡಾಕ್ಟರ್ಸ್ ಇರೋದು. ಅದಕ್ಕೋಸ್ಕರ ಸಮ್ ಡಾಕ್ಟರ್ಸ್ ಆರ್ ನರ್ಸ್ ಅನ್ನೋದು ಡೆಫಿನೆಟ್ಲಿ ಫಾಲೋಸ್ ಆಯ್ತಿದ್ದು. ಇದೇನಾಯಿತು, ಡೆಫಿನೆಟ್ಲಿ ಫಾಲೋಸ್. ಯಾಕಂದರೆ ಇದು 100% ಸತ್ಯ. ಇದು ನರ್ಸ್ ಒಳಗಡೆ ಸರ್ಕಲ್ ಒಳಗಡೆ ಡಾಕ್ಟರ್ ಕಾಣಿಸ್ತಿರೋದ್ರಿಂದ ಇದರಲ್ಲಿ ಯಾವುದೇ ಪಾಸಿಬಿಲಿಟಿ ಹಚ್ಚೋ ಅವಶ್ಯಕತೆ ಇಲ್ಲ, ಏನು ಮಾಡೋ ಅವಶ್ಯಕತೆ ಇಲ್ಲ. ಇದು ಡೆಫಿನೆಟ್ಲಿ ಟ್ರೂ ಐತೆ, ಇದು ನಿಖರವಾಗಿ ಸತ್ಯ ಐತೆ ಅಂತ ಅರ್ಥ. ನೆಕ್ಸ್ಟ್, ನೋ ಎಂಜಿನಿಯರ್ ಈಸ್ ಟೀಚರ್, ಯಾವುದೇ ಎಂಜಿನಿಯರ್ ಟೀಚರ್ ಇಲ್ಲ ಅಂತ ಹೇಳ್ತಿರೋದೇನು. ಯಾವುದೇ ಎಂಜಿನಿಯರ್ ಟೀಚರ್ ಇಲ್ಲ. ಎಂಜಿನಿಯರ್ ಇಲ್ಲಿದ್ದಾನೆ, ಟೀಚರ್ ಇಲ್ಲಿದ್ದಾನೆ. ಸಮ್ ಎಂಜಿನಿಯರ್ಸ್ ಆರ್ ನಾಟ್ ಟೀಚರ್ಸ್ ಅಂತ ಹೇಳ್ಬೋದು. ಯಾಕಂದರೆ ಇಂಜಿನಿಯರಿಗೂ ಸಮ್ ಟೀಚರ್ಸ್ ಆರ್ ನಾಟ್ ಎಂಜಿನಿಯರ್ ಅಂತ ಹೇಳ್ಬೋದು. ಯಾಕಂದರೆ ಟೀಚರ್ ಒಳಗೆ ಇರ್ತಕ್ಕಂಥ ಈ ಭಾಗ ಎಂಜಿನಿಯರ್ ಕಡೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ರಿಸ್ಟ್ರಿಕ್ಷನ್ ಐತೆ, ಹಂಗೆ ಹೇಳ್ಬೋದು. ಬಟ್ ಇವ ಏನು ಹೇಳ್ತಿದ್ದಾನೆ, ನೋ ಎಂಜಿನಿಯರ್ ಈಸ್ ಟೀಚರ್. ಈ ಇಂಜಿನಿಯರಲ್ಲಿ ಯಾವುದೇ ಇಂಜಿನಿಯರ್ ಟೀಚರ್ ಇಲ್ಲ ಅಂತ ಹೇಳ್ತಿದ್ದಾನೆ, ಡೈರೆಕ್ಟಾಗಿ ಹೇಳ್ತಿದ್ದಾನೆ. ಪಾಸಿಬಿಲಿಟಿ ಕೊಟ್ಟಿದ್ದ ಅಂದರೆ ಟ್ರೂ ಆಗ್ಬೋದಾಗಿತ್ತು. ಇದೇನಾಯಿತು, ರಾಂಗ್ ಆಯಿತು. ಯಾವ ಥರ ರಾಂಗ್ ಇತ್ತು, ಲಾಜಿಕಲಿ ಡಸ್ ನಾಟ್ ಫಾಲೋ. ಲಾಜಿಕಲಿ ರಾಂಗ್ ಆಯಿತು. ಯಾಕಂದರೆ ಪಾಸಿಬಿಲಿಟಿ ಒಳಗೆ ಇದು ಫಾಲೋ ಆಗಬಹುದಾಗಿತ್ತು. ಪಾಸಿಬಿಲಿಟಿ ಒಳಗೆ ಫಾಲೋ ಆಗಬೇಕಾಗಿತ್ತು ಅಂದರೆ ಇವಾಗ ರಾಂಗ್ ಆಗಿದೆ. ಯಾವುದ್ರೊಳಗೆ ರಾಂಗ್ ಆಗಿದೆ, ಇದು ಲಾಜಿಕಲಿ ರಾಂಗ್ ಆಗಿದೆ. ಲಾಜಿಕಲಿ ಡಸ್ ನಾಟ್ ಫಾಲೋ. ನೆಕ್ಸ್ಟ್ ಒನ್ ನೋಡ್ರಿ. ಸಮ್ ಡಾಕ್ಟರ್ಸ್ ಕ್ಯಾನ್ ಬಿ ಎಂಜಿನಿಯರ್, ಡಾಕ್ಟರ್ ಇರೋದಿಲ್ಲಿ, ಎಂಜಿನಿಯರ್ ಇರೋದಿಲ್ಲಿ. ಡಾಕ್ಟರ್ ಎದರೊಳಗಡೆ ಇದ್ದಾರೆ, ನರ್ಸ್ ಒಳಗಡೆ ಇದ್ದಾರೆ. ನರ್ಸ್ ಒಳಗಡೆ ಡಾಕ್ಟರ್ ಇದ್ದಾನೆ ಅಂತಂದಮೇಲೆ ನರ್ಸ್ಗೂ ಡಾಕ್ಟರ್ಗೆ ಆಗಂಗಿಲ್ಲ. ಹಂಗಿದ್ಮೇಲೆ ಡಾಕ್ಟರ್ಗೂ ಎಂಜಿನಿಯರ್ಗೆ ಹೆಂಗೆ ಆಗಕ್ಕೆ ಸಾಧ್ಯ ಐತೆ ಅಂದರೆ, ಸಮ್ ಡಾಕ್ಟರ್ಸ್ ಕ್ಯಾನ್ ಬಿ ಎಂಜಿನಿಯರ್ ಅಂತ ಹೇಳ್ತಿದ್ದಾನೆ. ಈ ಡಾಕ್ಟರ್ಸ್ಗಳು ಎಂಜಿನಿಯರ್ ಒಳಗೆ ಹೋಗೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಿದ್ದಾನೆ. ಅದು ಸಾಧ್ಯನೇ ಇಲ್ಲ. ಎಕ್ಸಾಂಪಲ್ ಅಂತಂದರೆ, ಇವಾಗ ಇಂಡಿಯಾಗೂ ಪಾಕಿಸ್ತಾನ್ಗೂ ಇದು ಇಂಜಿನಿಯರ್ ಅನ್ನೋದು ಪಾಕಿಸ್ತಾನ ಅನ್ಕೊಡ್ರಿ, ನರ್ಸ್ ಅನ್ನೋದು ಇಂಡಿಯಾ ಅನ್ಕೊಡ್ರಿ. ಇಂಡಿಯಾಗೂ ಪಾಕಿಸ್ತಾನ್ಗೂ ಆಗಿ ಬರೋಂಗಿಲ್ಲ. ಹಂಗಿದ್ಮೇಲೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಕರ್ನಾಟಕಕ್ಕೂ ಪಾಕಿಸ್ತಾನ್ಗೂ ಆಗಿ ಬರುತ್ತೆ ಅಂತೇಳಿ ಹೆಂಗೆ ಹೇಳಕ್ಕೆ ಸಾಧ್ಯ ಐತೆ. ಈ ಇಂಡಿಯಾದೊಳಗಡೆ ಕರ್ನಾಟಕ ಐತಲ್ಲ, ಇಂಡಿಯಾದೊಳಗಡೆ ಇರೋ ಕರ್ನಾಟಕಕ್ಕೂ ಪಾಕಿಸ್ತಾನಕ್ಕೂ ಆಗಿ ಬರೋಕ್ಕೆ ಸಾಧ್ಯ ಹೆಂಗೈತೆ, ಇಲ್ಲಲ್ಲ. ಅದೇ ಇಲ್ಲಿರೋದು. ಅದಕ್ಕೋಸ್ಕರ ಇದು ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಆಯಿತು. ನಾವು ಏನೇ ಹಚ್ಚಿದ್ರೂ ಇದು ಫಾಲೋ ಆಗಂಗಿಲ್ಲ. ಇಲ್ಲಿ ಕ್ಯಾನ್ ಬಿ ಪಾಸಿಬಿಲಿಟಿ ಕೊಟ್ಟರು ಕೂಡ ಇದು ಫಾಲೋ ಆಗಂಗಿಲ್ಲ. ಡೆಫಿನೆಟ್ಲಿ ಡಸಂಟ್ ಫಾಲೋ. ಅರ್ಥ ಆಯ್ತು ಅನ್ಕೊತೀನಿ. ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ, ಅಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಇದರಲ್ಲಿ ಯಾವ ಲಾಜಿಕಲಿ ಡಸ್ ನಾಟ್ ಫಾಲೋ ನೋಡೋಣ. ಓನ್ಲಿ ಫ್ಯೂ ಫ್ಲವರ್ಸ್ ಆರ್ ಪ್ಲ್ಯಾಂಟ್, ಕೆಲವೊಂದೇ ಫ್ಲವರ್ಸ್ಗಳು ಪ್ಲ್ಯಾಂಟ್ಸ್ಗಳಿದ್ದಾವೆ. ಅಂದರೆ ಈ ಕೆಲವೊಂದೇ ಇದ್ದಾವೆ, ಉಳಿದಿರೋ ಕೆಲವೊಂದು ಇಲ್ಲ ಅಂತ ಅರ್ಥ. ನೆಕ್ಸ್ಟ್, ಆಲ್ ಪ್ಲ್ಯಾಂಟ್ಸ್ ಆರ್ ಟ್ರೀ, ಎಲ್ಲ ಪ್ಲ್ಯಾಂಟ್ಸ್ಗಳೇನಿದ್ದಾವೆ ಟ್ರೀಗಳಾಗಿದ್ದಾವೆ. ಸಮ್ ಟ್ರೀ ಆರ್ ರಿವರ್ಸ್, ಈ ಟ್ರೀಯಲ್ಲಿ ಕೆಲವೊಂದು ಟ್ರೀಗಳೇನಿದ್ದಾವೆ ರಿವರ್ಸ್ ಇದ್ದಾವೆ. ನೋ ರಿವರ್ ಈಸ್ ಮೌಂಟೇನ್, ಯಾವುದೇ ರಿವರ್ ಮೌಂಟೇನ್ ಇಲ್ಲ. ಫಸ್ಟ್ ಕನ್ಕ್ಲೂಷನ್ ಬರ್ರಿ. ಸಮ್ ಫ್ಲವರ್ಸ್ ಆರ್ ಟ್ರೀ, ಫ್ಲವರ್ಸ್ ಇಲ್ಲೈತೆ, ಟ್ರೀ ಇಲ್ಲೈತೆ. ಸಮ್ ಫ್ಲವರ್ಸ್ ಆರ್ ಟ್ರೀ, ಹೌದು. ಈ ಸರ್ಕಲಲ್ಲಿ ಫ್ಲವರ್ ಸರ್ಕಲಲ್ಲಿ ಟ್ರೀ ಕೂಡ ಬಂದಿದೆ. ಅದಕ್ಕೋಸ್ಕರ ಇದೇನಾಯಿತು, ಟ್ರೂ ಆಯಿತು. ಯಾವ ಥರ ಟ್ರೂ ಇದು, ಡೆಫಿನೆಟ್ಲಿ ಟ್ರೂ ಆಯ್ತು. ಇದು ಡೆಫಿನೆಟ್ಲಿ ಫಾಲೋ. ಟ್ರೂ ಅಂತಂದರೆ ಫಾಲೋ, ಡೆಫಿನೆಟ್ಲಿ ಫಾಲೋ. ಯಾಕಂದರೆ ಈ ಸರ್ಕಲಲ್ಲಿ ಕಾಣಿಸ್ತದೆ, ಈ ಸರ್ಕಲಲ್ಲಿ ನಮಗೆ ಕಾಣ್ತು ಅಂತಂದರೆ ಅದು ಡೆಫಿನೆಟ್ಲಿ ಟ್ರೂ. ಸರ್ಕಲಲ್ಲಿ ಅದು ಕಾಣಿಸ್ಲಿಲ್ಲ, ನಾವು ಅದಕ್ಕೆ ಪಾಸಿಬಿಲಿಟಿಯಲ್ಲಿ ರಾಂಗ್ ಅಥವಾ ರೈಟ್ ಮಾಡ್ತಿದ್ದೀವಿ ಅಂದರೆ ಅದು ಲಾಜಿಕಲಿ ಟ್ರೂ ಅಥವಾ ಫಾಲ್ಸ್ ಆಗುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಸಮ್ ಪ್ಲ್ಯಾಂಟ್ಸ್ ಆರ್ ರಿವರ್ ಇಸ್ ಎ ಪಾಸಿಬಿಲಿಟಿ. ಸಮ್ ಪ್ಲ್ಯಾಂಟ್ಸ್ ಆರ್ ರಿವರ್ ಇಸ್ ಎ ಪಾಸಿಬಿಲಿಟಿ. ಪ್ಲ್ಯಾಂಟ್ ಇಲ್ಲೈತೆ, ರಿವರ್ ಇಲ್ಲೈತೆ. ಈ ಡಯಾಗ್ರಾಮಲ್ಲಿ ಕಾಣಿಸ್ತಿದೆಯಾ ಪ್ಲ್ಯಾಂಟ್ ಮತ್ತು ರಿವರ್ಗೆ ಏನಾದರೂ ರಿಲೇಷನ್ ಇಲ್ಲ. ಬಟ್ ಪಾಸಿಬಿಲಿಟಿ ಕೊಟ್ಟಿರೋದ್ರಿಂದ ಇದು ಸಮ್ ಪ್ಲ್ಯಾಂಟ್ಸ್ ಕ್ಯಾನ್ ಬಿ ರಿವರ್ಸ್, ಸಮ್ ಪ್ಲ್ಯಾಂಟ್ಸ್ ರಿವರ್ಸ್ ಆಗ್ಬೋದು. ಅದಕ್ಕೋಸ್ಕರ ಪಾಸಿಬಿಲಿಟಿಯಲ್ಲಿ ಟ್ರೂ ಆಯ್ತು. ಪಾಸಿಬಿಲಿಟಿ ಟ್ರೂ ಆದರೆ ಇದು ಲಾಜಿಕಲಿ ಫಾಲೋ. ನೆಕ್ಸ್ಟ್ ಒನ್, ನೋ ಮೌಂಟೇನ್ ಈಸ್ ಟ್ರೀ, ಮೌಂಟೇನ್ ಇಲ್ಲೈತೆ, ಟ್ರೀ ಇಲ್ಲೈತೆ. ನೋ ಮೌಂಟೇನ್ ಈಸ್ ಟ್ರೀ ಅಂತ ಹೇಳಕ್ಕೆ ಸಾಧ್ಯ ಐತೇನ್ರಿ, ರಾಂಗೇ ಐತೆ. ಇದು ರಾಂಗ್ ಐತೆ. ಯಾವ ಥರ ರಾಂಗ್ ಇದು, ಡೆಫಿನೆಟ್ಲಿ ರಾಂಗ್ ಐತೆ, ಲಾಜಿಕಲಿ ರಾಂಗ್ ಐತೆ.
ಟ್ರೀ ಇಲ್ಲೈತೆ, ಮೌಂಟೇನ್ ಇಲ್ಲೈತೆ. ಪಾಸಿಬಿಲಿಟಿ ಒಳಗೆ ಮೌಂಟೇನ್ ಎಲ್ಲ ಟ್ರೀ ಆಗದೆ ಇರ್ಬೋದು, ಯಾಕಂದರೆ ರಿವರ್ಗೂ ಟ್ರೀ ಮೌಂಟೇನು ಆಗಿ ಬರೋಂಗಿಲ್ಲ. ಹಂಗಿದ್ಮೇಲೆ ಈ ಎಲ್ಲ ರಿವರ್ಸ್ಗಳ ಒಳಗಡೆ ಟ್ರೀ ಬಂದರೂ ಬರ್ಬೋದು. ಸಂಬಂಧಿದಾನೆ ಪಾಸಿಬಿಲಿಟಿ ಒಳಗಡೆ. ಈಗ ಇದಕ್ಕೆ ರಿವರ್ಗೂ ಮೌಂಟೇನ್ಗೂ ಆಗಿ ಬರಲ್ಲ ಅಂತ ಗೊತ್ತೈತೆ ನಮ್ಗೆ, ಬಟ್ ಟ್ರೀದು ಮೌಂಟೇನ್ದು ರಿಲೇಷನ್ ಇಲ್ಲಿ ಗೊತ್ತಿಲ್ಲ ನಮಗೆ. ಹಾಗಿದ್ಮೇಲೆ ಪಾಸಿಬಿಲಿಟಿಯಲ್ಲಿ ಟ್ರೀಗೂ ಮೌಂಟೇನ್ಗೂ ಕೂಡ ಆಗದೆ ಇರ್ಬೋದು, ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗ್ಬೋದು. ಬಟ್ ಇದು ಪಾಸಿಬಿಲಿಟಿ ಇರೋದ್ರಿಂದ ಈಗ ಸದ್ಯಕ್ಕೆ ಇದು ರಾಂಗ್ ಐತೆ. ಪಾಸಿಬಿಲಿಟಿಯಲ್ಲಿ ಟ್ರೂ ಆಗತ್ತಾ ಅಂದರೆ ಲಾಜಿಕಲಿ ಡಸ್ ನಾಟ್ ಫಾಲೋ. ಇದು ಲಾಜಿಕಲಿ ಡಸ್ ನಾಟ್ ಫಾಲೋಸ್ ಆಯಿತು. ನೆಕ್ಸ್ಟ್ ಒನ್ ನೋಡ್ರಿ, ಸಮ್ ಫ್ಲವರ್ಸ್ ಕ್ಯಾನ್ ಬಿ ರಿವರ್. ಫ್ಲವರ್ ಇಲ್ಲೈತೆ, ರಿವರ್ ಇಲ್ಲೈತೆ. ಫ್ಲವರ್ ಕ್ಯಾನ್ ಬಿ ರಿವರ್, ಹೌದು. ಈ ಫ್ಲವರ್ಗೂ ರಿವರ್ಗೂ ಏನೇ ರೆಸ್ಟ್ರಿಕ್ಷನ್ ಇಲ್ಲ. ಫ್ಲವರ್ ಎಲ್ಲರೂ ರಿವರ್ದಲ್ಲಿ ಬರ್ಬೋದು, ಸ್ವಲ್ಪನೂ ಬರ್ಬೋದು, ಒಂದೇ ಬರ್ಬೋದು, 99 ಬರ್ಬೋದು, ಎಷ್ಟು ಭೀ ಬರ್ಬೋದು. ಅದಕ್ಕೋಸ್ಕರ ಇದು ಟ್ರೂ ಐತಿ ಪಾಸಿಬಿಲಿಟಿಯಲ್ಲಿ. ಪಾಸಿಬಿಲಿಟಿಯಲ್ಲಿ ಟ್ರೂ ಇರೋದ್ರಿಂದ ಇದು ಲಾಜಿಕಲಿ ಫಾಲೋ ಆಯಿತು, ಡೆಫಿನೆಟ್ಲಿ ಅಲ್ಲ. ಈ ಸರ್ಕಲ್ಗೆ ಏನಾರ ಸಮೀಪ ಕಾಣಿಸ್ತಿದೆಯಾ? ಈ ಸರ್ಕಲ್ ಇದ್ರೊಳಗೆ ಹೋಗಿಲ್ಲ, ಆದರೆ ಲಾಜಿಕಲಿ ಹೇಳ್ತಿದ್ದೀವಿ ನಾವು. ಅದಕ್ಕೋಸ್ಕರ ಇದು ಲಾಜಿಕಲಿ ಫಾಲೋಸ್. ಇದರ ಆನ್ಸರ್ ಲಾಜಿಕಲಿ ಫಾಲೋಸ್ ಆಯಿತು. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇನ್ನೊಂದು ನಾನೀಗ ಒಂದು ಪಾಯಿಂಟ್ ಹೇಳ್ತೀನಿ, ಅದ್ರ ಮೇಲೆ ಇದನ್ನು ಸಾಲ್ವ್ ಮಾಡೋಣ. ಯಾವಾಗಲೂ ಇದು ಲಾಜಿಕಲಿ ಫಾಲೋಸ್ ಅಂತ ಕೊಟ್ಟಾಗ ಹೆಡ್ಡಿಂಗಲ್ಲಿ ಲಾಜಿಕಲಿ ಫಾಲೋ ಕೊಟ್ಟಾಗ ಅದರೊಳಗಡೆ ಲಾಜಿಕಲಿ ಫಾಲೋ ಇರೋದು ಬರ್ತದೆ, ಡೆಫಿನೆಟ್ಲಿ ಫಾಲೋ ಇರೋದು ಕೂಡ ಬರ್ತದೆ. ಇವೆರಡು ಬಂದರೂ ಎರಡಕ್ಕೂ ಲಾಜಿಕಲಿ. ಈಗ ಕೆಳಗಡೆ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಲಾಜಿಕಲಿ ಫಾಲೋ ಇತ್ತು ಅಂತ ಅಂದ್ಕೊಳ್ಳೋಣ. ಅವಾಗ ಒಂದನೇದು ಲಾಜಿಕಲಿ ಫಾಲೋ ಇತ್ತು, ಎರಡನೇದು ಡೆಫಿನೆಟ್ಲಿ ಫಾಲೋ ಇತ್ತು ಅಂತಂದರೂ ಕೂಡ ಅವಾಗ ನೀವು ಇದನ್ನು ಲಾಜಿಕಲಿ ಫಾಲೋ ಇದೆ, ಇದನ್ನು ಲಾಜಿಕಲಿ ಫಾಲೋ ಇದೆ ಅಂತಲೇ ಹಾಕಬೇಕು. ಎಷ್ಟು ಸ್ಟೇಟ್ಮೆಂಟ್ಗಳು ಲಾಜಿಕಲಿ ಫಾಲೋ ಆಯ್ತು ಅಂತಂದ್ರೆ ಒಂದನೇದು ಎರಡನೇದು ಎಲ್ಲನೂ ಲಾಜಿಕಲಿ ಫಾಲೋಸ್ ಒಳಗಡೆನೇ ಡೆಫಿನೆಟ್ಲಿ ಫಾಲೋಸ್ಗಳು ಬರ್ತವೆ. ಲಾಜಿಕಲಿ ಫಾಲೋಸ್ ಅನ್ನೋದು ದೊಡ್ಡದು, ಅದಕ್ಕೆ ಒಳಗಡೆ ಡೆಫಿನೆಟ್ಲಿ ಫಾಲೋ ಬರುತ್ತೆ. ಅದೇ ರೀತಿ ಲಾಜಿಕಲಿ ಡಸ್ ನಾಟ್ ಫಾಲೋ ಅನ್ನೋದು ದೊಡ್ಡದು, ಅದ್ರ ಒಳಗಡೆ ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಅಂತ ಬರ್ತೈತೆ. ಸ್ಟೇಟ್ಮೆಂಟ್ಗಳಲ್ಲಿ ಒಂದೇ ಮೇನ್ ಹೆಡ್ಲೈನಲ್ಲಿ ಏನು ಕೊಟ್ಬಿಡ್ತಾನೆ ಅಂತಂದರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಲಾಜಿಕಲಿ ಫಾಲೋಸ್ ಅಂತ ಕೊಡ್ತಾನೆ. ಫಾಲೋಸ್ ಅಂತಂದರೆ ಯಾವ್ಯಾವ ಟ್ರೂ ಇದಾವೆ ಅಂತ ಹುಡುಕ್ತೀರ ನೀವು. ಅವಾಗ ಏನಾದ್ರು ಒಂದು ಡೆಫಿನೆಟ್ಲಿ ಫಾಲೋ ಸಿಕ್ತಂತಂದ್ರೆ ಕೂಡ ಅದು ಕೂಡ ರೈಟ್ ಆನ್ಸರ್. ಅದು ಲಾಜಿಕಲಿ ಫಾಲೋ ಆದಮೇಲೆ ಡೆಫಿನೆಟ್ಲಿ ಫಾಲೋ ಆಗಿದೆ. ಡೆಫಿನೆಟ್ಲಿ ಫಾಲೋ ಅನ್ನೋದು ಲಾಜಿಕಲಿ ಫಾಲೋ ಒಳಗಡೆನೇ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ಡೆಫಿನೆಟ್ಲಿ ಫಾಲೋ ಇದೊಂದು ಬರ್ಕೊಂಡ್ಬಿಟ್ರಲ್ಲ, ಏನು ಆಲ್ ಡೆಫಿನೆಟ್ಲಿ ಫಾಲೋ conclusions are logically follows. All definitely following conclusion, all definite conclusions are logical conclusions. ಓಕೆ, ಇದರಲ್ಲಿ ಬಂದು ನೋಡೋಣ. ಇವಾಗ ಏನಿದೆ, ಓನ್ಲಿ ಫ್ಯೂ ಟೀಚರ್ಸ್ ಆರ್ ಡಾಕ್ಟರ್ಸ್. ಕೆಲವೊಂದೇ ಟೀಚರ್ಸ್ಗಳು ಡಾಕ್ಟರ್ಸ್ಗಳಾಗಿದ್ದಾರೆ, ಕೆಲವೊಂದು ಇಲ್ಲ ಅನ್ನಂಗಾತು. ಆಲ್ ಡಾಕ್ಟರ್ಸ್ ಆರ್ ನರ್ಸ್. ಎಲ್ಲ ಡಾಕ್ಟರ್ಸ್ಗಳು ನರ್ಸ್ ಇದ್ದಾರೆ. ಆಗಳಿದ ಸ್ಟೇಟ್ಮೆಂಟ್ ಆಯ್ತಾ ಇದು. ಸಮ್ ಇಂಜಿನಿಯರ್ಸ್, ಓಕೆ ಆಗಳಿದೆ ಐತಿದ. ಇನ್ನೊಂದು ಸರಿ ಅವಾಗಿಂದ ಡಯಾಗ್ರಾಮಲ್ಲಿ ಯಾವ್ಯಾವ ಮಾಡಿದ್ದೀವಲ್ಲ ನಾವು ಅದೇ ನೋಡೋಣ. ಇವಾಗ ಡಾಕ್ಟರ್ಸ್ ಐತೆ, ನೋ ನರ್ಸ್ ಈಸ್ ಇಂಜಿನಿಯರ್. ಎಲ್ಲ ನರ್ಸ್ ಇದ್ದಾರೆ. ಇವರು ನರ್ಸ್ ಒಳಗೆ ಯಾರು ನರ್ಸ್ಗಳು ಇಂಜಿನಿಯರ್ ಇಲ್ಲ. ಸಮ್ ಇಂಜಿನಿಯರ್ಸ್ಗಳು ಏನಿದ್ದಾರೆ ಡ್ರೈವರ್ಸ್ ಇದ್ದಾರೆ. ಒಂದೇದೇನೈತೆ, ಸಮ್ ಟೀಚರ್ಸ್ ಆರ್ ಇಂಜಿನಿಯರ್ ಇಸ್ ಎ ಪಾಸಿಬಿಲಿಟಿ. ಟೀಚರ್ ಇಲ್ಲಿದ್ದಾನೆ, ಇಂಜಿನಿಯರ್ ಇದ್ದಾನೆ. ಪಾಸಿಬಿಲಿಟಿಯಲ್ಲಿ ಇದು ಟ್ರೂ ಆಗ್ಬೋದು, ಟ್ರೂ ಐತೆ. ಪಾಸಿಬಿಲಿಟಿಯಲ್ಲಿ ಅಂದರೆ ಇದು ಲಾಜಿಕಲಿ ಫಾಲೋಸ್ ಐತೆ, ಇದು ಲಾಜಿಕಲಿ ಫಾಲೋ. ಸೆಕೆಂಡ್ ಒನ್, ಸಮ್ ಡಾಕ್ಟರ್ಸ್ ಆರ್ ನರ್ಸ್. ಡಾಕ್ಟರ್ಸ್ಗಳು ಎಲ್ಲ ನರ್ಸ್ ಒಳಗೆ ಇರೋದ್ರಿಂದ ಇದು ಡೆಫಿನೆಟ್ಲಿ ಫಾಲೋ ಆಯಿತು. ಇದು ಡೆಫಿನೆಟ್ಲಿ ಫಾಲೋ ಆಗಿದೆ ಅಂದಮೇಲೆ ಇದು ಲಾಜಿಕಲಿ ಕೂಡ ಫಾಲೋ ಆಗುತ್ತೆ, ಎರಡೂ ಇದು. ನೆಕ್ಸ್ಟ್, ನೋ ಎಂಜಿನಿಯರ್ ಈಸ್ ಟೀಚರ್. ಎಂಜಿನಿಯರ್ ಇಲ್ಲಿದ್ದಾನೆ, ಟೀಚರ್ ಇಲ್ಲಿದ್ದಾನೆ. ಹೇಳೋಕ್ಕಾಗಂಗಿಲ್ಲ, ಇದು ರಾಂಗ್ ಆಯಿತು. ಯಾವ ಥರ ರಾಂಗ್ ಆಯ್ತು? ಇದು ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಇದು ಲಾಜಿಕಲಿ ರಾಂಗ್ ಆಯಿತು. ಲಾಜಿಕಲಿ ಡಸ್ ನಾಟ್ ಫಾಲೋ ಆಯ್ತು, ಇದು ಲಾಜಿಕಲಿ ಡಸ್ ನಾಟ್ ಫಾಲೋ. ನೆಕ್ಸ್ಟ್, ಈ ಲಾಜಿಕಲಿ ಡಸ್ ನಾಟ್ ಫಾಲೋ ಅಂದರೆ ಇದು ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಕೂಡ ಆಗಿರುತ್ತೆ. ಸರ್, ಇದು ಡೆಫಿನೆಟ್ಲಿ ಅಲ್ಲ, ಜಸ್ಟ್ ಲಾಜಿಕಲಿ ಡಸ್ ನಾಟ್ ಫಾಲೋ ಆಯಿತು. ನೆಕ್ಸ್ಟ್ ಒನ್, ಸಮ್ ಡಾಕ್ಟರ್ಸ್ ಕ್ಯಾನ್ ಬಿ ಇಂಜಿನಿಯರ್ಸ್. ಡಾಕ್ಟರ್ಸ್ ಇಲ್ಲಿದ್ದಾರೆ, ಇಂಜಿನಿಯರ್ಸ್ ಇಲ್ಲಿದ್ದಾರೆ. ಇವರು ಡೆಫಿನೆಟ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನರ್ಸ್ಗೂ ಇಂಜಿನಿಯರಿಂಗ್ ಆಗಿ ಬರೋಂಗಿಲ್ಲ. ನರ್ಸ್ ಒಳಗಡೆ ಇರೋ ಡಾಕ್ಟರ್ಗೂ ಕೂಡ ಇಂಜಿನಿಯರಿಂಗ್ ಕಂಡ್ರೆ ಆಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಇದು ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಆಯಿತು. ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಆದಾಗ ಇದು ಲಾಜಿಕಲಿ ಡಸ್ ನಾಟ್ ಫಾಲೋ ಕೂಡ ಆಗುತ್ತೆ. ಇದು ಲಾಜಿಕಲಿ ಡಸ್ ನಾಟ್ ಫಾಲೋ ಕೂಡ ಆಗುತ್ತೆ. ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟು ಅರ್ಥ ಆದರೆ ಸಾಕು. ಇವಾಗ ಒಂದೊಂದೊಂದೊಂದು ಕ್ವಶನ್ ಬಿಡಿಸ್ಕೊತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿರಿ, ಇದೊಂದು ಕ್ವಶನ್ ಟ್ರೈ ಮಾಡಿರಿ ನೀವು. ಈ ಕ್ವಶನಲ್ಲಿ ಏನಿದೆ, ವಿಚ್ ಆಫ್ ದ ಫಾಲೋವಿಂಗ್ ಕನ್ಕ್ಲೂಷನ್. ಇದೇ ರೀತಿ ಕ್ವಶನ್ಸ್ ಎಕ್ಸಾಮ್ಸ್ಗಳಲ್ಲಿ ಬರ್ತೈತೆ. ಈ ರೀತಿ ಡೈರೆಕ್ಷನ್ ಕೊಡ್ತಾನೆ, ಡೈರೆಕ್ಷನಲ್ಲಿ ಇಲ್ಲಿ ಯಾವುದೋ ಒಂದು ಲೈನಲ್ಲಿ ಇಲ್ಲಿ ಕೊಟ್ಟಿರ್ತಾನೆ. ಇಲ್ಲಿ ಲಾಜಿಕಲಿ ಫಾಲೋ ಸ್ಟೇಟ್ಮೆಂಟ್ಗಳನ್ನು ಕಂಡುಹಿಡಿದಂತೆ, ಕನ್ಕ್ಲೂಷನ್ಸ್ಗಳನ್ನು. ಇಲ್ಲಿ ಸ್ಟೇಟ್ಮೆಂಟ್ ಇದೆ, ಇಲ್ಲಿ ಕನ್ಕ್ಲೂಷನ್ಸ್ಗಳಿದ್ದಾವೆ, ಆಪ್ಷನ್ಸ್ ಇದ್ದಾವೆ. ನೋಡಿರಿ, ನೀವು ಟ್ರೈ ಮಾಡಿರಿ ಆನ್ಸರ್.
ಲಾಜಿಕಲಿ ಫಾಲೋ ಸ್ಟೇಟ್ಮೆಂಟ್ಗಳನ್ನು ಕಂಡುಹಿಡಿಬೇಕು. ಇವಾಗ ಯಾವ ಸ್ಟೇಟ್ಮೆಂಟ್ ಫಾಲೋ ಆಗ್ತವೆ ನೋಡೋಣ. ಡಯಾಗ್ರಾಮ್ ಹಾಕೋಣ. ಓನ್ಲಿ ಫ್ಯೂ ಪಿಜ್ಜಾ ಆರ್ ಬರ್ಗರ್, ಕೆಲವೊಂದೇ ಪಿಜ್ಜಾಗಳೇನಿದಾವೆ ಬರ್ಗರ್ಗಳಿದಾವೆ. ಪಿಜ್ಜಾ ಇದಾವಲ್ಲ, ಆ ಪಿಜ್ಜಾಗಳಲ್ಲಿ ಕೆಲವೊಂದೇ ಪಿಜ್ಜಾಗಳೇನಿದಾವೆ ಬರ್ಗರ್ಗಳಿದಾವೆ, ಕೆಲವೊಂದು ಇಲ್ಲ. ಓನ್ಲಿ ಫ್ಯೂ ಬರ್ಗರ್ಸ್ ಆರ್ ಮ್ಯಾಗೀಸ್, ಕೆಲವೊಂದೇ ಬರ್ಗರ್ಸ್ಗಳು ಮ್ಯಾಗಿ ಇದಾವೆ. ಇನ್ನು ಉಳಿದ ಕೆಲವೊಂದು ಬರ್ಗರ್ಸ್ಗಳು ಮ್ಯಾಗಿ ಇಲ್ಲ. ಬರ್ಗರ್ದಿಂದ ಮ್ಯಾಗಿ ರಿಸ್ಟ್ರಿಕ್ಷನ್, ಇಲ್ಲಿ ಪಿಜ್ಜಾದಿಂದ ಬರ್ಗರ್ ರಿಸ್ಟ್ರಿಕ್ಷನ್. ನೆಕ್ಸ್ಟ್, ಆಲ್ ಮ್ಯಾಗಿ ಆರ್ ಮೋಮೋಸ್, ಎಲ್ಲ ಮ್ಯಾಗಿಗಳೇನಿದಾವೆ ಮೋಮೋಸ್ಗಳಾಗಿದ್ದಾವೆ. ಪ್ಲೇಸ್ ಇಲ್ಲ, ಅದಕ್ಕೆ ಈ ರೀತಿ ಬರೆದಿರೋದು. ನೋ ಪಾಸ್ತಾ ಈಸ್ ಮ್ಯಾಗಿ, ಮೋಮೋಸ್ ಆಯಿತು, ಯಾವುದೇ ಪಾಸ್ತಾ ಮ್ಯಾಗಿ ಇಲ್ಲ. ಇದು ಪಾಸ್ತಾ, ಯಾವುದೇ ಪಾಸ್ತಾ ಮ್ಯಾಗಿ ಇಲ್ಲ. ಒಳಗಿರೋ ಮ್ಯಾಗಿಗೂ ಮತ್ತು ಪಾಸ್ತಾಗಾಗಿ ಬರೋಂಗಿಲ್ಲ. ಅರ್ಥ ಆಯ್ತು ಅನ್ಕೋತೀನಿ ಡಯಾಗ್ರಾಮ್ ನಿಮ್ಗೆ ಹಾಕಿರೋದು. ಇವಾಗ ಏನೇನಾಯ್ತು ಡಯಾಗ್ರಾಮು, ಈ ಪಿಜ್ಜಾಗೂ ಮತ್ತು ಬರ್ಗರ್ಗೂ ಕೆಲವೊಂದು ಪಿಜ್ಜಾ ಮಾತ್ರ ಬರ್ಗರ್ ಇದ್ದಾವೆ, ಕೆಲವೊಂದಿಲ್ಲ. ಇಲ್ಲಿ ಬರ್ಗರ್ಗೂ ಮ್ಯಾಗಿಗೂ ನೋಡಿದಾಗ ಕೆಲವೊಂದು ಬರ್ಗರ್ ಮ್ಯಾಗಿ ಇದ್ದಾವೆ, ಬಟ್ ಕೆಲವೊಂದು ಬರ್ಗರ್ಗಳು ಮ್ಯಾಗಿ ಇಲ್ಲ ಅಂತ ಅರ್ಥ ಆಯಿತು. ಆಮೇಲೆ ಕೆಲವೊಂದು ಮ್ಯಾಗಿಗಳು ಅಂದರೆ ಯಾವುದೇ ಮ್ಯಾಗಿ ಪಾಸ್ತಾ ಇಲ್ಲ. ಆಮೇಲೆ ಎಲ್ಲ ಮ್ಯಾಗಿಗಳು ಮೋಮೋಸ್ ಎಲ್ಲ ಬರ್ತವೆ. ಓಕೆ, ಫಸ್ಟ್ ಕನ್ಕ್ಲೂಷನ್ ನೋಡ್ರಿ. ಸಮ್ ಮ್ಯಾಗಿ ಆರ್ ನಾಟ್ ಬರ್ಗರ್, ಮ್ಯಾಗಿ ಇಲ್ಲೈತೆ, ಬರ್ಗರ್ ಇಲ್ಲೈತೆ. ಸಮ್ ಮ್ಯಾಗಿ ಆರ್ ನಾಟ್ ಬರ್ಗರ್ ಅಂತಾರೆ. ಮ್ಯಾಗಿದಿಂದ ಬರ್ಗರ್ ಹೇಳ್ತಿದ್ದಾನೆ ಅವನು. ಮ್ಯಾಗಿ ಈ ಕಡೆಯಿಂದ ಬರ್ಗರ್ ಕಡೆ ಈ ಕಡೆ ಹೋದಾಗ ನೋ ರಿಸ್ಟ್ರಿಕ್ಷನ್. ಯಾವ ಕಡೆಯಿಂದ? ಬರ್ಗರ್ದಿಂದ ಮ್ಯಾಗಿ ಕಡೆ. ಇಲ್ಲಿ ಮೇಲೆ ಮಾರ್ಜಿನ್ ಹಾಕಿದ್ದೀವಿ ನಾವು. ಬರ್ಗರಿಂದ ಮ್ಯಾಗಿ ಕಡೆ ರಿಸ್ಟ್ರಿಕ್ಷನ್ ಐತೆ, ಮ್ಯಾಗಿಯಿಂದ ಬರ್ಗರ್ ಕಡೆ ರಿಸ್ಟ್ರಿಕ್ಷನ್ ಇಲ್ಲ. ಅದಕ್ಕೋಸ್ಕರ ಇದೇನಾಯಿತು, ರಾಂಗ್ ಆಯಿತು. ಈ ರೀತಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾವುದು ರಾಂಗ್ ಆಯ್ತು? ಇದು ಲಾಜಿಕಲಿ ಡಸ್ ನಾಟ್ ಫಾಲೋ. ಆಗದೇನೂ ಇರಬಹುದು, ಕೆಲವೊಂದು ರಿಸ್ಟ್ರಿಕ್ಷನ್ ಇದ್ರೂ ಇರಬಹುದು, ಪಾಸಿಬಿಲಿಟಿ ಒಳಗೆ ಆಗ್ಬೋದು, ಬಟ್ ಇವಾಗ ಡೆಫಿನೆಟ್ಲಿ ಇಲ್ಲ. ಇದಕ್ಕೆ ರಾಂಗ್ ಆಯಿತು. ಆಮೇಲೆ ನೆಕ್ಸ್ಟ್, ಸಮ್ ಪಿಜ್ಜಾ ಆರ್ ನಾಟ್ ಪಾಸ್ತಾ, ಪಿಜ್ಜಾ ಇಲ್ಲೈತೆ, ಪಾಸ್ತಾ ಇಲ್ಲೈತೆ. ಪಿಜ್ಜಾಗೂ ಪಾಸ್ತಾಗೂ ಯಾವುದೇ ರೀತಿ ರಿಲೇಷನೇ ಇಲ್ಲ ಅಂತಂದಮೇಲೆ ಇದು ಕೂಡ ರಾಂಗ್ ಆಯಿತು. ಇದು ಕೂಡ ಫಾಲೋ ಆಗಂಗಿಲ್ಲ. ಜಸ್ಟ್ ನಮ್ಗೆ ಫಾಲೋ ಇರೋ ಸ್ಟೇಟ್ಮೆಂಟ್ಗಳು ಬೇಕಾಗಿದ್ದಾವೆ. ನೆಕ್ಸ್ಟ್, ಓನ್ಲಿ ಫ್ಯೂ ಪಿಜ್ಜಾ ಆರ್ ಮ್ಯಾಗಿ, ಪಿಜ್ಜಾ ಇಲ್ಲೈತೆ, ಮ್ಯಾಗಿ ಇಲ್ಲೈತೆ. ಓನ್ಲಿ ಫ್ಯೂ ಪಿಜ್ಜಾ ಆರ್ ಮ್ಯಾಗಿ ಅಂತ ಹೇಳಕ್ಕೆ ಸಾಧ್ಯ ಐತೆ ಅಂದರೆ ಇಲ್ಲ, ಇದು ಕೂಡ ರಾಂಗ್ ಆಯಿತು. ಡೆಫಿನೆಟ್ಲಿ ಯಾವುದು ಲಾಜಿಕಲಿ ಫಾಲೋ ಆಗಂಗಿಲ್ಲ. ಇದರಲ್ಲಿ ಯಾವುದು ಕೂಡ ಲಾಜಿಕಲಿ ಫಾಲೋ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಕ್ಕೆಲ್ಲ ರಾಂಗ್ ಆದವು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನೊಂದು ಕ್ವಶನ್ ಟ್ರೈ ಮಾಡಿರಿ. ಈ ಕ್ವಶನಲ್ಲಿ ಏನಿದೆ, ಲಾಜಿಕಲಿ ಡಸ್ ನಾಟ್ ಫಾಲೋ ಬೇಕಾಗಿದೆ ನಮಗೆ. ಲಾಜಿಕಲಿ ಡಸ್ ನಾಟ್ ಫಾಲೋ. ಇವಾಗ ಟ್ರೈ ಮಾಡಿದಾರೆ ಅಂತ ಅನ್ಕೊಂತೀನಿ. ನೋಡೋಣ ಏನೈತೆ. ಸಮ್ ಕೋಲ್ಕತ್ತಾ ಆರ್ ಝಾನ್ಸಿ, ಕೆಲವೊಂದು ಕೋಲ್ಕತ್ತಾಗಳೇನಿದಾವೆ ಝಾನ್ಸಿ ಆಗಿದಾವೆ. ಸಮ್ ಡೆಲ್ಲಿ ಆರ್ ಕಟಕ್, ಆಮೇಲೆ ನೋ ಝಾನ್ಸಿ ಇಸ್ ಕಟಕ್, ಯಾವುದೇ ಝಾನ್ಸಿ ಕಟಕ್ ಇಲ್ಲ. ಸಮ್ ಡೆಲ್ಲಿ ಆರ್ ಕಟಕ್, ಕೆಲವೊಂದು ಡೆಲ್ಲಿಗಳೇನಿದಾವೆ ಕಟಕ್ ಇದಾವೆ. ಇದು ಇದ್ರ ಡಯಾಗ್ರಾಮ್. ಕನ್ಕ್ಲೂಷನ್ ನೋಡೋಣ. ಲಾಜಿಕಲಿ ಡಸ್ ನಾಟ್ ಫಾಲೋ ಬೇಕು ಅಂದರೆ ಯಾವುದು ಕರೆಕ್ಟ್ ಆಗ್ತಾವಲ್ಲ ಅವುಗಳು ರಾಂಗ್ ಆಗ್ತವೆ, ಯಾವುದು ರಾಂಗ್ ಆಗುತ್ತಲ್ಲ ಅದೇ ಕರೆಕ್ಟ್ ಆಗ್ತವೆ. ಯಾವ್ದು ಫಾಲೋ ಆಗ್ತಾವಲ್ಲ ಅವು ರಾಂಗ್ ಆಗ್ತವೆ, ಯಾವ್ದು ಡಸ್ ನಾಟ್ ಫಾಲೋ ಆಗ್ತವೆ ಅಂದರೆ ಯಾವ್ದು ಫಾಲೋ ಆಗಂಗಿಲ್ಲ ಅದು ಕರೆಕ್ಟ್ ಆಗುತ್ತೆ. ಆಲ್ ಕೋಲ್ಕತ್ತಾ ಕೆನಾಟ್ ಬಿ ಕಟಕ್, ಎಲ್ಲ ಕೋಲ್ಕತ್ತಾಗಳು ಕಟಕ್ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ತಿರೋದು ಅವನು. ಎಲ್ಲ ಕೋಲ್ಕತ್ತಾಗಳು ಕಟಕ್ ಆಗಲು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾನೆ. ಹೌದು, ಯಾಕೆ ಹೇಳ್ರಿ? ಕಟಕ್ಗೂ ಝಾನ್ಸಿಗೂ ಆಗಿ ಬರೋಂಗಿಲ್ಲ. ಝಾನ್ಸಿಯಲ್ಲಿರ್ತಕ್ಕಂಥ ಕೆಲವೊಂದು ಭಾಗದ ಕೋಲ್ಕತ್ತಾಗಳು ಕಟಕಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆಲ್ ಕಲ್ಕತ್ತಾ ಕಟಕ್ ಆಗೋಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸಿಮಮ್ ಆಗ್ಬೋದು, 99% ಕೋಲ್ಕತ್ತಾಗಳೆಲ್ಲ ಕಟಕಲ್ಲಿ ಬರ್ಬೋದು, ಬಟ್ 100% ಕೋಲ್ಕತ್ತಾ ಕಟಕ್ ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದೇನಾಯಿತು, ಇದು ಟ್ರೂ ಆಯಿತು. ಇದು ಡೆಫಿನೆಟ್ಲಿ ಫಾಲೋ ಆಯಿತು. ಡೆಫಿನೆಟ್ಲಿ ಫಾಲೋ ಆಗಿದೆ ಅಂದರೆ ಲಾಜಿಕಲಿ ಕೂಡ ಫಾಲೋ ಆಗಿರುತ್ತೆ. ಇದು ಟ್ರೂ ಆಯಿತು. ಸೆಕೆಂಡ್ ಒನ್ ಬರೋಣ. ಸಮ್ ಡೆಲ್ಲಿ ಕ್ಯಾನ್ ಬಿ ಝಾನ್ಸಿ, ಕೆಲವೊಂದು ಡೆಲ್ಲಿಗಳು ಝಾನ್ಸಿ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾನೆ. ಕ್ಯಾನ್ ಬಿ ಅಂದಿದ್ದಾನೆ ಅಂತಂದಮೇಲೆ ಕೆಲವೊಂದು ಡೆಲ್ಲಿಗಳು ಝಾನ್ಸಿ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕಾಮನ್ ಇರೋ ಪ್ಲೇಸಲ್ಲಿ ಇರೋದು ಹೋಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಉಳಿದವರು ಹೋಗ್ಬೋದಲ್ಲ. ಅವನು ಸಮ್ ರಿಲೇಷನ್ ಹೇಳಿರೋದು, ಕೆಲವೊಂದೇ ಕೇಳಿರೋದು ಅವನು. ಹೌದು, ಇನ್ನೂ ಇಷ್ಟು ಜನ ಇದ್ದಾರೆ, ಇದರಲ್ಲಿ ಕೆಲವೊಂದು ಜನ ಹೋದರೂ ಹೋಗ್ಬೋದು. ಪಾಸಿಬಿಲಿಟಿಯಲ್ಲಿ ಏನಾಯಿತು, ಟ್ರೂ ಆಯಿತು. ನೆಕ್ಸ್ಟ್ ಕನ್ಕ್ಲೂಷನ್, ಆಲ್ ಝಾನ್ಸಿ ಕ್ಯಾನ್ ಬಿ ಡೆಲ್ಲಿ, ಎಲ್ಲ ಝಾನ್ಸಿ ಡೆಲ್ಲಿ ಆಗ್ಬೋದು ಅಂತ ಹೇಳ್ತಿದ್ದೆ ನಾನು. ಹೌದು, ಎಲ್ಲ ಝಾನ್ಸಿ ಡೆಲ್ಲಿಯಲ್ಲಿ ಬರ್ಬೋದು.
ಕಟಕ್ಗೂ ಝಾನ್ಸಿಗೆ ಆಗಿ ಬರೋಂಗಿಲ್ಲ. ಬಟ್ ಕಟಕ್ ಆಲ್ರೆಡಿ ಡೆಲ್ಲಿ ಒಳಗಡೆ. ಇದು ಯಾವ ರೀತಿ ಡಯಾಗ್ರಾಮ್ ಆಗ್ಬೋದು ಇದ್ರ ಪ್ರಕಾರ ಅಂತಂದರೆ, ಇದರ ಈ ಸ್ಟೇಟ್ಮೆಂಟು ಮತ್ತು ಈ ಕನ್ಕ್ಲೂಷನ್ ಮಿಕ್ಸ್ ಮಾಡಿ ಡಯಾಗ್ರಾಮ್ ಹಾಕಕ್ಕೆ ಹೋದರೆ ಡೆಲ್ಲಿ ಇಷ್ಟು ದೊಡ್ಡದಾಗಿರ್ಬೋದು, ಇದ್ರೊಳಗಡೆ ಇಲ್ಲಿ ಝಾನ್ಸಿ ಬರ್ಬೋದು, ಇಲ್ಲಿ ಕಟಕ್ ಬರ್ಬೋದು, ಇವರಿಬ್ಬರಿಗೆ ಆಗದೆ ಇರ್ಬೋದು. ಪೂರ್ತಿ ಕಟಕ್ ಇದ್ರೊಳಗಡೆ ಬರ್ಬೋದು, ಪೂರ್ತಿ ಝಾನ್ಸಿ ಒಳಗಡೆ ಬರ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಕ್ಯಾನ್ ಬಿ ಅಂದಿರೋದ್ರಿಂದ, ಪಾಸಿಬಿಲಿಟಿ ಕೊಟ್ಟಿರೋದ್ರಿಂದ ಇದು ಕೂಡ ಟ್ರೂ ಆಯಿತು. ನೆಕ್ಸ್ಟ್ ಒನ್, ಸಮ್ ಝಾನ್ಸಿ ಆರ್ ನಾಟ್ ಕೋಲ್ಕತ್ತಾ. ಈ ಝಾನ್ಸಿಯಲ್ಲಿರ್ತಕ್ಕಂಥ ಕೆಲವೊಂದು ಝಾನ್ಸಿಗಳು ಕೋಲ್ಕತ್ತಾ ಇಲ್ಲ ಅಂತಲೇ ಹೇಳ್ತಿದ್ದೆ ನಾನು. ಸಮ್ ಝಾನ್ಸಿ ಆರ್ ಕೋಲ್ಕತ್ತಾ ಅಂತೇಳಿ ಗೊತ್ತು ನಮಗೆ, ಸಮ್ ಝಾನ್ಸಿ ಆರ್ ಕೋಲ್ಕತ್ತಾ ಅಂತ ಗೊತ್ತು. ಬಟ್ ಗೊತ್ತಿರದೇ ಇರೋದು ಯಾವುದು, ಯಾವ ಝಾನ್ಸಿ ಮತ್ತು ಕೋಲ್ಕತ್ತಾದ ಉಳಿದ ಭಾಗದ ಬಗ್ಗೆ ಏನು ಗೊತ್ತೈತೆ ನಮ್ಗೆ, ಏನು ಗೊತ್ತಿಲ್ಲ. ಇಲ್ಲಿ ಏನು ಹೇಳ್ತಿದ್ದಾನೆ, ಸಮ್ ಝಾನ್ಸಿ ಆರ್ ನಾಟ್ ಕೋಲ್ಕತ್ತಾ ಅಂತ ಹೇಳ್ತಿದ್ದಾನೆ. ಈ ಝಾನ್ಸಿಯಲ್ಲಿರೋ ಉಳಿದ ಭಾಗದಲ್ಲಿ ಕೆಲವೊಂದು ಕೋಲ್ಕತ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ಅದು ಡೈರೆಕ್ಟಾಗಿ ಹೇಳ್ತಿದ್ದಾನೆ ಅವನು, ಪಾಸಿಬಿಲಿಟಿ ಕೂಡ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇದೇನಾಯಿತು, ರಾಂಗ್ ಆಯಿತು. ಈ ರೀತಿ ನಮ್ಗೆ ಹೇಳೋಕ್ಕಾಗಂಗಿಲ್ಲ. ಇದು ಕಾಣಿಸೆ ಒಳಗೆ ರಾಂಗ್ ಆಯಿತು. ಕಾಣಿಸೆ ಒಳಗೆ ರಾಂಗ್ ಅಂತಂದರೆ ಪಾಸಿಬಿಲಿಟಿ ಒಳಗೆ ಕರೆಕ್ಟ್ ಆಗುತ್ತೆ, ಬಟ್ ಈ ಸದ್ಯಕ್ಕೆ ನನಗೆ ಹೇಳೋಕ್ಕಾಗಲ್ಲ ಅಂತ ಅರ್ಥ. ನೆಕ್ಸ್ಟ್, ಸಮ್ ಕೋಲ್ಕತ್ತಾ ಕ್ಯಾನ್ ಬಿ ಕಟಕ್. ಕೆಲವೊಂದು ಕೋಲ್ಕತ್ತಾ ಕಟಕ್ ಆಗಲು ಸಾಧ್ಯ ಇದೆ ಅಂತ ಹೇಳ್ತಿದ್ದಾನೆ. ಹೌದು, ಸಾಧ್ಯ ಇದೆ. ಯಾಕಂತಂದರೆ ಉಳಿದಿರೋ ಭಾಗ, ಇಷ್ಟು ಭಾಗ ಮಾತ್ರ ಆಗೋಕ್ಕೆ ಸಾಧ್ಯ ಇಲ್ಲ, ಇನ್ನು ಉಳಿದಿರೋ ಭಾಗ ಆಗ್ಬೋದು. ಕ್ಯಾನ್ ಬಿ ಕೊಟ್ಟಿರೋದ್ರಿಂದ, ಕ್ಯಾನ್ ಅಂದರೆ ಪಾಸಿಬಿಲಿಟಿ. ಕ್ಯಾನ್, ಮೇ, ಮೈಟ್ ಏನು ಬಿ ಬರಲಿ, ಅದೆಲ್ಲ ಪಾಸಿಬಿಲಿಟಿಯಲ್ಲಿ ಬರುತ್ತೆ. ಇದು ಇದರೊಳಗಡೆ ಬರ್ಬೋದು ಪಾಸಿಬಿಲಿಟಿಯಲ್ಲಿ. ಇದು ಕೂಡ ರೈಟ್ ಆಯಿತು. ಇವಾಗ ರಾಂಗ್ ಆಗಿರೋದೇ ಡಸ್ ನಾಟ್ ಫಾಲೋ ಆಗಿರುತ್ತೆ. ಇದು ಫಾಲೋ ಆಗ್ತಿಲ್ಲ, ಇವೆಲ್ಲವೂ ಫಾಲೋ ಆಗ್ತಿದ್ದಾವೆ. ಅಂದರೆ ಆಪ್ಷನ್ ನಂಬರ್ ಡಿ ಇದರದ್ದು ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಡಸ್ ನಾಟ್ ಫಾಲೋ. ಸೊ ಡಸ್ ನಾಟ್ ಫಾಲೋ ಕೇಳಿರೋದ್ರಿಂದ ಆಪ್ಷನ್ ನಂಬರ್ ಡಿ ಇದರ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ಓಕೆ, ಆಲ್ ಟೀಚರ್ಸ್ ಆರ್ ರೈಟರ್ಸ್. ಎಲ್ಲ ಟೀಚರ್ಸ್ಗಳೇನಿದ್ದಾರೆ ರೈಟರ್ಸ್ಗಳಾಗಿದ್ದಾರೆ. ಸಮ್ ರೈಟರ್ಸ್ ಆರ್ ಪೋಯೆಟ್ಸ್. ಕೆಲವೊಂದು ರೈಟರ್ಸ್ಗಳು, ಈ ರೈಟರ್ಸ್ಗಳಲ್ಲಿ ಕೆಲವೊಂದು ರೈಟರ್ಸ್ಗಳೇನಿದ್ದಾರೆ ಪೋಯೆಟ್ಸ್ಗಳಾಗಿದ್ದಾರೆ. ಆಲ್ ಪೋಯೆಟ್ಸ್ ಆರ್ ಸಿಂಗರ್ಸ್. ಈ ಎಲ್ಲ ಪೋಯೆಟ್ಸ್ಗಳೇನಾಗ್ತಾರೆ, ಸಿಂಗರ್ಸ್ಗಳಿದ್ದಾರೆ. ನೋ ಸಿಂಗರ್ ಇಸ್ ಡ್ಯಾನ್ಸರ್. ಯಾವುದೇ ಸಿಂಗರ್ ಡ್ಯಾನ್ಸರ್ ಇಲ್ಲ. ಇವರಿಬ್ಬರ ಮಧ್ಯೆ ನೆಗೆಟಿವ್ ರಿಲೇಷನ್ ಐತೆ. ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋಣ ಇವಾಗ. ಸಮ್ ಟೀಚರ್ಸ್ ಆರ್ ಸಿಂಗರ್ಸ್ ಕೇಳಿರೋದೇ ನೀವು ಕ್ವಶನಲ್ಲಿ. ಇಲ್ಲಿ ನೋಡ್ರಿ, ಡೆಫಿನೆಟ್ಲಿ ಫಾಲೋಸ್. ಯಾವುದು ಡೆಫಿನೆಟಾಗಿ ಫಾಲೋ ಆಗುತ್ತೆ, ಅದು ಲಾಜಿಕಲ್ ಇಲ್ಲ, ಡೆಫಿನೆಟ್ಲಿ ನಿಖರವಾಗಿ, ಅದು ನಿರ್ದಿಷ್ಟವಾಗಿ ಫಾಲೋ ಆಗಲೇಬೇಕು. ಓಕೆ, ಸಮ್ ಟೀಚರ್ಸ್ ಆರ್ ಸಿಂಗರ್ಸ್ ಅಂತ ಕನ್ಕ್ಲೂಷನ್ ಕೊಟ್ಟಿರೋದು ಅವನು. ಟೀಚರ್ಸ್ ಇಲ್ಲಿದ್ದಾರೆ, ಸಿಂಗರ್ಸ್ ಇಲ್ಲಿದ್ದಾರೆ. ಟೀಚರ್ಸ್ಗೂ ಸಿಂಗರ್ಗೂ ಯಾವುದೇ ರೀತಿ ರಿಲೇಷನ್ ಇಲ್ಲ, ಇದು ರಾಂಗ್ ಆಯಿತು. ಸಮ್ ರೈಟರ್ಸ್ ಆರ್ ಸಿಂಗರ್ಸ್. ರೈಟರ್ಸ್ ಇಲ್ಲಿದ್ದಾರೆ, ಸಿಂಗರ್ಸ್ ಇಲ್ಲಿದ್ದಾರೆ. ಹೌದು, ರೈಟರ್ ಒಳಗಡೆ ಸಿಂಗರ್ ಹೋಗಿದ್ದಾನೆ. ಸರ್ಕಲ್ ಎರಡು ಕೂಡಿರೋದ್ರಿಂದ ಡೆಫಿನೆಟ್ಲಿ ಟ್ರೂ ಆಗತ್ತೆ. ಇದು ಡೆಫಿನೆಟ್ಲಿ ಟ್ರೂ, ಡೆಫಿನೆಟ್ಲಿ ಫಾಲೋ ಮಾಡಾಗ್ತೈತೆ. ಓನ್ಲಿ ಈ ಸೆಕೆಂಡ್ ಒನ್ ಡೆಫಿನೆಟ್ಲಿ ಫಾಲೋ. ಥರ್ಡ್ ಕನ್ಕ್ಲೂಷನ್ ನೋಡೋಣ. ನೋ ಪೋಯೆಟ್ ಈಸ್ ಡ್ಯಾನ್ಸರ್. ಪೋಯೆಟ್ ಇಲ್ಲಿದ್ದಾನೆ, ಡ್ಯಾನ್ಸರ್ ಇಲ್ಲಿದ್ದಾನೆ. ಪೋಯೆಟ್ ಎಲ್ಲಿದ್ದಾನೆ, ಸಿಂಗರ್ ಒಳಗಡೆ ಇದ್ದಾನೆ. ಸಿಂಗರ್ಗೂ ಡ್ಯಾನ್ಸರ್ಗೂ ಆಗಿ ಬರಲ್ಲ ಅಂದರೆ ಪೋಯೆಟ್ಗೂ ಆಗಿ ಬರೋಂಗಿಲ್ಲ, ಯಾಕಂದರೆ ಸಿಂಗರ್ ಒಳಗಡೆ ಇರ್ತಕ್ಕಂಥವನೇ ಪೋಯೆಟ್. ಅದಕ್ಕೋಸ್ಕರ ಇದು ಕೂಡ ಡೆಫಿನೆಟ್ಲಿ ಫಾಲೋಸ್. ನೆಕ್ಸ್ಟ್, ಸಮ್ ಟೀಚರ್ಸ್ ಆರ್ ಪೋಯೆಟ್. ಟೀಚರ್ ಇಲ್ಲಿದ್ದಾನೆ, ಪೋಯೆಟ್ ಇಲ್ಲಿದ್ದಾನೆ. ಈ ಎರಡು ಸರ್ಕಲ್ಗೂ ಏನೂ ರಿಲೇಷನೇ ಇಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಇದು ಡೆಫಿನೆಟ್ಲಿ ಯಾಕೆ ಫಾಲೋ ಆಯಿತು, ಇದಕ್ಕೆ ನಾವು ಏನು ಪಾಸಿಬಿಲಿಟಿ ಹಚ್ಚಿದ್ರು ಕೂಡ ರಾಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಇದು ಡೆಫಿನೆಟ್ಲಿ ಫಾಲೋ ಆಯಿತು. ಇದು ಡೆಫಿನೆಟ್ಲಿ ಫಾಲೋ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಕ್ವಶನ್ ಐತೆ, ಟ್ರೈ ಮಾಡಿರಿ. ಯಾವುದು ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಅಂತೇಳಿ ಇರೋದು. ಇದಾದ ನಂತರ ರಿವರ್ಸ್ ಸಿಲೋಲಿಸಮು, ಕೋಡೆಡ್ ಸಿಲೋಲಿಸಮು ಆ್ಯಂಡ್ ಫಿಲ್ಲರ್ ಬೇಸ್ಡ್ ಕ್ವಶನ್ಸ್ಗಳು ಅವು ಎಷ್ಟಿದ್ದಾವೆ ಅದನ್ನು ಮುಗಿಸಿದ್ರೆ ಸಿಲೋಲಿಸಮ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಕಂಡುಹಿಡಿದೈತೆ, ಲಾಜಿಕಲಿ ಅಲ್ಲ. ಓಕೆ, ಸಮ್ ಎಮ್ ಆರ್ ಎನ್. ಕೆಲವೊಂದು ಎಮ್ಗಳು ಎನ್ ಆಗಿದ್ದಾವೆ. ಓನ್ಲಿ ಫ್ಯೂ ಎನ್ ಆರ್ ಓ. ಕೆಲವೊಂದೇ ಎನ್ಗಳು ಓ ಇದ್ದಾವೆ, ಇನ್ನು ಕೆಲವೊಂದು ಏನಿದಾವಲ್ಲ ಇವು ಎನ್ ಒಳಗಡೆ ಇರ್ತಕ್ಕಂಥದ್ದು ಓ ಇಲ್ಲ. ಆಲ್ ಓ ಆರ್ ಪಿ. ಈ ಎಲ್ಲ ಓಗಳೇನಿದ್ದಾವೆ ಇವು ಪಿ ಆಗಿದ್ದಾವೆ. ನೆಕ್ಸ್ಟ್, ನೋ ಪಿ ಈಸ್ ಕ್ಯೂ. ಯಾವುದೇ ಪಿ ಕ್ಯೂ ಆಗಿಲ್ಲ. ಅರ್ಥ ಆಯ್ತು ಅನ್ಕೋತೀನಿ ಡಯಾಗ್ರಾಮ್. ಇವಾಗ ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋಣ. ಸಮ್ ಎಮ್ ಆರ್ ಓ.
ಫಸ್ಟ್ ಒನ್ ಎಮ್ದಿಂದ ಓ, ಎಮ್ ಇಲ್ಲೈತೆ, ಓ ಇಲ್ಲೈತೆ. ಎಮ್ದಿಂದ ಓ, ಕೆಲವೊಂದು ಎಮ್ ಓ ಆಗಕ್ಕೆ ಸಾಧ್ಯ ಐತಿ ಅಂತ ಹೇಳ್ತಿದ್ದಾನೆ ಅವನು. ಸಾಧ್ಯ ಐತಿ ಅಲ್ಲ, ಓ ಇದಾವೆ ಅಂತ ಡೈರೆಕ್ಟಾಗಿ ಹೇಳ್ತಿದ್ದಾನೆ. ಎರಡರ ಮಧ್ಯೆ ಯಾವುದೇ ರೀತಿ ರಿಲೇಷನ್ ಇಲ್ಲ, ಅದಕ್ಕೋಸ್ಕರ ರಾಂಗ್ ಆಯಿತು. ಯಾವ ಥರ ರಾಂಗ್ ಆಯ್ತು ಇದು ಪಾಸಿಬಿಲಿಟಿಯಲ್ಲಿ ಟ್ರೂ ಆಗ್ಬೋದು. ಸಮ್ ಎಮ್ ಆರ್ ಓ ಈಸ್ ಅ ಪಾಸಿಬಿಲಿಟಿ ಕೊಟ್ಟಾಗ ಕರೆಕ್ಟ್ ಆಗುತ್ತೆ, ಅಂದರೆ ಇದು ಲಾಜಿಕಲಿ ಕರೆಕ್ಟ್ ಆಗುತ್ತೆ. ಈಗ ರಾಂಗ್ ಐತೆ ಅಂದರೆ ಲಾಜಿಕಲಿ ಫಾಲ್ಸ್ ಆಯ್ತು, ಇದು ಲಾಜಿಕಲಿ ಫಾಲ್ಸ್ ಆಯಿತು. ಅದಕ್ಕೋಸ್ಕರ ಇದ್ರದ್ದು ಡೆಫಿನೆಟ್ಲಿ ಫಾಲ್ಸ್ ಕೇಳಿದ್ದಾನೆ ಅವನು, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಕೇಳಿದ್ದಾನೆ. ಇದು ಲಾಜಿಕಲಿ ಡಸ್ ನಾಟ್ ಫಾಲೋ ಐತೆ, ಬಟ್ ಅವ್ನು ಕೇಳಿರೋದು ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ. ಇದು ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸಮ್ ಎನ್ ಆರ್ ಪಿ, ಎನ್ ಇಲ್ಲೈತೆ, ಪಿ ಇಲ್ಲೈತೆ, ಎನ್ ಒಳಗಡೆ ಪಿ ಬಂದಿರೋದು, ಇದು ಫಾಲೋ ಆಗುತ್ತೆ. ಇದು ಕೂಡ ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ, ಇದು ಫಾಲೋ ಆಗೋಗ್ತೈತಿ. ಅವನು ಡಸ್ ನಾಟ್ ಫಾಲೋ ಕೇಳಿದ್ದಾನೆ. ಇದು ಟ್ರೂ ಐತೆ ಸ್ಟೇಟ್ಮೆಂಟ್, ಬಟ್ ನಮ್ಗೆ ಕೇಳಿರೋದನ್ನು ಡಸ್ ನಾಟ್ ಫಾಲೋ. ನೆಕ್ಸ್ಟ್ ಸಮ್ ಓ ಆರ್ ನಾಟ್ ಕ್ಯೂ, ಕೆಲವೊಂದು ಓ ನಾಟ್ ಕ್ಯೂ ಅಂತಿದ್ದಾನೆ. ಓ ಒಳಗಿರ್ತಕ್ಕಂಥ ಈ ಪಿ ಒಳಗಿರ್ತಕ್ಕಂಥ ಓಗಳು, ಕೆಲವೊಂದು ಓಗಳು ಏನಿದ್ದಾವೆ ಕ್ಯೂ ಇಲ್ಲ. ಈ ಓ ಒಳಗಿರ್ತಕ್ಕಂಥ ಕೆಲವೊಂದು ಭಾಗ ಕ್ಯೂ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಎಲ್ಲ ಭಾಗ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ಕೆಲವೊಂದು ಭಾಗ ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ. ಹಂಗಿನ ಮೇಲೆ ಇದು ಡೆಫಿನೆಟ್ಲಿ ಫಾಲೋ ಆಯಿತು, ಬಟ್ ಕೇಳಿರೋದೇನೋ ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ, ಅದಕ್ಕೋಸ್ಕರ ಇದು ಕೂಡ ಆನ್ಸರ್ ಆಗಲಿಲ್ಲ. ಆಲ್ ಎನ್ ಆರ್ ಓ, ಎಲ್ಲ ಎನ್ಗಳು ಓ ಇದ್ದಾವೆ ಅಂತ ಹೇಳ್ತಿದ್ದಾನೆ ನಾನು. ಇದು ಪಾಸಿಬಿಲಿಟಿಯಲ್ಲಿ ಟ್ರೂ ಆಗುತ್ತೆ, ಬಟ್ ಇವಾಗ ರಾಂಗ್ ಆಗಿದೆ. ಇವಾಗ ಯಾವ ಥರ ರಾಂಗ್ ಆಗಿದೆ? ಲಾಜಿಕಲಿ ಡಸ್ ನಾಟ್ ಫಾಲೋ. ಯಾಕಂತಂದರೆ ಪಾಸಿಬಿಲಿಟಿಯಲ್ಲಿ ಫಾಲೋ ಆಗ್ಬೋದು, ಬಟ್ ಈ ಸದ್ಯಕ್ಕೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಯಾವ ಥರ ರಾಂಗ್ ಆಗಿದೆ? ಪಾಸಿಬಿಲಿಟಿಯಲ್ಲಿ ಫಾಲೋ ಆಗೋದ್ರಿಂದ ಲಾಜಿಕಲಿ ಡಸ್ ನಾಟ್ ಫಾಲೋ ಆಗಿದೆ. ಇದರಲ್ಲಿ ಯಾವುದು ಆನ್ಸರ್ ಕೂಡ ಡಸ್ ನಾಟ್ ಫಾಲೋ, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಇಲ್ಲ. ಅದಕ್ಕೋಸ್ಕರ ಇದರ ಆನ್ಸರ್ ನನ್ ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ. ಅರ್ಥ ಆಯ್ತು ಅನ್ಕೊತೀನಿ. ಇಲ್ಲಿವರೆಗೂ ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಿಮ್ಗೆ ಏನೇ ಮತ್ತು ಬೇರೆ ಕಡೆ ಡೌಟ್ ಬಂದರೂ, ಬೇರೆ ಕಡೆ ಕ್ವಶನ್ಸ್ಗಳು ಬಂದಾಗ ಕೂಡ ಆ ಕ್ವಶನ್ಸ್ಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಅಥವಾ ನೀವು ಕಮ್ಯುನಿಟಿಯಲ್ಲಿ ಹಾಕಿರಿ. ಅಲ್ಲಿಂದ ನಾನು ಅದು ಕ್ವಶನ್ಸ್ಗಳನ್ನು ಲಿಫ್ಟ್ ಮಾಡಿ ನೀವು ನೆಕ್ಸ್ಟ್ ಕ್ಲಾಸ್ ಕೇಳುವಾಗ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನಿಮ್ಗೆ ಇನ್ನೂ ಕೆಲವೊಂದು ಕ್ವಶನ್ಸ್ಗಳಲ್ಲಿ ಏನಾದರೂ ಡೌಟ್ ಇದ್ದರೆ, ನೀವು ಸಾಲ್ವ್ ಮಾಡುವಾಗ ಅರ್ಥ ಆಗಲಿಲ್ಲ ಅಂತಂದರೆ. ಓಕೆ, ಇವಾಗ ಮತ್ತೆ ವಾಪಸ್ಸು ರಿವರ್ಸ್ ಸಿಲಾಲಿಸಮಲ್ಲಿ ಬರೋಣ. ರಿವರ್ಸ್ ಸಿಲಾಲಿಸಮ್ದು ಒಂದು 2 ಕ್ವಶನ್ ಸಾಲ್ವ್ ಮಾಡಿ, ಅದಾದ ನಂತರ ಕೋಡೆಡ್ ಸಿಲಾಲಿಸಮ್ದು ಒಂದು 10 ಕ್ವಶನ್ಗಳಿದ್ದಾವೆ, ಒಂದು 7-8 ಕ್ವಶನ್ ಇದ್ದಾವೆ, ಅವಿಷ್ಟು ಸಾಲ್ವ್ ಮಾಡಿ. ಅದಾದ ನಂತರ ಫಿಲ್ಲರ್ ಕ್ವಶನ್ಸ್ಗಳು, ಒಟ್ಟು ಇನ್ನೊಂದು 10 ಕ್ವಶನ್ಸ್ ಇದ್ದಾವೆ, 10-15 ಕ್ವಶನ್ಸ್ಗಳಿದ್ದಾವೆ. 15 ಇಲ್ಲ ಅನ್ಸುತ್ತೆ, ಒಂದು 12 ಕ್ವಶನ್ಸ್ ಇದ್ದಾವೆ. ಕರೆಕ್ಟಾಗಿ ಕೇಳ್ತಾ ಹೋಗ್ರಿ, ಮುಗೀತು ಕ್ಲಾಸ್ ಅಷ್ಟೇ. ಓಕೆ, ಈ ಕ್ವಶನ್ ಟ್ರೈ ಮಾಡಿರಿ. ನಾನು ಯಾವ ರೀತಿ ಟ್ರಿಕ್ಸ್ ಕೂಡ ಹೇಳಿದ್ದೆ, ಇದರಲ್ಲಿ ಎಲಿಮಿನೇಷನ್ ಯಾವ ರೀತಿ ಮಾಡ್ಬೇಕಂತ ಈ ಥರದ್ದು ರಿವರ್ಸ್ ಸಿಲಾಲಿಸಮ್ಗಳಲ್ಲಿ. ಯಾಕಂದರೆ 4-5 ಡಯಾಗ್ರಾಮ್ಸ್ಗಳು ಹಾಕೋದು ಕೊಡೋದು ಬದಲು ಎಲಿಮಿನೇಷನ್ ಮಾಡಿದರೆ ಕೆಲವೊಂದೇ ಡಯಾಗ್ರಾಮ್ಸ್ ಹಾಕೋ ಅವಶ್ಯಕತೆ ಬೀಳೋದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ವಶನ್ ಸಾಲ್ವ್ ಮಾಡಿದ್ದೀರ ಅಂತ ಅಂದ್ಕೊಂಡು ಇವಾಗ ನೋಡೋಣ ಏನೈತೆ. ಸಮ್ ಸ್ಕೂಲ್ ಕ್ಯಾನ್ ಬಿ ಲೈಬ್ರರಿ. ಅಂದರೆ ಇದ್ರ ಮಧ್ಯೆ ನೋ ರಿಲೇಷನ್ ಇದ್ದರೆ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನೋ ರಿಲೇಷನ್ ಇರಬಾರ್ದು ಸ್ಕೂಲ್ ಮತ್ತು ಲೈಬ್ರರಿ ಮಧ್ಯೆ. ಕ್ಯಾನ್ ಬಿ ಅಂದಾಗ ನೋ ರಿಲೇಷನ್ ಬಂದರೆ ಈ ಸ್ಟೇಟ್ಮೆಂಟ್ ಟ್ರೂ, ಈ ಕನ್ಕ್ಲೂಷನ್ ಟ್ರೂ ಅಂತ ಹೇಳೋಕ್ಕಾಗಂಗಿಲ್ಲ. ಸೆಕೆಂಡ್ ಒನ್, ಸಮ್ ಪಾರ್ಕ್ ಆರ್ ನಾಟ್ ಮಾಲ್. ಅಂದರೆ ನಾಟ್ ಬಂದೈತೆ ಅಂದರೆ ಇದ್ರೊಳಗೆ ಯಾವುದಾದ್ರೂ ಸ್ಟೇಟ್ಮೆಂಟ್ ಒಳಗಡೆ ನೆಗೆಟಿವ್ ರಿಲೇಷನ್ ಕಂಪಲ್ಸರಿ ಇರಲೇಬೇಕು. ನೆಗೆಟಿವ್ ರಿಲೇಷನ್ಸ್ಗಳಲ್ಲಿ ಏನೇನು ಬರ್ತವೆ? ನೋ, ನನ್, ಆಮೇಲೆ ಓನ್ಲಿ ಫ್ಯೂ, ಈ ಥರದ ಕಾನ್ಸೆಪ್ಟ್ಗಳು ಬರಲೇಬೇಕು. ಈ ಥರದ ಲೈನ್ಸ್ಗಳು ಇಲ್ಲಿ ಯಾವುದೋ ಒಂದು ಸ್ಟೇಟ್ಮೆಂಟಲ್ಲಿ ಕಾಣಿಸ್ಬೇಕು. ಯಾವುದಾದ್ರು ಒಂದು ಕನ್ಕ್ಲೂಷನಲ್ಲಿ ನೆಗೆಟಿವ್ ಕನ್ಕ್ಲೂಷನ್ ಇದ್ದರೆ ಸ್ಟೇಟ್ಮೆಂಟಲ್ಲಿ ಕೂಡ ಒಂದು ಸ್ಟೇಟ್ಮೆಂಟ್ ಆದರೂ ನೆಗೆಟಿವ್ ಇರಬೇಕು. ಇಲ್ಲಿ ನೋಡೋಣ, ಇದರಲ್ಲಿ ನೋ ಐತೆ ಇದು ಆನ್ಸರ್ ಆಗ್ಬೋದು, ಇದರಲ್ಲಿ ನೋ ಐತೆ ಇದು ಆನ್ಸರ್ ಆಗ್ಬೋದು, ಇದರಲ್ಲಿ ನೋ ಐತೆ ಇದು ಆನ್ಸರ್ ಆಗ್ಬೋದು. ಆಲ್ ಮಾಲ್ ಆರ್ ಸ್ಕೂಲ್, ಸಮ್ ಸ್ಕೂಲ್ ಆರ್ ಲೈಬ್ರರಿ, ಸಮ್ ಲೈಬ್ರರಿ ಆರ್ ಪಾರ್ಕ್, ಇದು ಆನ್ಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಒಂದು ನೆಗೆಟಿವ್ ಸ್ಟೇಟ್ಮೆಂಟೇ ಇಲ್ಲ. ನೆಕ್ಸ್ಟ್, ಸ್ಕೂಲ್ ಮತ್ತು ಲೈಬ್ರರಿ ಮಧ್ಯೆ ಯಾವುದೇ ರೀತಿಯ ನೆಗೆಟಿವ್ ರಿಲೇಷನ್ ಅಂದರೆ ನೋ ರಿಲೇಷನ್ ಇರಬಾರ್ದು. ಸ್ಕೂಲ್ ಲೈಬ್ರರಿ, ನೋ ಸ್ಕೂಲ್ ಈಸ್ ಲೈಬ್ರರಿ ಅಂತ ಕೊಟ್ಟಿದ್ದಾನೆ, ಇದು ಆನ್ಸರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೋ ರಿಲೇಷನ್ ಇದ್ದರೆ ನೋ ಸ್ಕೂಲ್ ಈಸ್ ಲೈಬ್ರರಿ ಅಂದಮೇಲೆ
ಸಮ್ ಸ್ಕೂಲ್ ಆರ್ ಕ್ಯಾನ್ ಬಿ ಲೈಬ್ರರಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ನೋ ಸ್ಕೂಲ್ ಈಸ್ ಮಾಲ್ ಅಂತಂದಿದ್ದಾನೆ, ಇದೇನು ನಡೀತೈತೆ. ನೋ ಲೈಬ್ರರಿ ಈಸ್ ಮಾಲ್ ಅಂತಂದಿದ್ದಾನೆ, ಇದು ಕೂಡ ಏನು ಸ್ಕೂಲ್ ಮತ್ತು ಲೈಬ್ರರಿ ಮಧ್ಯೆ ನೆಗೆಟಿವ್ ರಿಲೇಷನ್ ಸಿಗ್ತಿಲ್ಲ. ಎರಡು ಎಲಿಮಿನೇಟ್ ಅದು ಆಲ್ರೆಡಿ. ಫಿಫ್ತ್ ಒನ್ ಅಂತೂ ನನ್ನ ಅಬ್ದೇವ್. ಈ ಎರಡರಲ್ಲಿ ಒಂದು ಡಯಾಗ್ರಾಮ್ ಹಾಕಿದ್ರು ಕೂಡ ಆನ್ಸರ್ ಸಿಗ್ಬಿಡತ್ತೆ ನಮಗೆ. ಫಸ್ಟ್ ಡಯಾಗ್ರಾಮ್ ಹಾಕ್ರಿ. ನೋ ಸ್ಕೂಲ್ ಈಸ್ ಮಾಲ್, ಯಾವುದೇ ಸ್ಕೂಲ್ ಏನಿಲ್ಲ, ಮಾಲ್ ಆಗಿಲ್ಲ. ಆಮೇಲೆ ಆಲ್ ಲೈಬ್ರರಿ ಆರ್ ಸ್ಕೂಲ್, ಎಲ್ಲ ಲೈಬ್ರರಿಗಳು ಸ್ಕೂಲ್ಗಳಿದ್ದಾವೆ, ಅಂದರೆ ಎಲ್ಲ ಸ್ಕೂಲ್ ಒಳಗಡೆ ಲೈಬ್ರರಿ ಹೋಗ್ತವೆ. ಆಮೇಲೆ ಆಲ್ ಪಾರ್ಕ್ ಆರ್ ಮಾಲ್, ಎಲ್ಲ ಪಾರ್ಕ್ಗಳು ಮಾಲ್ ಇದ್ದಾವೆ, ಈ ಪಾರ್ಕ್ಗಳೆಲ್ಲ ಮಾಲ್ ಒಳಗಡೆ ಬಂದು. ಒಂದೇದು ಅಪ್ಲೈ ಮಾಡಿರಿ. ಸಮ್ ಸ್ಕೂಲ್ ಕ್ಯಾನ್ ಬಿ ಲೈಬ್ರರಿ, ಸ್ಕೂಲ್ ಇಲ್ಲೈತೆ ಲೈಬ್ರರಿ ಇರುತ್ತೆ. ಸಮ್ ಸ್ಕೂಲ್ ಕ್ಯಾನ್ ಬಿ ಲೈಬ್ರರಿ, ಆಲ್ರೆಡಿ ಸಮ್ ಸ್ಕೂಲ್ ಆರ್ ಲೈಬ್ರರಿ, ಸಮ್ ಸ್ಕೂಲ್ ಆರ್ ಲೈಬ್ರರಿ, ಬಟ್ ಮತ್ತು ಪಾಸಿಬಿಲಿಟಿ ಹೆಚ್ಚಿದ್ರಿಂದ ಇದು ರಾಂಗ್ ಆಯಿತು. ಇದರ ಆನ್ಸರ್ ಸಿ ಕರೆಕ್ಟ್ ಆನ್ಸರ್. ಇದೊಂದು ಸರಿ ಡಯಾಗ್ರಾಮ್ ಹಾಕಿ ನೋಡೋಣ, ಅಥವಾ ನನ್ನ ಅಬ್ದೇಬೋ ಆಗ್ತಿದ್ರೆ ಇದು ಕೂಡ ರಾಂಗ್ ಆಗ್ತೈತೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಆಲ್ ಸ್ಕೂಲ್ ಆರ್ ಪಾರ್ಕ್, ಎಲ್ಲ ಸ್ಕೂಲ್ಗಳು ಪಾರ್ಕ್ಗಳಾಗಿದ್ದಾವೆ. ಆಲ್ ಸ್ಕೂಲ್ ಆರ್ ಪಾರ್ಕ್. ಆಲ್ ಲೈಬ್ರರಿ ಆರ್ ಪಾರ್ಕ್, ಎಲ್ಲ ಲೈಬ್ರರಿಗಳು ಪಾರ್ಕ್ ಇದ್ದಾವೆ. ನೆಕ್ಸ್ಟ್, ನೋ ಲೈಬ್ರರಿ ಈಸ್ ಮಾಲ್, ಯಾವುದೇ ಲೈಬ್ರರಿ ಮಾಲ್ ಇಲ್ಲ. ನೆಕ್ಸ್ಟ್ ಫಸ್ಟ್ ನೋಡೋಣ. ಸಮ್ ಸ್ಕೂಲ್ ಕ್ಯಾನ್ ಬಿ ಲೈಬ್ರರಿ, ಸ್ಕೂಲ್ ಇಲ್ಲೈತೆ ಲೈಬ್ರರಿ ಇಲ್ಲೈತೆ. ಕ್ಯಾನ್ ಬಿ ಅಂದಿರೋದು ಹೌದು, ಆಗ್ಬೋದು ಪಾಸಿಬಿಲಿಟಿಯಲ್ಲಿ, ಯಾಕಂದರೆ ಎರಡು ಸರ್ಕಲ್ ಮಧ್ಯೆ ಯಾವುದೇ ರಿಲೇಷನ್ ಇಲ್ಲ, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಒಂದೇದಾಗ್ಬೋದು. ಸಮ್ ಪಾರ್ಕ್ ಈಸ್ ನಾಟ್ ಮಾಲ್, ಪಾರ್ಕ್ ಇಲ್ಲೈತೆ ಮಾಲ್ ಇಲ್ಲೈತೆ. ಸಮ್ ಪಾರ್ಕ್ ಈಸ್ ನಾಟ್ ಮಾಲ್, ಪಾರ್ಕ್ ಒಳಗಡೆ ಇರ್ತಕ್ಕಂಥ ಲೈಬ್ರರಿ ಈಸ್ ನಾಟ್ ಮಾಲ್ ಅಂದಮೇಲೆ ಪಾರ್ಕ್ ಒಳಗಡೆ ಬರ್ತೈತೆ ಲೈಬ್ರರಿ, ಅದಕ್ಕೋಸ್ಕರ ಸಮ್ ಪಾರ್ಕ್ ಆರ್ ನಾಟ್ ಮಾಲ್ ಅಂತ ಹೇಳ್ಬೋದು. ಇದು ಕೂಡ ಕರೆಕ್ಟ್ ಆಯಿತು. ಇದರ ಆನ್ಸರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಓಕೆ, ಎಲಿಮಿನೇಷನ್ ಮೆಥಡ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡೋಣ. ಸಮ್ ಸ್ಕೂಲ್ ಆರ್ ಲೈಬ್ರರಿ, ನೋ ಪಾರ್ಕ್ ಇಸ್. ಓಕೆ, ಅದೇ ಕ್ವಶನ್ ನೆಕ್ಸ್ಟ್ ಕ್ವಶನ್ ಹೋಗಿಲ್ಲ. ಓಕೆ, ಸ್ಟಾಲ್ ಮಾಡಿರಿ. ಸೇಮ್ ಕ್ವಶನ್ ಇತ್ತ. ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. ಓಕೆ, ಬೇರೆ ಕ್ವಶನ್ ಐತೆ, ಇದು ಟ್ರೈ ಮಾಡಿರಿ. ಮಾಡಿದ್ರೆ ಅಂತ ಅನ್ಕೋತೀನಿ. ನೋಡೋಣ ಈ ಕ್ವಶನಲ್ಲಿ ಏನಿದೆ. ಸಮ್ ಸ್ಕೂಲ್ ಆರ್ ಲೈಬ್ರರಿ ಐತೆ, ನೋ ಪಾರ್ಕ್ ಈಸ್ ಮಾಲ್ ಐತೈತೆ. ಪಾರ್ಕ್ ಮಾಲ್ ಮಧ್ಯೆ ನೆಗೆಟಿವ್ ರಿಲೇಷನ್ ಅಂದರೆ ಒಂದಾದ್ರೂ ನೆಗೆಟಿವ್ ಇರಬೇಕು. ಆಲ್ ಲೈಬ್ರರಿ ಆರ್ ಸ್ಕೂಲ್, ಸಮ್ ಐತೆ, ನೋ ಐತೆ, ನೋದೊಂದು ಐತೆ, ಇಲ್ಲಿ ನೋ ಐತೆ, ಇದೂ ಆಗ್ಬೋದು. ನೆಕ್ಸ್ಟ್ ನೋಡೋಣ, ಇಲ್ಲಿ ನೋ ಇಲ್ಲ, ಇದು ಯಾವುದೇ ರೀತಿ ರಾಂಗ್ ಆಗಕ್ಕೆ ಸಾಧ್ಯನೇ. ನೋ ಅಥವಾ ಯಾವುದೇ ನೆಗೆಟಿವ್ ಸ್ಟೇಟ್ಮೆಂಟ್ ಇಲ್ಲ ಅಂದಮೇಲೆ ಇದು ರಾಂಗ್ ಆಯಿತು. ಆಲ್ ಮಾಲ್ ಆರ್ ಪಾರ್ಕ್, ಸಮ್ ಲೈಬ್ರರಿ ಆರ್ ಸ್ಕೂಲ್, ಸಮ್ ಪಾರ್ಕ್ ಆರ್ ಮಾಲ್, ಇದರಲ್ಲೂ ಒಂದು ನೆಗೆಟಿವ್ ಇಲ್ಲ, ಇದು ರಾಂಗ್ ಆಯಿತು. ಇವೆರಡರಲ್ಲಿ ಒಂದು ಆನ್ಸರ್ ಆಗಬೇಕು. ನೆಕ್ಸ್ಟ್, ಸ್ಕೂಲ್ ಮತ್ತು ಲೈಬ್ರರಿ ಮಧ್ಯೆ ನೆಗೆಟಿವ್ ರಿಲೇಷನ್ ಇರಬಾರ್ದು. ಸ್ಕೂಲ್ ಮತ್ತು ಲೈಬ್ರರಿ ಮಧ್ಯೆ ನೆಗೆಟಿವ್ ಇತ್ತು ಅಂದರೆ ಅದು ರಾಂಗ್ ಆಗುತ್ತೆ. ಇಲ್ಲಿ ಸ್ಕೂಲ್ ಐತೆ, ಇಲ್ಲಿ ಲೈಬ್ರರಿ ಐತಿ, ಇವೆರಡರ ಮಧ್ಯೆ ನೆಗೆಟಿವ್ ರಿಲೇಷನ್ ಐತೆ ಅಂದಮೇಲೆ ಇದು ರಾಂಗ್ ಆಯಿತು. ಇದರ ಆನ್ಸರ್ ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್, ಅಥವಾ ಈನೂ ಆಗ್ಬೋದು. ಒಂದೇ ಡಯಾಗ್ರಾಮ್ ಹಾಕಾರ. ಆಲ್ ಸ್ಕೂಲ್ ಆರ್ ಲೈಬ್ರರಿ, ಎಲ್ಲ ಸ್ಕೂಲ್ಗಳು ಲೈಬ್ರರಿ ಇದ್ದಾವೆ. ಸಮ್ ಲೈಬ್ರರಿ ಆರ್ ಪಾರ್ಕ್, ಕೆಲವೊಂದು ಲೈಬ್ರರಿ ಪಾರ್ಕ್ ಇದ್ದಾವೆ. ನೋ ಪಾರ್ಕ್ ಈಸ್ ಮಾಲ್, ಯಾವುದೇ ಪಾರ್ಕ್ ಮಾಲ್ ಆಗಿಲ್ಲ. ನೆಕ್ಸ್ಟ್, ಸಮ್ ಸ್ಕೂಲ್ ಆರ್ ಲೈಬ್ರರಿ, ಸ್ಕೂಲ್ ಇಲ್ಲೈತೆ ಲೈಬ್ರರಿ ಐತೆ. ಹೌದು, ಕೆಲವೊಂದು ಸ್ಕೂಲ್ ಲೈಬ್ರರಿ, ಎಲ್ಲ ಸ್ಕೂಲ್ ಲೈಬ್ರರಿ ಅಂದಮೇಲೆ ಕೆಲವೊಂದು ಕೂಡ ಇರ್ತವೆ, ಇದು ರೈಟ್ ಆಯಿತು. ನೋ ಪಾರ್ಕ್ ಈಸ್ ಮಾಲ್, ಯಾವುದೇ ಪಾರ್ಕ್ ಮಾಲ್ ಇಲ್ಲ. ಹೌದು, ಇದು ಕೂಡ ರೈಟ್ ಆಯಿತು. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನನ್ನ ಅಬ್ದಿ ಹಬ್ಬ ಕೊಟ್ಟಿತ್ತು ಅಂತಂದ್ರೆ ಈಸಿ ಇತ್ತು, ಬಟ್ ನನ್ನ ಅಬ್ದಿ ಹಬ್ಬ ಕೊಟ್ಟಾಗ ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಸ್ ಟ್ರೈ ಮಾಡಿ. ಇನ್ನೊಂದು ಕ್ವಶನ್ ಐತೆ, ಇದ್ರ ಮೇಲೆ ಇಲ್ಲ. ಇದು ಹೋಮ್ವರ್ಕ್ ತೊಗೊಳ್ರಿ, ಸ್ಕ್ರೀನ್ಶಾಟ್ ತೊಗೊಂಡು ಇದರ ಆನ್ಸರ್ ಕಮೆಂಟ್ ಮಾಡಿರಿ. ಇದು HM1 ಹೋಮ್ವರ್ಕ್ 1 ಅಂತ ತೊಗೊಳ್ರಿ. ಇದಕ್ಕೆ ಹೋಮ್ವರ್ಕ್ 1 ತೊಗೊಂಡು ಇದರ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೆಕ್ಸ್ಟ್ ಕ್ವಶನ್, ಇದು ಕೋಡೆಡ್ ಸಿಲೋಲಿಸಮ್ ಐತೆ. ಆಲ್ರೆಡಿ ನಾವು ಇದ್ರ ಬಗ್ಗೆ ಹಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಟ್ರೈ ಮಾಡಿರಿ ಒಂದ್ಸತಿ, 1 ನಿಮಿಷ ಟೈಮ್ ಇರುತ್ತೆ.
ಓಕೆ, ನಾನು ಏನು ಹೇಳಿದೆ, ಈ ಥರದ ಕ್ವಶನ್ ಬಂದಾಗ ಮೊದಲು ಯಾವ ಸಿಂಬಾಲಿಗೆ ಏನೇನು ಕೋಡ್ ಇದೆ ಅಂತೇಳಿ ಕಂಡುಹಿಡಿಬೇಕು. ಆಮೇಲೆ ಅದು ಯಾವ ರಿಲೇಷನ್, ಎಲ್ಲಿಂದ ಎಲ್ಲಿಗೆ ರಿಲೇಷನ್ ಇದೆ ಅಂತ ನೋಡ್ಬೇಕಂತ ಹೇಳಿದ್ದೆ. ಪ್ಲಸ್ ಅಂತಂದರೆ ಏನು, ಸಮ್ ರಿಲೇಷನ್ ಐತೆ. ಪ್ಲಸ್ ಅಂದ್ರೆ ಸಮ್ ಆಯಿತು. ಆ್ಯಂಡ್ ಅಂತಂದರೆ ಆಲ್ ರಿಲೇಷನ್ ಐತೆ. ಸ್ಟಾರ್ ಅಂತಂದರೆ ನೋ ರಿಲೇಷನ್ ಐತೆ. @ ಅಂತಂದರೆ ಸಮ್ ಬೀಯಿಂಗ್ ಸಮ್ ಪಾಸಿಬಿಲಿಟಿ ರಿಲೇಷನ್ ಐತೆ. ಎಲ್ಲಿಂದ ಎಲ್ಲಿಗೆ ಐತೆ ನೋಡೋಣ. ಎಫ್ ಪ್ಲಸ್ ಓ ಅಂತಂದರೆ ಎಫ್ದಿಂದ ಓ. ಎಫ್ ಆ್ಯಂಡ್ ಓ ಅಂತಂದರೆ ಎಫ್ದಿಂದ ಓ. ಎಫ್ ಸ್ಟಾರ್ ಓ ಅಂತಂದರೆ ಎಫ್ದಿಂದ ಓನೇ ಐತೆ. ಎಫ್ ಆ್ಯಂಡ್ ಆ್ಯಟ್ ಓ ಅಂತಂದರೆ ಎಫ್ದಿಂದ ಓನೇ ಐತೆ. ಓಕೆ, ಎಲ್ಲ ರಿಲೇಷನ್ ಸಿಕ್ತು ನಮಗೆ. ಇವಾಗ ಸ್ಟೇಟ್ಮೆಂಟಿಗೆ ಬರೋಣ. ಜೆ ಪ್ಲಸ್ ಎ. ಜೆ ಪ್ಲಸ್ ಎ ಪ್ಲಸ್ ಅದ ರಿಲೇಷನ್ ಸಮ್ದು ಐತೆ, ಅಂದರೆ ಸಮ್ ಜೆ ಆರ್ ಎ ಆಯಿತು. ಸಮ್ ಜೆ ಆರ್ ಎ ಅಂತೇಳಿ ಆಯಿತು. ನೆಕ್ಸ್ಟ್ ಆ್ಯಂಡ್ ಬಂತು, ಎ ಆ್ಯಂಡ್ ಸಿ. ಆ್ಯಂಡ್ ಅಂತಂದ್ರೆ ಏನೈತೆ, ಆ್ಯಂಡ್ ಅಂತಂದರೆ ಆಲ್ ಅಂತ ಅರ್ಥ. ಆಲ್ ಎ ಆರ್ ಸಿ ಅಂತ ಆಯಿತು. ಸಿ ಸ್ಟಾರ್ ಕೆ ಐತೆ. ಸ್ಟಾರ್ದ ರಿಲೇಷನ್ ನೋ ಅಂತ ಐತೆ, ಅಂದರೆ ಯಾವುದೇ ಸಿ ಕೆ ಆಗಿಲ್ಲ ಅಂತ ಅರ್ಥ. ಕೆದಿಂದ ಇ, ಕೆ ಆ್ಯಂಡ್ ಇ ಅದ. ಆ್ಯಂಡ್ದ ರಿಲೇಷನ್ ಏನೈತೆ, ಆ್ಯಂಡ್ ಅಂತಂದರೆ ಆಲ್. ಆಲ್ ಕೆ ಆರ್ ಏನಾಯಿತು, ಆಲ್ ಕೆ ಆರ್ ಇ ಆಯ್ತು. ಇ ಪ್ಲಸ್ ಟಿ ಅದ. ಪ್ಲಸ್ ಅಂದರೆ ಸಮ್, ಸಮ್ ಇ ಆರ್ ಟಿ ಆಯ್ತು. ನೆಕ್ಸ್ಟ್ ಟಿ ಪ್ಲಸ್ ಎಸ್ ಅದ. ಸಮ್ ಟಿ ಆರ್ ಎಸ್ ಆಯ್ತು. ಇವಾಗ ಯಾವುದು ಕರೆಕ್ಟ್, ಏನು ಕೇಳಿದ ನಾನು, ಯಾವುದು ಕರೆಕ್ಟ್ ಐತೆ ಅಂತ ಕಂಡುಹಿಡಿರಿ, ಯಾವುದು ಫಾಲೋ ಆಗ್ತದೆ ಅಂತ ಕಂಡುಹಿಡಿರಿ, ಯಾವುದು ಕರೆಕ್ಟ್ ಇದೆ. ಫಸ್ಟ್ ಕನ್ಕ್ಲೂಷನ್ ನೋಡೋಣ. ಎಸ್ ಸ್ಟಾರ್ ಟಿ. ಸ್ಟಾರ್ದಂತಂದರೆ ನೋ ರಿಲೇಷನ್ ಐತೆ. ಎಸ್ ಇಲ್ಲೈತೆ, ಟಿ ಇಲ್ಲೈತೆ. ಇವೆರಡರ ಮಧ್ಯೆ ಯಾವುದೇ ಎಸ್ ಟಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ನೋ ಎಸ್ ಇಸ್ ಟಿ ಅಂತ ಹೇಳಕ್ಕೆ ಸಾಧ್ಯ ಐತಾ? ಇಲ್ಲ, ಯಾಕಂದ್ರೆ ಆಲ್ರೆಡಿ ಸಮ್ ಎಸ್ ಆರ್ ಟಿ, ಅದಕ್ಕೆ ಒಂದೇದು ರಾಂಗ್ ಆಯ್ತು. ಎ ಪ್ಲಸ್ ಸಿ. ಎ ಪ್ಲಸ್ ಸಿ ಅಂದರೆ ಸಮ್ ಎ ಆರ್ ಸಿ. ಹೌದು, ಎ ಕೆಲವೊಂದು ಎ ಸಿ ಆಗ್ಬೋದು, ಎಲ್ಲ ಎ ಸಿ ಒಳಗಡೆ ಇದ್ಮೇಲೆ ಕೆಲವೊಂದು ಎ ಸಿ ಆಗ್ಬೋದು. ಇದರ ಆನ್ಸರ್ ಸೆಕೆಂಡ್ ಒನ್. ಬೇಕಾದರೆ ಉಳಿದಿರೋದು ಚೆಕ್ ಮಾಡಿಕೊಡ್ರಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ನಾನು ನಿನ್ನೆ ಕ್ಲಾಸಲ್ಲಿ ಡಸ್ ನಾಟ್ ಫಾಲೋದ ಬಗ್ಗೆ ಡಿಸ್ಕಸ್ ಮಾಡಿದ್ದೆ, ಇದೇ ಥರದ ಕ್ವಶನ್ಸ್ಗಳು. ಇವತ್ತು ಇವು ಫಾಲೋದ ಮೇಲೆ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್, ಯಾವುದು ಕೆಲವೊಂದು ಕೆಳಗಿನಗಳಲ್ಲಿ ಯಾವ್ದು ಫಾಲೋ ಮಾಡ್ತವೆ ಅಂತೇಳಿ. ಜೆ ಸ್ಟಾರ್ ಎ. ಸ್ಟಾರ್ ಅಂತಂದರೆ ನೋ, ಯಾವುದೇ ಜೆ ಎ ಇಲ್ಲ. ಆ್ಯಂಡ್ ಅಂತಂದ್ರೆ ಏನದ, ಆಲ್, ಎಲ್ಲ ಎ ಏನದವ ಆಯ್ ಅದಾವ. ಪ್ಲಸ್ ಅಂದರೆ ಸಮ್, ಸಮ್ ಐ ಆರ್ ಎಲ್. ಸ್ಟಾರ್ ಅಂತಂದ್ರೆ ಏನು, ಸ್ಟಾರ್ ಅಂತಂದರೆ ನೋ ರಿಲೇಷನ್, ಯಾವುದೇ ಎಲ್ ಏನಿಲ್ಲ, ಓ ಇಲ್ಲ. ಓ ಪ್ಲಸ್ ಆರ್ ಅಂತಂದರೆ ಕೆಲವೊಂದು ಓ ಆರ್ ಇದ್ದಾವೆ. ಆರ್ ಆಯಿತು. ಆರ್ ಆ್ಯಂಡ್ ಎಸ್ ಅಂತಂದರೆ ಆ್ಯಂಡ್ ರಿಲೇಷನ್ ಏನು, ಆಲ್, ಎಲ್ಲ ಆರ್ಗಳೇನಿದಾವೆ ಎಸ್ ಇದ್ದಾವೆ. ಇದು ಡೈಗ್ರಾಮ್ ಇದ್ರದ್ದು. ಜೆ ಪ್ಲಸ್ ಎಲ್, ಸಮ್ ಜೆ ಆರ್ ಎಲ್ ಅಂತ ಹೇಳ್ತಿದ್ದಾನೆ. ಯಾವುದೇ ಜೆ ಮತ್ತು ಎಲ್ ಮತ್ತೆ ಯಾವುದೇ ರೀತಿ ರಿಲೇಷನ್ಸ್ ಕಾಣಿಸ್ತಿಲ್ಲ, ಅದಕ್ಕೋಸ್ಕರ ರಾಂಗ್ ಆಯ್ತು. ಎ ಪ್ಲಸ್ ಎಲ್, ಸಮ್ ಎ ಆರ್ ಎಲ್ ಅಂತ ಇದ್ದಾನೆ. ಎ ಮತ್ತು ಎಲ್ ಮಧ್ಯೆ ಯಾವುದೇ ರಿಲೇಷನ್ ಕಾಣಿಸ್ತಿಲ್ಲ, ರಾಂಗ್ ಆಯ್ತು. ಆರ್ ಪ್ಲಸ್ ಓ, ಆರ್ ಮತ್ತು ಓದ ಮಧ್ಯೆ ಹೌದು ಆರ್ ಇಲ್ಲೈತೆ, ಓ ಇಲ್ಲೈತೆ, ಎರಡು ಸರ್ಕಲ್ ಒಂದರೊಳಗೊಂದು ಹೋಗಿದೆ. ಪ್ಲಸ್ ಅಂದರೆ ಸಮ್, ಸಮ್ ಆರ್ ಆರ್ ಓ, ಹೌದು ಸಮ್ ಆರ್ ಆರ್ ಓ, ಅದಕ್ಕೋಸ್ಕರ ರೈಟ್ ಆಯಿತು. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಕನ್ಕ್ಲೂಷನ್ ಥರ್ಡ್ ಕರೆಕ್ಟ್ ಇದ್ರದ್ದು. ನೆಕ್ಸ್ಟ್ ಕ್ವಶನ್. ಓಕೆ, ಎಷ್ಟು ಒಂದು ಕ್ವಶನ್ ಸ್ಕಿಪ್ ಆಗಿತ್ತಾ? ಈ ಕ್ವಶನ್ ಮಾಡಿದ್ವಿ, ಇದು ಮಾಡಿಲ್ಲ ಅನ್ಸುತ್ತೆ. ಟ್ರೈ ಮಾಡ್ರಿ. ಸಾಲ್ವ್ ಮಾಡಿದ್ರೆ ಅಂತ ಅನ್ಕೋತೀನಿ. ನೋಡೋಣ. ಎ ಪ್ಲಸ್ ಬಿ ಅಂದರೆ ಸಮ್ ಎ ಆರ್ ಬಿ, ಕೆಲವೊಂದು ಎಗಳು ಬಿ ಇದ್ದಾವೆ. ಈ ಥರ ಕೋಡೆಡ್ ಸಿಲೋಲಿಸಮ್ ಬಂದಾಗ ಅದ್ರ ಮೇಲೆ ಒಂದೇ ಕೋಡಿಂಗ್ ಒಳಗೆ 2-3 ಕ್ವಶನ್ಸ್ಗಳು ಇರ್ತವೆ. ಎ ಪ್ಲಸ್ ಬಿ ಅಂದರೆ ಸಮ್ ಎ ಆರ್ ಬಿ, ಬಿ ಪ್ಲಸ್ ಡಿ ಅಂದರೆ ಸಮ್ ಬಿ ಆರ್ ಡಿ,
ಎ ಬಿ ಆ್ಯಂಡ್ ಡಿ, ಬಿ ಆ್ಯಂಡ್ ಓ ಅಂತಂದರೆ ಆ್ಯಂಡ್ ರಿಲೇಷನ್ ಏನು ಹೇಳುತ್ತೆ? ಆ್ಯಂಡ್ ಅಂದರೆ ಎಲ್ಲ ಅಂತಂದರೆ ಎಲ್ಲ ಡಿಗಳೇನಿದಾವೆ ಓ ಆಗಿದಾವೆ. ಓ ಪ್ಲಸ್ ಎಮ್ ಅಂದರೆ ಸಮ್ ಓ ಆರ್ ಎಮ್. ಎಮ್ ಸ್ಟಾರ್ ಇ ಅಂತಂದರೆ, ಈ ಸ್ಟಾರ್ ಅಂದರೆ ನೋ ರಿಲೇಷನ್ ಹೇಳುತ್ತೆ, ಯಾವುದೇ ಎಮ್ ಇ ಆಗಿಲ್ಲ. ಇ ಆ್ಯಂಡ್ ಎನ್ ಅಂತಂದರೆ ಎಲ್ಲ ಇ ಎನ್ ಆಗಿದ್ದಾವೆ, ಇದ್ರ ಮಧ್ಯೆ ನೋ ರಿಲೇಷನ್, ಇ ಮತ್ತು ಎಮ್ದ ಮಧ್ಯೆ. ಫಸ್ಟ್ ಒನ್ ಎಮ್ ಪ್ಲಸ್ ಎನ್. ಎಮ್ ಪ್ಲಸ್ ಎನ್ ಸಮ್ ಎಮ್ ಆರ್ ಎನ್ ಅಂತ ಹೇಳ್ತಿದ್ದಾನೆ. ಇಲ್ಲ, ಆ ರೀತಿ ಹೇಳೋಕ್ಕಾಗಂಗಿಲ್ಲ, ಯಾವುದೇ ರೀತಿ ಡಯಾಗ್ರಾಮ್ ಟಚ್ ಆಗಿಲ್ಲ, ಒಂದೇದು ರಾಂಗ್. ಓ ಪ್ಲಸ್ ಇ, ಕೆಲವೊಂದು ಓ ಇ ಇದಾವೆ ಅಂತ ಹೇಳ್ತಿದ್ದಾನೆ. ಓ ಇಲ್ಲೈತೆ, ಇ ಇಲ್ಲೈತೆ. ಕೆಲವೊಂದು ಓ ಇ ಇಲ್ಲ ಅಂತ ಹೇಳ್ಬೋದು, ಬಟ್ ಇ ಇದಾವೆ ಅಂತ ಹೇಳಿರೋದ್ರಿಂದ ಇದು ರಾಂಗ್ ಆಯ್ತು. ಎ ಆ್ಯಟ್ ಡಿ. ಎ ಆ್ಯಟ್ ಡಿ ಅಂತಂದರೆ, ಎ ಆ್ಯಟ್ ಅಂತಂದರೆ ಏನು? ಸಮ್ ಎ ಬೀಯಿಂಗ್ ಡಿ ಈಸ್ ಎ ಪಾಸಿಬಿಲಿಟಿ. ಸಮ್ ಎ ಬೀಯಿಂಗ್ ಡಿ ಈಸ್ ಎ ಪಾಸಿಬಿಲಿಟಿ. ಸಮ್ ಎ ಬೀಯಿಂಗ್ ಡಿ ಈಸ್ ಎ ಪಾಸಿಬಿಲಿಟಿ. ಹೌದು, ಪಾಸಿಬಿಲಿಟಿ ಎಲ್ಲ ಆಗ್ಬೋದು. ಅದಕ್ಕೋಸ್ಕರ ಇದರ ಆನ್ಸರ್ ಇದು ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಥರ್ಡ್ ಕನ್ಕ್ಲೂಷನ್ ಕರೆಕ್ಟ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಐತೆ, ಇದು ಟ್ರೈ ಮಾಡಿರಿ ಇವಾಗ. ಇಲ್ಲೆಲ್ಲ ಕೋಡ್ ಚೇಂಜ್ ಇದಾವೆ, ಹೊಸ ಕ್ವಶನ್ ಐತೆ ಇದು. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ನೋಡೋಣ ಏನಾಯ್ತು ಇದರಲ್ಲಿ. ಇಲ್ಲೆಲ್ಲ ಸಿಂಬಲ್ ಚೇಂಜ್ ಆಗಿದಾವೆ. ಫಸ್ಟ್ ಸಿಂಬಲ್ ಸ್ಟಾರ್ ಅಂತಂದರೆ ಎದಿಂದ ಬಿಗೆ ಆಲ್ ರಿಲೇಷನ್. ಪರ್ಸೆಂಟೇಜ್ ಅಂದರೆ ಸಮ್ ರಿಲೇಷನ್ ಐತೆ ಎದಿಂದ ಬಿಗೆ. ಲೆಸರ್ ದ್ಯಾನ್ ಅಂದರೆ ನೋ ರಿಲೇಷನ್ ಐತೆ ಎದಿಂದ ಬಿಗೆ. ಗ್ರೇಟರ್ ದ್ಯಾನ್ ಅಂದರೆ ಸಮ್ ನಾಟ್ ರಿಲೇಷನ್ ಐತೆ ಎದಿಂದ ಬಿಗೆ. ಕ್ವಶನ್ ಮಾರ್ಕ್ ಅಂತಂದ್ರೆ ಪಾಸಿಬಿಲಿಟಿ ಕೇಸ್. ಇದರಲ್ಲಿ ಯಾವ ರೀತಿ ಅಂತೇಳಿ ಕೊಟ್ಟಿದ್ದಾನೆ ನೋಡ್ರಿ. ಪರ್ಸೆಂಟೇಜ್ ಅಂತಂದ್ರೆ ಏನಂದ್ರೆ ಸಮ್ ರಿಲೇಷನ್, ಸಮ್ ಎ ಆರ್ ಬಿ. ಮುಂದೆ ಕ್ವಶನ್ ಮಾರ್ಕ್ ಕೊಟ್ಟಿರೋದ್ರಿಂದ ಸಮ್ ಎ ಆರ್ ಬಿ ಈಸ್ ಅ ಪಾಸಿಬಿಲಿಟಿ ಅಂತ ಮುಂದೆ ಹಾಕಿರೋದು. ಫಸ್ಟ್ ಕ್ವಶನ್ ನೋಡಿದಾಗ ಗೊತ್ತಾಗತ್ತೆ ನಿಮಗೆ. ಕೋಲ್ಡ್ ಸ್ಟಾರ್ ವಾಟರ್ ಅಂತ ಐತೆ. ಕೋಲ್ಡ್ ಸ್ಟಾರ್ ವಾಟರ್. ಸ್ಟಾರ್ ಅಂತಂದ್ರೆ ಏನು? ಆಲ್, ಎಲ್ಲ ಕೋಲ್ಡ್ಗಳೇನಿದಾವೆ ವಾಟರ್ಗಳಾಗಿದ್ದಾವೆ. ನೆಕ್ಸ್ಟ್ ಸಮ್ ವಾಟರ್ ಆರ್, ಪರ್ಸೆಂಟೇಜ್ ಅಂದರೆ ಸಮ್ ರಿಲೇಷನ್, ಸಮ್ ವಾಟರ್ ಆರ್ ಐಸ್, ಸಮ್ ವಾಟರ್ ಆರ್ ಐಸ್ ಆಯಿತು. ಗ್ರೇಟರ್ ಸಿಂಬಲ್ ಅಂತಂದರೆ ಸಮ್ ನಾಟ್, ಸಮ್ ಐಸ್ ಆರ್ ನಾಟ್ ವಾಟರ್. ಅಂದರೆ ಐಸ್ ಒಳಗಿರ್ತಕ್ಕಂಥ ಕೆಲವೊಂದು ಐಸ್ಗಳು, ಸಾರಿ ಏನದು ಕ್ಯೂಬ್ ಇಲ್ಲ ಅಂತ ಅರ್ಥ. ಇದು ಫಾಲೋಸ್ ಐತೆ, ಡಸ್ ನಾಟ್ ಫಾಲೋ ಕ್ವಶನ್ ಐತೆ. ನೋಡೋಣ, ಇದರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಎಲ್ಲ ಆಪ್ಷನ್ ಸಾಲ್ವ್ ಮಾಡಿದಾಗ. ವಾಟರ್ ಪರ್ಸೆಂಟೇಜ್ ಕೋಲ್ಡ್, ಸಮ್ ವಾಟರ್ ಆರ್ ಕೋಲ್ಡ್. ಹೌದು, ಕೆಲವೊಂದು ವಾಟರ್ ಕೋಲ್ಡ್ ಇದ್ದಾವೆ, ಕರೆಕ್ಟ್ ಆಯಿತು. ಐಸ್ ಪರ್ಸೆಂಟೇಜ್ ವಾಟರ್ ಅದು. ಪರ್ಸೆಂಟೇಜ್ ಅಂದರೆ ಸಮ್ ರಿಲೇಷನ್. ಕೆಲವೊಂದು ಐಸ್ ಏನಿದ್ದಾವೆ ಅಂತ ಹೇಳ್ತಿದ್ದಾನೆ ಅವನು, ಕೆಲವೊಂದು ಐಸ್ ವಾಟರ್ ಇದ್ದಾವೆ ಅಂತ ಹೇಳ್ತಿದ್ದಾನೆ. ಐಸ್ ವಾಟರ್, ಕೆಲವೊಂದು ಐಸ್ ವಾಟರ್ ಇದೆ. ಹೌದು, ಇದನ್ನು ಟ್ರೂ ಆಯಿತು. ಕೋಲ್ಡ್ ಬರೋಣ. ಕೋಲ್ಡ್ ಲೆಸರ್ ಅಂದರೆ ನೋ ರಿಲೇಷನ್. ನೋ ಕೋಲ್ಡ್ ಈಸ್ ಅ ಕ್ಯೂಬ್ ಈಸ್ ಅ ಪಾಸಿಬಿಲಿಟಿ. ಯಾವುದೇ ಕೋಲ್ಡ್ ಕ್ಯೂಬ್ ಆಗದೆ ಇರುವ ಸಾಧ್ಯತೆ ಇದೆ. ಕೋಲ್ಡ್ ಇಲ್ಲೈತೆ, ಕ್ಯೂಬ್ ಇಲ್ಲೈತೆ. ಹೌದು, ಪಾಸಿಬಿಲಿಟಿಯಲ್ಲಿ ಟ್ರೂ ಆಗ್ಬೋದು, ಇದು ಕೂಡ ಕರೆಕ್ಟ್ ಐತೆ. ಗ್ರೇಟರ್ ಸಿಂಬಲ್ ಅಂದ್ರೆ ಏನು? ಗ್ರೇಟರ್ ಸಿಂಬಲ್ ಅಂತಂದರೆ ಸಮ್ ನಾಟ್ ಸಿಂಬಲ್. ಸಮ್ ಕ್ಯೂಬ್ ಆರ್ ನಾಟ್ ವಾಟರ್, ಸಮ್ ಕ್ಯೂಬ್ ಆರ್ ನಾಟ್ ವಾಟರ್ ಅಂತ ಹೇಳ್ತಿದ್ದಾನೆ. ಈ ಕ್ಯೂಬಲ್ಲಿ ಇರ್ತಕ್ಕಂಥ ಕೆಲವೊಂದು ಕ್ಯೂಬ್ಗಳು ವಾಟರ್ ಇಲ್ಲ ಅಂತ ಹೇಳ್ತಿದ್ದಾನೆ ಅವನು. ಐಸಲ್ಲಿರ್ತಕ್ಕಂಥ ಕೆಲವೊಂದು ಕ್ಯೂಬ್ಗಳು ಕೆಲವೊಂದು ಐಸ್ಗಳು ವಾಟರ್ ಇಲ್ಲ, ಕ್ಯೂಬ್ ಇಲ್ಲ. ಬಟ್ ಕ್ಯೂಬಲ್ಲಿರ್ತಕ್ಕಂಥ ಕೆಲವೊಂದು ಕ್ಯೂಬ್ಗಳು ವಾಟರ್ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸಮ್ ಕ್ಯೂಬ್ ಆರ್ ನಾಟ್ ವಾಟರ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದು ರಾಂಗ್ ಆಯ್ತು. ಆನ್ಸರ್ ಡಿ ಕರೆಕ್ಟ್ ಆನ್ಸರ್. ಡಸ್ ನಾಟ್ ಫಾಲೋ ಅಂತ ಕೇಳಿದ ನಾನು, ಯಾವ್ದು ಫಾಲೋ ಅಂತ ಕೇಳಿಲ್ಲ. ಇದರಲ್ಲಿ ಯಾವ್ದು ಫಾಲೋ ಆಗಲ್ಲ ಅಂತ ಕೇಳಿರೋದು. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಓಕೆ, ಟ್ರೈ ಮಾಡಿರಿ. ಯಾವ್ದು ಫಾಲೋ ಆಗಲ್ಲ ಇದರಲ್ಲೂ ಕೂಡ, ಅದೇ ಚೆಕ್ ಮಾಡಿರಿ.
ಸಿ ಗ್ರೇಟರ್ ಅಂತಂದ್ರೆ ಏನು, ಸಮ್ ನಾಟ್ ರಿಲೇಷನ್. ಕೆಲವೊಂದು ಸಿಗಳೇನಿದಾವಲ್ಲ, ಕೆಲವೊಂದು ಸಿಗಳು ವೇವ್ ಇಲ್ಲ, ಉಳಿದವು ಆಗಿರ್ಬೋದು ಆಗದೇನೂ ಇರ್ಬೋದು. ಸ್ಟಾರ್ ಅಂದರೆ ಆಲ್, ಎಲ್ಲ ವೇವ್ಗಳೇನಿದ್ದಾವೆ ಎಲ್ಲ ವೇವ್ಗಳು ಟೈಡ್ಗಳಾಗಿದ್ದಾವೆ. ಆಮೇಲೆ ಪರ್ಸೆಂಟೇಜ್ ಅಂತಂದರೆ ಸಮ್ ರಿಲೇಷನ್. ಸಮ್ ಟೈಡ್ಸ್ ಆರ್ ಮೂನ್ ಟೈಡ್ ಅದ. ಟೈಡ್ಸ್ ಆರ್ ಮೂನ್ ಅಂದರೆ ಸಮ್ ಮೂನ್ಸ್ ಆರ್ ಟೈಡ್. ಇದು ಕರೆಕ್ಟ್ ಆಯಿತು. ಟೈಡ್ ಗ್ರೇಟರ್ ಗ್ರೇಟರ್ ಅಂತಂದರೆ ಸಮ್ ನಾಟ್ ರಿಲೇಷನ್. ಸಮ್ ಟೈಡ್ಸ್ ಆರ್ ನಾಟ್ ವೇವ್, ಟೈಡ್ಸ್ ಇಲ್ಲೈತೆ ವೇವ್ ಇಲ್ಲೈತೆ. ಸಮ್ ಟೈಡ್ಸ್ ಆರ್ ನಾಟ್ ವೇವ್ ಅಂತ ಹೇಳೋಕ್ಕಾಗಲ್ಲ, ಇದು ರಾಂಗ್ ಆಯಿತು. ಟೈಡ್ ಪರ್ಸೆಂಟೇಜ್ ವೇವ್, ಸಮ್ ಟೈಡ್ಸ್ ಆರ್ ವೇವ್ ಅಂತ ಹೇಳ್ಬೋದು, ಇದು ಕರೆಕ್ಟ್. ಬಟ್ ಇದರ ಆನ್ಸರ್ ಏನಾಯಿತು, ಇದು ರಾಂಗ್ ಆಗಿದೆ. ಡಸ್ ನಾಟ್ ಫಾಲೋ ಇದೆ, ಯಾವುದು ಇದು ಫಾಲೋ ಮಾಡ್ತಿಲ್ಲ, ಅದಕ್ಕೋಸ್ಕರ ಆನ್ಸರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದು ಟ್ರೈ ಮಾಡಿರಿ. ಇದು ಹೋಮ್ವರ್ಕ್ ತೊಗೊಳ್ರಿ. ಈ ಕ್ವಶನ್ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. HM2 ಅಂತೇಳಿ ತೊಗೊಳ್ರಿ ಈ ಕ್ವಶನ್. ಇದು ಸಾಲ್ವ್ ಮಾಡಿರಿ ಇವಾಗ. ಅದು ಡಸ್ ನಾಟ್ ಫಾಲೋ ಕ್ವಶನ್, ಅದು HM2. ಓಕೆ, ಸಾಲ್ವ್ ಮಾಡಿದ್ರೆ ಅನ್ಕೊತೀನಿ. ಬುಕ್ ಸ್ಟಾರ್ ಪೇಜ್. ಸ್ಟಾರ್ ಅಂದರೆ ಆಲ್, ಎಲ್ಲ ಬುಕ್ಗಳು ಏನಿದ್ದಾವೆ ಪೇಜ್ಗಳಾಗಿದ್ದಾವೆ. ಪರ್ಸೆಂಟೇಜ್ ಅಂದರೆ ಸಮ್ ರಿಲೇಷನ್. ಸಮ್ ಪೇಜಸ್ ಆರ್ ಪೇಪರ್ಸ್. ಆಮೇಲೆ ಗ್ರೇಟರ್ ಅಂದರೆ ಸಮ್ ನಾಟ್ ರಿಲೇಷನ್ ಐತೆ. ಗ್ರೇಟರ್ ಅಂದರೆ ಸಮ್ ನಾಟ್. ಕೆಲವೊಂದು ಪೇಪರ್ಗಳನ್ನೆಲ್ಲ ಫೈಲ್ಗಳಾಗಿಲ್ಲ. ಕನ್ಕ್ಲೂಷನ್ ಓದೋಣ. ಪರ್ಸೆಂಟೇಜ್ ಐತೆ. ಪರ್ಸೆಂಟೇಜ್ ಸಮ್ ರಿಲೇಷನ್. ಸಮ್ ಪೇಜಸ್ ಆರ್ ಬುಕ್ಸ್. ಪೇಜಸ್ ಇಲ್ಲದ ಬುಕ್ಸ್ ಇಲ್ಲದ, ಪೇಜಸ್ ಒಳಗೆ ಬುಕ್ಸ್ ಇರೋದ್ರಿಂದ ಇದು ಟ್ರೂ ಐತೆ. ಪೇಪರಿಗೆ ಬರೋಣ. ಸಮ್ ಪೇಪರ್ಸ್ ಆರ್ ಪೇಜಸ್. ಪೇಪರ್ಸ್ ಆರ್ ಪೇಜಸ್, ಹೌದು, ಇದು ಕರೆಕ್ಟ್. ಬುಕ್ಗೆ ಬರೋಣ. ಬುಕ್ ಲೆಸರ್ ದ್ಯಾನ್ ಫೈಲ್ ಐತೆ. ಲೆಸರ್ ಅಂದರೆ ನೋ ರಿಲೇಷನ್. ನೋ ಬುಕ್ ಈಸ್ ಅ ಫೈಲ್ ಈಸ್ ಅ ಪಾಸಿಬಿಲಿಟಿ ಅಂತ ಅಂತಿದ್ದಾನೆ. ಯಾವುದೇ ಬುಕ್ ಫೈಲ್ ಆಗದೆ ಇರುವ ಸಾಧ್ಯತೆ ಇದೆ. ಬುಕ್ ಇಲ್ಲೈತೆ, ಫೈಲ್ ಇಲ್ಲೈತೆ, ಯಾವುದೇ ರೀತಿ ರಿಲೇಷನ್ ಇಲ್ಲ ಅಂತಂದರೆ ಪಾಸಿಬಿಲಿಟಿಯಲ್ಲಿ ಏನು ಹೇಳೋಕ್ಕೂ ಸಾಧ್ಯ ಐತೆ. ಇದು ಟ್ರೂನೇ ಐತೆ. ಫೈಲ್ ಗ್ರೇಟರ್ ಪೇಜ್. ಗ್ರೇಟರ್ ಅಂದರೆ ಸಮ್ ನಾಟ್ ರಿಲೇಷನ್. ಸಮ್ ಫೈಲ್ಸ್ ಆರ್ ನಾಟ್ ಪೇಜ್ ಅಂತ ಹೇಳ್ತಿದ್ದಾನೆ. ಫೈಲ್ ಇಲ್ಲೈತೆ, ಪೇಜ್ ಇಲ್ಲೈತೆ. ಸಮ್ ಪೇಪರ್ಸ್ ಆರ್ ನಾಟ್ ಫೈಲ್ಸ್, ಬಟ್ ಪೇಜ್ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಅಂದರೆ ಇದರ ಆನ್ಸರ್ ಡಿ ಕರೆಕ್ಟ್ ಆನ್ಸರ್. ಓಕೆ, ಇದೊಂದು ಸಾಲ್ವ್ ಮಾಡಿರಿ. ಇದು ಕೋಡೆಡ್ ಮೇಲಿಂದ ಲಾಸ್ಟ್ ಕ್ವಶನ್ ಐತೆ. ಇದಾದ ನಂತರ ನಾವು ಒಂದು 3 ಕ್ವಶನ್ ಇದ್ದಾವೆ. ಯಾವುದಂದ್ರೆ ಫಿಲ್ಲರ್ ಬೇಸ್ಡ್ ಸಿಲೋಲಿಸಮ್ದು. ಜಾಸ್ತಿ ಫಿಲ್ಲರ್ ಬೇಸ್ಡ್ ಕ್ವಶನ್ಸ್ಗಳು ನಾವು ನೋಡಲ್ಲ, ಬಟ್ ಇದು ಫೌಂಡೇಶನ್ ಬ್ಯಾಚ್ ಆಗಿರೋದ್ರಿಂದ ಪ್ರತಿಯೊಂದು ಕ್ವಶನ್ದು ಪರಿಚಯ ನಾನು ಮಾಡಿಸ್ಲೇಬೇಕಾಗತ್ತೆ, ಅದಕ್ಕೋಸ್ಕರ ಹೇಳ್ತಿರೋದು. ಓಕೆ, ಟೀಚರ್ಸಿಂದ ಸ್ಟೂಡೆಂಟ್ಗೆ. ಗ್ರೇಟರ್ ಅಂದರೆ ಸಮ್ ನಾಟ್ ರಿಲೇಷನ್. ಸಮ್ ಟೀಚರ್ಸ್ ಆರ್ ನಾಟ್ ಸ್ಟೂಡೆಂಟ್ಸ್. ಟೀಚರ್ ಇದಾರಲ್ಲ, ಈ ಟೀಚರಲ್ಲಿ ಕೆಲವೊಂದು ಟೀಚರ್ ಸ್ಟೂಡೆಂಟ್ ಆಗಿಲ್ಲ. ಸ್ಟಾರ್ ಅಂದರೆ ಆಲ್ ಸ್ಟೂಡೆಂಟ್ಸ್ ಆರ್ ಕ್ಲಾಸಸ್. ಎಲ್ಲ ಸ್ಟೂಡೆಂಟ್ಗಳು ಕ್ಲಾಸಸ್ ಆಗಿದ್ದಾವೆ. ಪರ್ಸೆಂಟೇಜ್ ಅಂದರೆ ಸಮ್ ರಿಲೇಷನ್. ಸಮ್ ಕ್ಲಾಸಸ್ ಆರ್ ಸ್ಕೂಲ್ಸ್. ಕೆಲವೊಂದು ಕ್ಲಾಸಸ್ಗಳೇನಿದ್ದಾವೆ ಸ್ಕೂಲ್ಗಳಾಗಿದ್ದಾವೆ. ಕನ್ಕ್ಲೂಷನ್ ಓದೋಣ. ಸ್ಕೂಲ್ ಮತ್ತು ಕ್ಲಾಸ್ ಮಧ್ಯೆ ಪರ್ಸೆಂಟೇಜ್ ಐತೆ, ಅಂದರೆ ಸಮ್ ರಿಲೇಷನ್. ಸಮ್ ಸ್ಕೂಲ್ ಆರ್ ಕ್ಲಾಸಸ್. ಸ್ಕೂಲ್ ಕ್ಲಾಸಸ್, ಹೌದು ಹೇಳ್ಬೋದು, ಎಲ್ಲ ಕ್ಲಾಸಸ್ ಒಳಗಡೆ ಸ್ಕೂಲ್ ಬಂದಿರೋದ್ರಿಂದ ಸಮ್ ರಿಲೇಷನ್ ಎಕ್ಸಿಸ್ಟ್ ಇರುತ್ತೆ. ಕ್ಲಾಸ್ ಗ್ರೇಟರ್ ದ್ಯಾನ್ ಸ್ಟೂಡೆಂಟ್ ಅದ. ಗ್ರೇಟರ್ ಅಂದರೆ ಸಮ್ ನಾಟ್, ಅದ್ರ ಮುಂದೆ ಪಾಸಿಬಿಲಿಟಿ. ಸಮ್ ಕ್ಲಾಸಸ್ ಆರ್ ನಾಟ್ ಸ್ಟೂಡೆಂಟ್ ಈಸ್ ಎ ಪಾಸಿಬಿಲಿಟಿ. ಕೆಲವೊಂದು ಕ್ಲಾಸಸ್ಗಳು ಸ್ಟೂಡೆಂಟ್ ಇಲ್ಲದೆ ಇರುವ ಸಾಧ್ಯತೆ ಇದೆ. ಕ್ಲಾಸಲ್ಲಿ ಕೆಲವೊಂದು ಕ್ಲಾಸ್ಗಳು ಸ್ಟೂಡೆಂಟ್ ಆಗದೇ ಇರುವ ಸಾಧ್ಯತೆ ಇದೆ. ಹೌದು, ಈ ಖಾಲಿ ಜಾಗದಲ್ಲಿ ಪಾಸಿಬಿಲಿಟಿಯಲ್ಲಿ ಹೌದು ಅಂತ ಹೇಳ್ಬೋದು. ಈ ಖಾಲಿ ಜಾಗ ಸ್ಟೂಡೆಂಟ್ಗೂ ಆಗಬಾರ್ದೇ ಇರ್ಬೋದು ಈ ಖಾಲಿ ಜಾಗ, ಅದಕ್ಕೋಸ್ಕರ ಪಾಸಿಬಿಲಿಟಿಯಲ್ಲಿ ಇದು ಟ್ರೂ ಆಯಿತು. ಕ್ಲಾಸ್ ಪರ್ಸೆಂಟೇಜ್ ಸ್ಟೂಡೆಂಟ್ ಅಂದರೆ ಪಾಸಿಬಿಲಿಟಿ, ಇದು ಸಮ್ ರಿಲೇಷನ್. ಕ್ಲಾಸ್ ಐತೆ, ಸ್ಟೂಡೆಂಟ್ ಇಲ್ಲೈತೆ, ಸಮ್ ಕ್ಲಾಸ್ ಆರ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಇದು ಕರೆಕ್ಟ್ ಆಯಿತು. ಸ್ಟೂಡೆಂಟ್ ಲೆಸ್ಸರ್
ಸ್ಕೂಲ್ ಐತೆ. ಲೆಸ್ಸರ್ ಅಂತಂದ್ರೆ ಏನು? ನೋ ರಿಲೇಷನ್. ನೋ ಸ್ಟೂಡೆಂಟ್ ಬೀಯಿಂಗ್ ಸ್ಕೂಲ್ ಇಸ್ ಎ ಪಾಸಿಬಿಲಿಟಿ. ಸ್ಕೂಲ್ಗೂ ಸ್ಟೂಡೆಂಟ್ಗೂ ಯಾವುದೇ ರೀತಿಯ ರಿಲೇಷನ್ ಇಲ್ಲ. ಪಾಸಿಬಿಲಿಟಿಯಲ್ಲಿ ಇದು ಕೂಡ ಕರೆಕ್ಟ್ ಆಯಿತು. ಟೀಚರ್ಸ್, ನೋ ಟೀಚರ್ ಇಸ್ ಅ ಸ್ಟೂಡೆಂಟ್ ಅಂತ ಇದ್ದಾನೆ. ಟೀಚರ್ ಇಲ್ಲೈತೆ, ಸ್ಟೂಡೆಂಟ್ ಇಲ್ಲೈತೆ, ಇದು ಕೂಡ ಕರೆಕ್ಟ್ ಆಯಿತು. ಯಾವುದೇ ಟೀಚರ್ ಸ್ಟೂಡೆಂಟ್ ಇಲ್ಲ, ಇದು ಕೂಡ ಕರೆಕ್ಟ್ ಆಯ್ತು ಅಂದಮೇಲೆ ಇದರಲ್ಲಿ ಯಾವ ಕನ್ಕ್ಲೂಷನ್ ಕೂಡ ಕರೆಕ್ಟ್ ಇಲ್ಲ ಅಂತಾರೆ. ಯಾವ ಕನ್ಕ್ಲೂಷನ್ ಕೂಡ ಡಸ್ ನಾಟ್ ಫಾಲೋ ಅಂತ ಹೇಳೋಕ್ಕಾಗಂಗಿಲ್ಲ, ಎಲ್ಲ ಫಾಲೋ ಮಾಡ್ತಾರೆ. ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಸ್ಕೂಲ್ ಮತ್ತು ಕ್ಲಾಸ್ ಮಧ್ಯೆ ಪರ್ಸೆಂಟೇಜ್ ಅಂದರೆ ಸಮ್. ಸ್ಕೂಲ್ ಐತೆ, ಕ್ಲಾಸ್ ಐತೆ, ಸಮ್ ರಿಲೇಷನ್ ಕರೆಕ್ಟ್ ಆಯಿತು. ಗ್ರೇಟರ್ ಸಿಂಬಲ್ ಅಂತಂದ್ರೆ ಸಮ್ ನಾಟ್. ಸಮ್ ಕ್ಲಾಸ್ ಆರ್ ನಾಟ್ ಸ್ಟೂಡೆಂಟ್. ಸ್ಟೂಡೆಂಟ್ ಇಲ್ಲೈತೆ, ಸಮ್ ಕ್ಲಾಸ್ ಆರ್ ನಾಟ್ ಸ್ಟೂಡೆಂಟ್ ಈಸ್ ಎ ಪಾಸಿಬಿಲಿಟಿ. ಹೌದು, ಇದರೊಳಗಡೆ ಇರ್ತಕ್ಕಂಥ ಕೆಲವೊಂದು ಕ್ಲಾಸ್ಗಳು ಸ್ಟೂಡೆಂಟ್ ಆಗದೇನೂ ಇರ್ಬೋದು. ಕ್ಲಾಸ್ ಪರ್ಸೆಂಟೇಜ್ ಸ್ಟೂಡೆಂಟ್, ಸಮ್ ಕ್ಲಾಸ್ ಆರ್ ಸ್ಟೂಡೆಂಟ್ ಅಂತ ಹೇಳ್ಬೋದು, ಅದು ಕರೆಕ್ಟ್ ಐತೆ. ಸಮ್ ಕ್ಲಾಸ್ ಆರ್ ಸ್ಟೂಡೆಂಟಸ್, ಸಮ್ ಕ್ಲಾಸ್ ಆರ್ ಸ್ಕೂಲ್, ಇದು ಕೂಡ ಕರೆಕ್ಟ್ ಐತಲ್ಲ. ಓಕೆ. ಸ್ಕೂಲ್ ಆಲ್ ಸ್ಟೂಡೆಂಟ್ಸ್, ನೋ ಸ್ಟೂಡೆಂಟ್ ಬೀಯಿಂಗ್ ಸ್ಕೂಲ್ ಇಸ್ ಎ ಪಾಸಿಬಿಲಿಟಿ. ನೋ ಸ್ಟೂಡೆಂಟ್ ಬೀಯಿಂಗ್ ಸ್ಕೂಲ್ ಇಸ್ ಎ ಪಾಸಿಬಿಲಿಟಿ. ನೋ ಸ್ಟೂಡೆಂಟ್ ಬೀಯಿಂಗ್ ಸ್ಕೂಲ್ ಇಸ್ ಪಾಸಿಬಿಲಿಟಿ, ಅದನ್ನು ಕರೆಕ್ಟ್ ಐತೆ. ಟೀಚರ್ ಅಂದರೆ ಲೆಸ್ ಅಂದರೆ ನೋ ಟೀಚರ್ ಇಸ್ ಅ ಸ್ಟೂಡೆಂಟ್. ಟೀಚರ್ ಇಲ್ಲೈತೆ, ಸ್ಟೂಡೆಂಟ್ ಇಲ್ಲೈತೆ. ನೋ ಟೀಚರ್ ಇಸ್ ಅ ಸ್ಟೂಡೆಂಟ್. ಆಲ್ರೆಡಿ ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯೆ ನೋ ರಿಲೇಷನ್ ಐತೆ ಅಂದಮೇಲೆ ಇದು ಕೂಡ ಕರೆಕ್ಟ್. ಅಂದರೆ ಇದರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ, ಎಲ್ಲ ಫಾಲೋ ಮಾಡ್ತವೆ. ಯಾವುದು ಫಾಲೋ ಮಾಡದೇ ಇರೋದು ಯಾವುದೂ ಇಲ್ಲ ಅಂತ ಅರ್ಥ. ಓಕೆ, ಇವಾಗ ಬರೋಣ ಫಿಲ್ಲರ್ ಬೇಸ್ಡ್ ಕ್ವಶನ್ಸ್ಗಳ ಮೇಲೆ. ಇವಾಗ 2 ಕ್ವಶನ್ ನಾನು ಬಿಡಿಸ್ತೀನಿ, 1 ಕ್ವಶನ್ ನೀವು ಟ್ರೈ ಮಾಡುವಂತ್ರಿ. ಓಕೆ, 2 ಕ್ವಶನ್ ನಾನು ಬಿಡಿಸ್ತೀನಿ, 1 ಕ್ವಶನ್ ಹೋಮ್ವರ್ಕ್ ಕೊಡ್ತೀನಿ, ಟ್ರೈ ಮಾಡುವಂತ್ರಿ. ಫಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಏನಿರ್ತೈತೆ ಅಂದರೆ ಇಲ್ಲಿ ಕೂಡ ಫಾಲೋಸ್, ಡಸ್ ನಾಟ್ ಫಾಲೋ ಏನು ಭೀ ಕೊಡ್ಬೋದು. ಬಟ್ ಇಲ್ಲಿ ಈ ಕ್ವಶನಲ್ಲಿ ಏನು ಕೊಡ್ತಾನೆ? ಕನ್ಕ್ಲೂಷನ್ಸ್ಗಳು ಕೊಡ್ತಾನೆ, ಸ್ಟೇಟ್ಮೆಂಟ್ಗಳು ಕೊಡ್ತಾನೆ, ಆಪ್ಷನ್ ಕೊಡ್ತಾನೆ. ಇಲ್ಲಿ ಆ ಸ್ಟೇಟ್ಮೆಂಟ್ಗಳಲ್ಲಿ ಒಂದು ಬ್ಲ್ಯಾಂಕ್ ಇಡ್ತಾನೆ. ಬ್ಲ್ಯಾಂಕ್ ಇಟ್ಟಾಗ ಈ 2 ಕನ್ಕ್ಲೂಷನ್ಸ್ಗಳನ್ನು ನೀವು ಟ್ರೂ ಅನ್ಕೋಬೇಕು. ಇವೆರಡು ಕನ್ಕ್ಲೂಷನ್ಸ್ಗಳು ಫಾಲೋ ಆಗಬೇಕಂದ್ರೆ ಈ ಬ್ಲ್ಯಾಂಕಲ್ಲಿ ಯಾವುದು ಬರ್ಬೋದು? ಆಲ್ ಬರ್ಬೋದು, ಅಥವಾ ಸಮ್ ಬರ್ಬೋದು, ಅಥವಾ ನೋ ಬರ್ಬೋದು, ಅಥವಾ ಓನ್ಲಿ ಫ್ಯೂ ಬರ್ಬೋದು, ಅಥವಾ ಇವು ಯಾವುದೂ ಬಿಟ್ಟು ಬೇರೆ ಏನೋ ಬರ್ಬೋದು ಅನ್ನೋದನ್ನು ನಾವು ಹೇಳಬೇಕು. ಇದು ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ ಮೊದಲು ನೀವೇನು ಮಾಡಬೇಕು, ಈ ಸ್ಟೇಟ್ಮೆಂಟ್ಗಳಲ್ಲಿ ಏನಾರ ನೆಗೆಟಿವ್ ಐತೆ ಅಂತ ಚೆಕ್ ಮಾಡ್ಕೋಬೇಕು. ಇದರಲ್ಲಿ ನೆಗೆಟಿವ್ ಇತ್ತಂದರೆ ಇದರಲ್ಲಿ ಒಂದಾದರೂ ನೆಗೆಟಿವ್ ಇರಬೇಕು. ಇಲ್ಲಿ ಸಮ್ ಬಿ ಆರ್ ನಾಟ್ ಇ ಅಂತ ಐತೆ, ಅಂದರೆ ನೆಗೆಟಿವ್ ರಿಲೇಷನ್ ಐತೆ. ಇದರಲ್ಲಿ ಒಂದು ನೆಗೆಟಿವ್ ಇರಲಿಲ್ಲ ಅಂತಂದರೆ ಈ ಪ್ಲೇಸಲ್ಲಿ ನೆಗೆಟಿವ್ ಇರೋದೇ ಬರುತ್ತೆ. ಅಂದರೆ ಓನ್ಲಿ ಫ್ಯೂ, ಓನ್ಲಿ, ನೋ, ನನ್, ಈ ರೀತಿ ಇರೋದೇ ಬರುತ್ತೆ. ಬಟ್ ಇದರಲ್ಲಿ ಆಲ್ರೆಡಿ ಇಲ್ಲಿ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಕಾಣೋದ್ರಿಂದ ಇದರಲ್ಲಿ ಬಂದರೂ ಬರ್ಬೋದು, ಬರದೇನೂ ಇರ್ಬೋದು. ಅದಕ್ಕೋಸ್ಕರ ಡೈರೆಕ್ಟಾಗಿ ಅದನ್ನೇ ತೊಗೊಂಡು ಅಟ್ಯಾಕ್ ಮಾಡೋಕ್ಕಾಗಂಗಿಲ್ಲ ನಮಗೆ. ಇನ್ ಕೇಸ್ ಇಲ್ಲಿ ಏನಾದ್ರೆ ನೋ ರಿಲೇಷನ್ ಅಥವಾ ಯಾವುದೇ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಇರಲಿಲ್ಲ ಅಂತಂದರೆ, ಕನ್ಕ್ಲೂಷನಲ್ಲಿ ನೆಗೆಟಿವ್ ಇದ್ದರೆ, ಆವಾಗ ನೀವು ಫಸ್ಟಿಗೆ ನೋ ಮತ್ತು ಓನ್ಲಿ ಫ್ಯೂ ಈ ಎರಡನ್ನು ಇಟ್ಟು ಇಲ್ಲಿ ನೋಡ್ತಿದ್ರಿ. ಬಟ್ ಇಲ್ಲಿ ಆ ರೀತಿ ಇಲ್ಲ, ಆಲ್ರೆಡಿ ನೆಗೆಟಿವ್ ರಿಲೇಷನ್ ಬಂದಿದೆ. ಅದಕ್ಕೋಸ್ಕರ ಅದನ್ನು ಡೈರೆಕ್ಟ್ ಇಡೋಕ್ಕೆ ಬರೋಂಗಿಲ್ಲ. ಇವಾಗ ಏನು ಮಾಡಿರಿ, ಇದೊಂದು ಬಿಟ್ಟು ಉಳ್ಕಿದೆಲ್ಲ ಡಯಾಗ್ರಾಮ್ ಹಾಕಿರಿ, ಸ್ಟೇಟ್ಮೆಂಟ್ಗಳು ಡಯಾಗ್ರಾಮ್ ಹಾಕಿರಿ. ಆಲ್ ಎ ಆರ್ ಬಿ, ಎಲ್ಲ ಎಗಳೇನಿದ್ದಾವೆ ಬಿ ಆಗಿದ್ದಾವೆ. ಸಮ್ ಬಿ ಆರ್ ಸಿ, ಕೆಲವೊಂದು ಬಿಗಳು ಸಿ ಆಗಿದ್ದಾವೆ. ಸಿ ಮತ್ತು ಡಿ ರಿಲೇಷನ್ ಗೊತ್ತಿಲ್ಲ. ನೆಕ್ಸ್ಟ್ ಡಿ ಮತ್ತು ಇ ಗೊತ್ತದೆ. ನೋ ಡಿ ಈಸ್ ಇ, ಯಾವುದೇ ಡಿ ಇ ಆಗಿಲ್ಲ ಅಂತ ಹೇಳ್ತಿದ್ದಾನೆ. ಓಕೆ, ನಮಗೆ ಏನೇನು ಕರೆಕ್ಟ್ ಹಾಕಬೇಕು? ಸಮ್ ಬಿ ಆರ್ ಡಿ, ಕೆಲವೊಂದು ಬಿ ಡಿ ಆಗಬೇಕಂತಂದರೆ ಇದರೊಳಗಡೆ ಕಾಮನ್ ರಿಲೇಷನ್ ಬರಬೇಕು. ಯಾಕಂದರೆ ಬಿ ಮತ್ತು ಡಿದೊಳಗಡೆ ಹೋಗ್ಬೇಕಂದ್ರೆ ಡಿ ಬಿದೊಳಗಡೆ ಬರಬೇಕು, ಅಥವಾ ಬಿ ತುಸು ಭಾಗ ಆದರೂ ತೊಗೋಬೇಕು. ಸಮ್ ಬಿ ಆರ್ ಡಿ ಆಗಬೇಕು. ಇನ್ನೊಂದು ನೋಡೋಣ, ಸಮ್ ಬಿ ಆರ್ ನಾಟ್ ಇ, ಕೆಲವೊಂದು ಬಿಗಳು ಇ ಇಲ್ಲ ಅಂತಲೂ ಆಗಬೇಕು, ಕೆಲವೊಂದು ಬಿಗಳು ಇ ಇಲ್ಲ ಅಂತ ಕೂಡ ಆಗಬೇಕು. ಆವಾಗ ಯಾವ ರೀತಿ ಸಾಲ್ವ್ ಮಾಡೋದನ್ನು ನೋಡೋಣ. ಇಲ್ಲಿ ಏನು ಮಾಡ್ಬೇಕು ನಾವು, ಒಂದೇದು ಅಪ್ಲೈ ಮಾಡಿ ನೋಡಿರಿ, ಆಲನ್ನು ಅಪ್ಲೈ ಮಾಡಿರಿ. ಒಂದೇದು ಅಪ್ಲೈ ಮಾಡಿ ನೋಡೋಣ, ಒಂದು ಸೆಕೆಂಡ್. ಒಂದೇದು ಅಪ್ಲೈ ಮಾಡೋಣ. ಆಲ್ ಡಿ ಏನಾದ್ರು ಒಂದೇದು ಇಲ್ಲಿ ಆಲ್ ತೊಗೊಳ್ಳೋಣ. ಇಲ್ಲಿ ಆಲ್ ತೊಗೊಂಡಾಗ ಏನಾಗುತ್ತೆ, ಆಲ್ ಸಿ ಆರ್ ಡಿ, ಎಲ್ಲ ಸಿಗಳು ಡಿ ಆಗ್ತವೆ, ಎಲ್ಲ ಸಿಗಳು ಡಿ ಆಗ್ತವೆ. ಎಲ್ಲ ಸಿಗಳು ಡಿ ಆದಾಗ ಡಿ ಮತ್ತು ಈಗ ಆಗಿ ಬರೋಂಗಿಲ್ಲ. ಆ ಟೈಮಲ್ಲಿ ಇವೆರಡು ಕನ್ಕ್ಲೂಷನ್ ಕರೆಕ್ಟ್ ಆಗ್ತವೆ ನೋಡಿರಿ. ಇವಾಗ ಸಮ್ ಬಿ ಆರ್ ಡಿ, ಹೌದು, ಕೆಲವೊಂದು ಬಿ ಡಿ ಒಳಗಡೆ ಬಂದೈತೆ, ಸರ್ಕಲ್ ಬಂದೈತೆ. ಸಮ್ ಬಿ ಆರ್ ನಾಟ್ ಇ, ಬಿ ಒಳಗಡೆ ಇರ್ತಕ್ಕಂಥ ಕೆಲವೊಂದು ಭಾಗ ಇ ಇಲ್ಲ ಅಂತ ಹೇಳ್ತಿದ್ದಾನೆ. ಡಿಗೂ ಈಗೂ ಆಗಿ ಬರೋಂಗಿಲ್ಲ. ಡಿ ಮತ್ತು ಬಿ ಮಧ್ಯೆ ಕಾಮನ್ ಇರ್ತಕ್ಕಂಥ ಈ ಭಾಗಕ್ಕೂ ಈಗೂ ಕೂಡ ಆಗಿ ಬರೋಂಗಿಲ್ಲ. ಹೌದು, ಇದು ಕೂಡ ಕರೆಕ್ಟ್ ಆಯಿತು. ಅಂದರೆ ಇದರ ಆನ್ಸರ್ ಆಲ್ ಕರೆಕ್ಟ್ ಆಯಿತು. ಬೇರೆ ಯಾವುದಾದ್ರೂ ಇಟ್ಟು ನೋಡಿರಿ, ಇಲ್ಲಿ ಇಟ್ಟಾಗ ಆ ಡಯಾಗ್ರಾಮ್ ಇಲ್ಲಿ ಇನ್ನೊಂದು ಸೈಡ್ ಡ್ರಾ ಮಾಡಿ ನೋಡಿರಿ, ಇವು ಯಾವ ಫಾಲೋ ಆಗೋಂಗಿಲ್ಲ. ಇದು ಕರೆಕ್ಟ್ ಆನ್ಸರ್, ಇಲ್ಲಿ ಆಲ್ ಬರುತ್ತೆ. ಅರ್ಥ ಆಯ್ತು ಅನ್ಕೋತೀರಿ. ಇನ್ನೊಂದು ಕ್ವಶನ್ ನೋಡೋಣ. ಇನ್ನೊಂದು ಕ್ವಶನ್ ಮೂಲಕ ಅರ್ಥ ಆಗ್ತೈತೆ ನಿಮ್ಗೆ ಕ್ಲಿಯರಾಗಿ. ಈ ಕ್ವಶನಲ್ಲಿ ನೋಡಿರಿ, ಈ ಕ್ವಶನಲ್ಲಿ ಕೂಡ ಸೇಮ್ ಡಯಾಗ್ರಾಮ್ ಹಾಕಿರಿ. ಏನೈತೆ ಮೊದಲು ನೋಡೋದು, ಇಲ್ಲಿ ನೆಗೆಟಿವ್ ಐತೆ ಅಂತ ಚೆಕ್ ಮಾಡೋದು. ಸಮ್ ಪಿ ಆರ್ ಏನೈತೆ ಆರ್ ಐತೆ, ಸಮ್ ಎಸ್ ಆರ್ ನಾಟ್ ಟಿ ಐತೆ. ಒಂದು ನೆಗೆಟಿವ್ ಸಿಕ್ತು ನಮಗೆ, ಇಲ್ಲಿ ನಾಟ್ ಅಂದ್ರಿಂದ ಒಂದು ನೆಗೆಟಿವ್ ಸಿಕ್ತು. ಇದರಲ್ಲಿ ನೆಗೆಟಿವ್ ಹುಡ್ಕೊಡೋದಕ್ಕೆ ಸ್ಟಾರ್ಟ್ ಮಾಡೋದು ನೀವು. ಇವಾಗ ಸ್ಟೇಟ್ಮೆಂಟಲ್ಲಿ ನೆಗೆಟಿವ್ ಇರಲೇಬೇಕು. ಓನ್ಲಿ
ಅ ಫ್ಯೂ ಪಿ ಆರ್ ಕ್ಯೂ ಓನ್ಲಿ ಬಂದಿರೋದ್ರಿಂದ ಇಲ್ಲಿ ನೆಗೆಟಿವ್ ಬಂದೈತೆ ಆಲ್ರೆಡಿ. ಓನ್ಲಿ ಅ ಫ್ಯೂ ಅಂತಂದರೆ ಕೆಲವೊಂದೇ ಇದ್ದಾವೆ, ಇನ್ನು ಕೆಲವೊಂದಿಲ್ಲ. ಹಂಗಿದ್ಮೇಲೆ ನೆಗೆಟಿವ್ ಸ್ಟೇಟ್ಮೆಂಟ್ ಬಂದೇ ಬಿಡ್ತು, ಅದಕ್ಕೋಸ್ಕರ ನೆಗೆಟಿವ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ಇಲ್ಲಿ ಆಲ್ರೆಡಿ ನೆಗೆಟಿವ್ ಬಂದೈತಿ. ಇಲ್ಲಿ ಏನು ಕೇಸ್ ನೆಗೆಟಿವ್ ಬಂದಿರಲಿಲ್ಲ ಅಂತಂದರೆ ಸಮ್ ಪಿ ಆರ್ ಕ್ಯೂ ಬಂದಿತ್ತು ಅಂದರೆ ಇಲ್ಲಿ ಆಲ್ ಕ್ಯೂ ಆರ್ ಆರ್ ಇತ್ತು, ಸಮ್ ಆರ್ ಆರ್ ಎಸ್ ಇತ್ತಂದರೆ ಇಲ್ಲಿ ನೆಗೆಟಿವ್ ಇರೋ ಸ್ಟೇಟ್ಮೆಂಟ್ಗಳೇ ಬರ್ತೀವಿ. ಇಲ್ಲಿ ಆಲ್ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ, ಸಮ್ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ನೋ ಬರ್ಬೋದು, ಓನ್ಲಿ ಫ್ಯೂ ಬರ್ಬೋದು, ಆ ರೀತಿ ಇತ್ತು. ಇವಾಗ ಡಯಾಗ್ರಾಮ್ ಹಾಕಬೇಕು. ಇವಾಗ ಏನು ಮಾಡೋಕ್ಕಾಗಲ್ಲ. ಓನ್ಲಿ ಫ್ಯೂ ಪಿ ಆರ್ ಕ್ಯೂ, ಕೆಲವೊಂದೇ ಪಿಗಳೇನಿದಾವೆ ಕ್ಯೂಗಳಾಗಿದ್ದಾವೆ. ಕೆಲವೊಂದೇ ಇದ್ದಾವೆ ಅಂದಮೇಲೆ ಇನ್ನು ಕೆಲವೊಂದು ಪಿಗಳು ಕ್ಯೂ ಆಗಿಲ್ಲ. ನೆಕ್ಸ್ಟ್ ಆಲ್ ಕ್ಯೂ ಆರ್ ಆರ್, ಈ ಎಲ್ಲ ಕ್ಯೂಗಳೇನಿದ್ದಾವೆ ಆರ್ ಆಗಿದ್ದಾವೆ. ನೆಕ್ಸ್ಟ್ ಸಮ್ ಆರ್ ಆರ್ ಎಸ್, ಕೆಲವೊಂದು ಆರ್ಗಳು ಎಸ್ ಆಗಿದ್ದಾವೆ. ನೆಕ್ಸ್ಟ್ ಎಸ್ ಮತ್ತು ಟಿದ ರಿಲೇಷನ್ ಗೊತ್ತಿಲ್ಲ, ಟಿ ಏನೈತಿ ಎಸ್ ರಿಲೇಷನ್ ಗೊತ್ತಿಲ್ಲ. ಒಂದೇದು ನೋಡೋಣ. ಸಮ್ ಪಿ ಆರ್ ಆರ್, ಪಿ ಎಲ್ಲೈತಿ ಪಿ ಆರ್ ಆರ್, ಹೌದು ಆಲ್ರೆಡಿ ಟ್ರೂ ಐತೆ, ಇದ್ರದ್ದು ಅವಶ್ಯಕತೆನೇ ಬೀಳಿಲ್ಲ. ಸೆಕೆಂಡ್ ಒಂದು ನೋಡೋಣ. ಸಮ್ ಎಸ್ ಆರ್ ನಾಟ್ ಟ್ರೀ, ಸಮ್ ಎಸ್ ಆರ್ ನಾಟ್ ಟಿ ಅಂತ ಹೇಳ್ತಿದ್ದಾನೆ. ಕೆಲವೊಂದು ಎಸ್ಗಳು ನಾಟ್ ಟಿ ಆಗಬೇಕಂತಂದರೆ, ಇಲ್ಲೇನು ಬರಬೇಕು, ನೋ ಎಸ್ ಟಿ ಅಂತ ಬಂದರೂ ಕೂಡ ಆಗುತ್ತೆ, ಓನ್ಲಿ ಫ್ಯೂ ಬಂದರೂ ಕೂಡ ಆಗುತ್ತೆ. ಈಗ ಎರಡೂ ಕರೆಕ್ಟ್ ಆಗ್ತವೆ. ಇಲ್ಲಿ ಕ್ವಶನಲ್ಲಿ ಸ್ವಲ್ಪ ಮಿಸ್ಟೇಕ್ ಐತೆ. ಇವೆರಡು ಇಲ್ಲಿ ಆನ್ಸರ್ ಏನಾಗಬೇಕಾಗಿತ್ತು, ಆಪ್ಷನ್ ನಂಬರ್ ಇ ಬೋತ್ ಬಿ ಆ್ಯಂಡ್ ಡಿ ಆಗಬೇಕಾಗಿತ್ತು. ಯಾಕೆ ಎರಡು ಕರೆಕ್ಟ್ ಆಗ್ತವೆ ನೋಡೋಣ. ಒಂದೇದೇನೈತೆ ನೋ ಐತಿ, ಇಲ್ಲಿ ನೋ ಇಟ್ವಿ. ನೋ ಇಟ್ಟಾಗ ನೋ ಎಸ್ ಇಸ್ ಟಿ ಆಯಿತು, ಯಾವುದೇ ಎಸ್ ಟಿ ಆಗಿಲ್ಲ ಅಂತ ಆಯಿತು, ಯಾವುದೇ ಎಸ್ ಟಿ ಆಗಿಲ್ಲ, ಈ ರೀತಿ ಬಂತು. ಇವಾಗ ಅಪ್ಲೈ ಮಾಡಿರಿ. ಸಮ್ ಎಸ್ ಆರ್ ನಾಟ್ ಟಿ ಅಂತ ಹೇಳ್ತಿದ್ದಾನೆ. ಯಾವುದೇ ಎಸ್ ಟಿ ಇಲ್ಲ ಅಂದ್ಮೇಲೆ ಸಮ್ ಎಸ್ ಆರ್ ನಾಟ್ ಟಿ ಅಂತ ಹೇಳ್ಬೋದು, ಕರೆಕ್ಟ್ ಆಗ್ತೈತೆ. ನೋ ಬಂದರೂ ಇದು ಕರೆಕ್ಟ್ ಆಯಿತು. ಇನ್ ಕೇಸ್ ಈ ಪ್ಲೇಸಲ್ಲಿ ಓನ್ಲಿ ಫ್ಯೂ ಎಸ್ ಆರ್ ಟಿ ಅಂದರೆ ಇಲ್ಲಿ ಏನಾದ್ರು ಓನ್ಲಿ ಫ್ಯೂ ಅಂತ ಬಂದಿತ್ತಂದರೆ ಓನ್ಲಿ ಫ್ಯೂ ಎಸ್ ಆರ್ ಟಿ ಅಂದರೆ ಕೆಲವೊಂದು ಎಸ್ಗಳು ಟಿ ಇದ್ದಾವೆ, ಇನ್ನು ಕೆಲವೊಂದು ಎಸ್ ಟಿ ಇಲ್ಲ ಅಂತ ಬಂದಾಗ, ಕೆಲವೊಂದು ಎಸ್ ಟಿ ಇದ್ದಾವೆ ಅಂದಮೇಲೆ ಇನ್ನು ಕೆಲವೊಂದು ಟಿ ಇಲ್ಲ ಅಂತ ಬಂದಾಗ ಸಮ್ ಎಸ್ ಆರ್ ನಾಟ್ ಟಿ ಅಂತ ಹೇಳ್ಬೋದಲ್ಲ. ಸಮ್ ಎಸ್ ಆರ್ ನಾಟ್ ಟಿ, ಯಾಕಂದರೆ ರಿಸ್ಟ್ರಿಕ್ಷನ್ ಐತೆ ಎಸ್ದಿಂದ ಟಿಗೆ. ಇವನು ಏನು ಹೇಳ್ತಿದ್ದಾನೆ, ಓನ್ಲಿ ಫ್ಯೂ ಎಸ್ ಆರ್ ಟಿ ಅಂತ ಹೇಳ್ತಿದ್ದಾನೆ. ಅಂದರೆ ಕೆಲವೊಂದು ಎಸ್ ಟಿ ಇದ್ದಾವೆ, ಇನ್ನು ಕೆಲವೊಂದು ಇಲ್ಲ ಅಂತಲೇ ಅರ್ಥ. ಅದಕ್ಕೋಸ್ಕರ ಇದು ಬಂದರೂ ಕೂಡ ಕರೆಕ್ಟ್ ಆಯಿತು. ಇದರ ಆನ್ಸರ್ ಬಿ ಆ್ಯಂಡ್ ಡಿ ಕರೆಕ್ಟ್ ಆನ್ಸರ್, ಆಪ್ಷನ್ ನಂಬರ್ ಇ. ಇನ್ನೊಂದು ಲಾಸ್ಟ್ ಕ್ವಶನ್ ಐತೆ, ಇದೊಂದು ಹೋಮ್ವರ್ಕ್ ತೊಗೊಳ್ರಿ. ಇದರ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇದರ ಆನ್ಸರ್ ಗೊತ್ತಾಗಲಿಲ್ಲ ಅಂತಂದರೆ ಇದರ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಇದು ಹೋಮ್ವರ್ಕ್ ನಂಬರ್ 3 ಅನ್ಸುತ್ತೆ. ಇದರ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನಿಮ್ಮ ಡೌಟ್ಗಳನ್ನು ನಂಗೆ ಕೇಳ್ಬೋದು. ಏನು ಹಿಂದಿನ ವೀಡಿಯೋದಲ್ಲಿ ಅದಕ್ಕಿಂತ ಮೊದಲಿನ ವೀಡಿಯೋಗಳಲ್ಲಿ ಏನಾರು ಅರ್ಥ ಆಗಿರಲಿಲ್ಲ ಅಂತಂದ್ರೆ ಆ ಡೌಟ್ಗಳು ಕೇಳ್ಬೋದು. ಆಮೇಲೆ ಇನ್ನೇನು ಎಕ್ಸಾಮ್ಸ್ಗಳ ನೋಟಿಫಿಕೇಷನ್ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡದೇ ಇರೋರು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿರಿ. ಹಳೆ ವೀಡಿಯೋಗಳು ನೋಡಿಲ್ಲ ಅಂತ ನೋಡ್ಕೊಳ್ರಿ. ಅದ್ರ ಜೊತೆಗೆ ನಿಂಬಲ್ಲಿರ್ತಕ್ಕಂಥ PDF ಅಥವಾ ಬುಕ್ಸ್ಗಳಿದ್ದರೆ ಅಲ್ಲಿಂದ ಸಾಲ್ವ್ ಮಾಡಿರಿ. ಡೌಟ್ ಬಂದರೆ ಡೌಟ್ ಕೇಳಿರಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಮುಂದಿನ ವೀಡಿಯೋದಲ್ಲಿ ನಾವು ಕಾಂಟ್ ಸೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ನಾಳೆ ನಾಡಿದ್ದು ವೀಡಿಯೋ ಕ್ಲಾಸಸ್ ಇರೋಂಗಿಲ್ಲ, ಡೈರೆಕ್ಟ್ ಮಂಡೇ ಕ್ಲಾಸ್ ಇರುತ್ತೆ. ಮಂಡೇ ದಿನ ನಾವು ಕ್ವಾಡ್ರಾಟಿಕ್ ಇಕ್ವೇಷನನ್ನು ಫಸ್ಟ್ ಕ್ಲಾಸ್ ಇರುತ್ತೆ, ಅದನ್ನು ಸ್ಟಾರ್ಟ್ ಮಾಡೋಣ. ಮಂಡೇ ದಿನ ಬೆಳಗ್ಗೆ 11 ಗಂಟೆಗೆ ಡೆಫಿನೆಟ್ಲಿ ವೀಡಿಯೋ ಅಪ್ಲೋಡ್ ಆಗುತ್ತೆ. 11 ಗಂಟೆಗೆ ವೀಡಿಯೋನ ನೋಡ್ಕೊಳ್ರಿ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.